ಕರ್ತನಲ್ಲಿ ಪ್ರಿಯರೇ, ಸರ್ವಶಕ್ತನು, ಸರ್ವೋತ್ತಮನು, ಸಕಲ ಯುಗಗಳ ಅರಸನು, ನಿರ್ಲಯನು, ಏಕಾಧಿಪತಿಯು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡ್ತಕ್ಕಂತಹ ಪರಮ ತಂದೆ ತನ್ನ ಸನ್ನಿಧಾನವನ್ನ, ತನ್ನ ಪ್ರಸನ್ನತೆಯನ್ನ, ತನ್ನ ಗುಡಾರವನ್ನ ತನ್ನ ಪ್ರಜೆಗಳ ಮಧ್ಯದಲ್ಲಿ ತಾನು ವಾಸ ಮಾಡಬೇಕು ಅನ್ನುವಂತ ಒಂದು ಕೋರಿಕೆ ದೇವರ ಆಲೋಚನೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷ. ಇಸ್ರಾಯೇಲ್ ಪ್ರಜೆಗಳ ಮಧ್ಯದಲ್ಲಿ ಸರ್ವೋನ್ನತನಾದಂಥ ದೇವರು, ಸಕಲ ಯುಗಗಳ ಅರಸನಾಗಿರ್ತಕ್ಕಂಥ ದೇವರು, ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ, ನನ್ನ ವಾಸಸ್ಥಳಕ್ಕೆ ನೀವೆಂತ ಮನೆಯನ್ನು ಕಟ್ತೀರಿ ಎಂಬ ಆಲೋಚನೆಯನ್ನು ವ್ಯಕ್ತಪಡಿಸಿದಂತ ದೇವರು ಇಸ್ರಾಯೇಲ್ರ ಪ್ರಜೆಗಳ ಮಧ್ಯದಲ್ಲಿ ನಾನು ವಾಸ ಮಾಡ್ತೀನಿ ಅನ್ನುವಂಥದ್ದು ಬಹಳ ವಿಶೇಷವಾದಂತ ಮಾತು. ವಿಮೋಚನ ಕಾಂಡ ಪುಸ್ತಕ 25ನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ನಾವು ಗಮನಿಸಿದ್ರೆ, ತನ್ನ ಸೇವಕನಾದಂತಹ ಮೋಶೆಗೆ ದೇವರು ತನ್ನ ಒಂದು ಆಲೋಚನೆಯನ್ನ ವ್ಯಕ್ತಪಡಿಸಿದ್ದನ್ನ ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ. ವಿಮೋಚನ ಕಾಂಡ ಪುಸ್ತಕ 25ನೇ ಅಧ್ಯಾಯ 8ನೇ ವಚನದಲ್ಲಿ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು, ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಮಾಡಿಸಬೇಕು ಅಂತ ಹೇಳ್ತಾನೆ. ಇದು ಬಹಳ ವಿಶೇಷವಾದಂಥದ್ದು. ದೇವರು ತನ್ನ ವಾಸಸ್ಥಾನವನ್ನ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾನೆ, ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆಕಾಶವು ಉನ್ನತವಾದಂತ ಆಕಾಶದ ಮೇಲೆ ಇರ್ತಕ್ಕಂಥ ದೇವರು ಆ ಒಂದು ವಾಸಸ್ಥಾನದಿಂದ ಎಲ್ಲಿಗೆ ಬರ್ತಾ ಇದ್ದಾನೆ, ತನ್ನ ಪ್ರಜೆಗಳ ಮಧ್ಯದಲ್ಲಿ ವಾಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ತನ್ನ ಪ್ರಜೆಗಳ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ಇಷ್ಟಪಟ್ಟಂತ ದೇವರು ಒಂದು ಕಂಡೀಷನ್ ಹೇಳ್ತಾ ಇದ್ದಾನೆ. ಏನಂತಂದ್ರೆ, ನಾನು ವಾಸಿಸುವುದಕ್ಕೆ ನನಗೊಂದು ದೇವಸ್ಥಾನ ಕಟ್ಟಿಸ್ಬೇಕು, ನಾನು ನಿನಗೆ ತೋರಿಸುವ ಮಾದರಿ ಪ್ರಕಾರ, ನಾನು ನಿನಗೆ ಏನ್ ಮಾದರಿ ತೋರಿಸ್ತೀನೋ, ಏನ್ ಮಾಡೆಲ್ ಕೊಡ್ತೀನೋ, ಏನ್ ಬ್ಲೂ ಪ್ರಿಂಟ್ ಕೊಡ್ತೀನೋ ಅದ್ರ ಪ್ರಕಾರವೇ ನೀನು ಆಲಯವನ್ನು ಕಟ್ಟಿಸ್ಬೇಕೆ ಹೊರತು ನಿನ್ನ ಇಚ್ಛಾನುಸಾರವಾಗಿ ಕಟ್ಟಿಸುವಂಥದ್ದು ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯಾಗಿ ದೇವರು ತನ್ನ ಪ್ರಜೆಗಳ ಮಧ್ಯದಲ್ಲಿ ವಾಸ ಮಾಡಿದಾಗ ಪ್ರಜೆಗಳು ಯಾವ ರೀತಿ ಇರಬೇಕು, ತುಂಬಾ ಸ್ಟ್ರಿಕ್ಟ್ ಆಗಿ, ಅಲರ್ಟ್ ಆಗಿ, ಮನಸ್ಸು ಆಲೋಚನೆಗಳನ್ನ ಬಿಗಿಯಾಗಿ ಹಿಡಿದುಕೊಂಡು ವರ್ತಿಸ್ಬೇಕಾದಂತ ಒಂದು ಪರಿಸ್ಥಿತಿ ಏರ್ಪಾಡಾಗುತ್ತೆ. ಸ್ಕೂಲಲ್ಲಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪಾಠ ಕಲಿಯುವಂತ ಸಂದರ್ಭದಲ್ಲಿ ಟೀಚರ್ ಬಂದಾಗ ತಮ್ಮಿಷ್ಟಾನುಸಾರವಾಗಿ ತಾವು ಇರೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಟೀಚರ್ ಅಲ್ಲಿಂದ ಹೋದ್ರು ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ತಾರೆ ಮಕ್ಕಳು, ತಮ್ಮಿಷ್ಟಾನುಸಾರವಾಗಿ ಗಲಾಟೆ ಮಾಡ್ತಾರೆ, ಮಾತಾಡ್ಕೊತಾರೆ, ಅಕ್ಕಪಕ್ಕದಲ್ಲಿ ಮಾತಾಡ್ಕೊಳ್ತಾರೆ, ಅದು ಇದೆಲ್ಲ ಮಾತಾಡ್ತಾರೆ. ಟೀಚರ್ ಬಂದ ತಕ್ಷಣ ಏನಾಗುತ್ತೆ ಅಲ್ಲಿ, ಸೈಲೆಂಟ್. ಯಾಕೆ? ಟೀಚರ್ ಬಂದಿದ್ದಾರೆ, ಇನ್ನು ನಮ್ಮ ಇಷ್ಟದ ಪ್ರಕಾರ ಏನು ನಡೆಯೋದಿಲ್ಲ ಅಂತ. ಸೊ ಹಾಗಾಗಿ ಪರಲೋಕದಲ್ಲಿರ್ತಕ್ಕಂಥ ದೇವರು ಭೂಮಿ ಮೇಲೆ ತನ್ನ ಪ್ರಜೆಗಳ ಮಧ್ಯದಲ್ಲಿ ತನ್ನ ನಿವಾಸವನ್ನ ಏರ್ಪಡಿಸಿದಾಗ ಆ ನಿವಾಸ ಯಾವ ಪ್ರಕಾರ ಇರ್ಬೇಕಂತಂದ್ರೆ, ತನ್ನ ಆಲೋಚನೆ ಪ್ರಕಾರ, ತನ್ನ ಉದ್ದೇಶದ ಪ್ರಕಾರ ಇಲ್ಲಿ ಕಟ್ಟಿಸ್ಬೇಕು ಅಂತ ಹೇಳ್ತಾನೆ. ಹಾಗಾಗಿ ಸೃಷ್ಟಿಕರ್ತನಾದಂಥ ದೇವರು, ಆತನಿಂದ ಸೃಷ್ಟಿಸಲ್ಪಟ್ಟವರಾಗಿರ್ತಕ್ಕಂಥ ನಾವುಗಳು ಆತನ ಸನ್ನಿಧಾನದಲ್ಲಿ ಪ್ರವೇಶ ಮಾಡುವಂತಹ ಭಾಗ್ಯವನ್ನು ಹೊಂದಿರತಕ್ಕಂಥ ನಾವುಗಳು ಆತನ ಆಲಯದಲ್ಲಿ ನಮ್ಮಿಷ್ಟಾನುಸಾರವಾಗಿ ನಾವು ನಡೆಯುವಂಥದ್ದು ಆಗುವುದಿಲ್ಲ. ಎಲ್ಲವೂ ಕೂಡ ಯಾರ ಇಚ್ಛಾನುಸಾರವಾಗಿ ನಡಿಬೇಕಂದ್ರೆ ದೇವರ ಇಚ್ಛಾನುಸಾರವಾಗಿ ನಡಿಬೇಕು, ದೇವರ ನಿಯಮಗಳಿಗೆ ಅನುಸಾರವಾಗಿ ನಡಿಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪ್ರಸಂಗಿ ಪುಸ್ತಕದಲ್ಲಿ ಹೇಳ್ತಾನೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನ ಏನ್ ಮಾಡಿ ನೀನು ಗಮನಿಸು ಅಂತ ಹೇಳ್ತಾನೆ. ನಿನ್ನ ಇಷ್ಟಾನುಸಾರವಾಗಿ ನಡ್ಕೊಳ್ಳೋದಲ್ಲ ಅಲ್ಲಿ. ಯಾಕೆಂತಂದ್ರೆ ಅದು ಯಾರ ಮನೆ? ಅದು ದೇವರ ಮನೆ, ದೇವರ ಆಲಯ, ಅದು ದೇವರ ಆಲಯ. ಸೊ ಹಾಗಾಗಿ ದೇವರ ಆಲಯದಲ್ಲಿ ನಡ್ಕೊಳ್ಬೇಕಾದಂತ ರೀತಿ ನೀತಿ ಕ್ರಮಗಳನ್ನುವಂಥದ್ದು ಇದಾವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವರ ಆಲಯದಲ್ಲಿ ಇರ್ತಕ್ಕಂಥ ನಾವುಗಳು ನಮ್ಮಿಷ್ಟಾನುಸಾರವಾಗಿ ನಡೆಯುವಂಥದ್ದಕ್ಕೆ ಅವಕಾಶ ಇಲ್ಲ ಎನ್ನುವಂಥದ್ದು ಗ್ರಂಥ ನಮಗೆ ತಿಳಿಯಪಡಿಸ್ತದೆ. ಪ್ರೇಯರ್ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಇದೇ ವಿಷಯವನ್ನ ಅಪೊಸ್ತಲನಾದಂಥ ಪೌಲನು ತಿಮೋತಿಗೆ ತಿಳಿಸುವಂತ ಒಂದು ಸಂದರ್ಭದಲ್ಲಿ ದೇವರ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು ಅನ್ನುವಂಥ ವಿಷಯವನ್ನ ಬಹಳ ಖಂಡಿತವಾಗಿ ಎಚ್ಚರಿಸುವಂತದ್ದನ್ನ ನಾವು ಗಮನಿಸ್ತೇವೆ. ಪ್ರೇಯರ್ ತಿಮೋತಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, 1ನೇ ತಿಮೋತಿ 3ನೇ ಅಧ್ಯಾಯ 15ನೇ ವಚನದಲ್ಲಿ, ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ ಅಂತ ಹೇಳ್ತಾರೆ. ಯಾವ ಸಂಗತಿ? ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಿಂದ ಹಿಡಿದು
3ನೇ ಅಧ್ಯಾಯದವರೆಗೂ ಈ ಎಲ್ಲಾ ಏನ್ ಸಂಗತಿಗಳನ್ನ ಬರೆದಿದ್ದೀನಲ್ಲ, ಈ ಸಂಗತಿಗಳನ್ನ ಏನಕ್ಕೆ ಬರೆದಿದ್ದೀನಿ, ಉದ್ದೇಶ ಏನು ಅಂತಂದ್ರೆ, ದೇವರ ಮನೆಯಲ್ಲಿ, ದೇವರ ಮನೆ ಅಂದ್ರೆ ಏನು, ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ಜನರು ಯಾವ ರೀತಿ ನಡೆದುಕೊಳ್ಬೇಕು ಅನ್ನುವಂತ ರೀತಿ ನಿನಗೆ ಗೊತ್ತಾಗಬೇಕಂತೇಳಿ ಈ ಸಂಗತಿಗಳನ್ನ ನಾನು ಬರೆದಿದ್ದೇನೆ. ಯಾಕೆ ಅಂತಂದ್ರೆ, ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಸಭೆ ಸತ್ಯಕ್ಕೆ ಸ್ತಂಭ, ಆಧಾರ. ಇಲ್ಲಿ ನನ್ನಿಷ್ಟಾನುಸಾರವಾಗಿ ನಡ್ಕೊಂಡ್ರೆ ಈ ಆಧಾರವಾಗಿರ್ತಕ್ಕಂಥ ಸ್ತಂಭ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮಿಚ್ಛಾನುಸಾರವಾಗಿ ನಡೆಯುವಂತದ್ದು ನಮ್ಮ ಮನೆಗಳಲ್ಲಿ ಇರ್ಬೋದು, ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ಇರ್ಬೋದು. ಆದ್ರೆ ಯಾವಾಗ ನಾವು ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡು ನೂತನ ಸೃಷ್ಟಿಯಲ್ಲಿ ಪಾಲುಗಾರರಾಗಿ ನಾವು ದೇವರ ಮನೆ ಆಗಿದ್ದೀವಿ, ಜೀವ ಸ್ವರೂಪನಾದಂತ ದೇವರ ಸಭೆ ಆಗಿದ್ದೀವಿ ಅಂದಮೇಲೆ ನಾವು ಆತನ ಇಚ್ಛಾನುಸಾರವಾಗಿ ನಡ್ಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ನಮ್ಮ ಮುಂದಿದೆ ಅನ್ನುವಂಥದ್ದನ್ನ ನಾವು ಮರಿಬಾರ್ದು. ಹಾಗಾಗಿ ದೇವರ ಆಲಯದಲ್ಲಿ ನಾವಿದ್ದೀವಿ. ದೇವರ ಆಲಯದಲ್ಲಿ ಇರ್ತಕ್ಕಂಥ ನಾವುಗಳು ದೇವರ ಆಲಯದಲ್ಲಿ ನಡ್ಕೊಳ್ಬೇಕಾದಂತ ರೀತಿ ಕೂಡ ದೇವರ ಇಚ್ಛಾನುಸಾರವಾಗಿರ್ಬೇಕು, ನಮ್ಮ ಇಚ್ಛಾನುಸಾರವಾಗಿ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ದೇವರು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಆರಾಧನೆಯನ್ನು ಕೋರ್ತಾ ಇದ್ದಾನೆ. ದೇವರ ಆರಾಧನೆಯನ್ನು ಕೋರ್ತಾ ಇದ್ದಾನೆ. ಎಲ್ಲಿ? ತನ್ನ ಮನೆಯಲ್ಲಿ. ಆರಾಧನೆ ನಡೆಯುವಂತ ಕಾರ್ಯಕ್ರಮ, ದೇವರನ್ನ ಘನಪಡಿಸುವಂತ ಕಾರ್ಯಕ್ರಮ, ದೇವರನ್ನ ಗೌರವಿಸುವಂತ ಕಾರ್ಯಕ್ರಮ, ದೇವರನ್ನ ಮಹಿಮೆಪಡಿಸುವಂತ ಕಾರ್ಯಕ್ರಮ ದೇವರ ಮನೆಯಲ್ಲಿ ನಡಿಬೇಕು. ದೇವರ ಈ ಮನೆಯಿಂದ ಹೊರಗಡೆ ನಡೆಯುವಂತದ್ದಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವರ ಮನೆ ಯಾವುದು? ಜೀವ ಸ್ವರೂಪನಾದ ದೇವರ ಸಭೆ, ಕ್ರಿಸ್ತನ ಸ್ವರೂಪ ತಗೊಂಡು ಸಂಪಾದನೆ ಮಾಡಿಕೊಂಡಂತ ಸಭೆ. ಈ ಸಭೆ ಒಳಗಡೆ ಏನ್ ಮಾಡ್ಬೇಕಂದ್ರೆ ಆರಾಧನೆ ನಡಿಬೇಕು ಅಂತ ಹೇಳ್ತಾರೆ. ಈ ಸಭೆಯ ಒಳಗಡೆನೆ ದೈವಿಕ ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳ್ತಾರೆ. ಈ ಸಭೆಯ ಒಳಗಡೆನೆ ದೇವರ ಮಹಿಮಾರ್ಥವಾದಂತ ಕಾರ್ಯಕ್ರಮಗಳು ನಡಿಬೇಕು, ಸಭೆಯಿಂದ ಹೊರಗಡೆ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ದೇವರು ತನ್ನ ಪ್ರಜೆಗಳಾದಂತಹ ಇಸ್ರಾಯೇಲ್ರಿಗೆ ಆಜ್ಞೆಗಳನ್ನ ಕೊಡುವಂತದ್ದು ನಾವು ಈ ಸಂದರ್ಭದಲ್ಲಿ ಗಮನಿಸಿದ್ರೆ ಅಲ್ಲಿ ಈ ರೀತಿಯಾದಂತಹ ಒಂದು ಸಂದರ್ಭವನ್ನು ನಾವು ಕಾಣ್ತೇವೆ. ಧರ್ಮೋಪದೇಶ ಕಾಂಡ ಪುಸ್ತಕ 12ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಹೋದ್ರೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನೀವು ಭೂಮಿಯ ಮೇಲಿರುವ ದಿನಗಳಲ್ಲೆಲ್ಲ ಅನುಸರಿಸಬೇಕಾದ ಆಜ್ಞಾ ವಿಧಿಗಳು ಇವೆ ಅಂತ ಹೇಳ್ತಾನೆ. ನೀವು ಭೂಮಿ ಮೇಲೆ ಇರುವಷ್ಟು ಕಾಲ ಎಲ್ಲ ಕೂಡ ಅನುಸರಿಸಬೇಕಾದಂತ ಆಜ್ಞಾ ವಿಧಿಗಳು ಇವೆ ಅಂತ ಹೇಳ್ತಾನೆ. ಎಲ್ಲಿವರೆಗೂ ಆಜ್ಞಾ ವಿಧಿಗಳು? ಭೂಮಿ ಮೇಲೆ ನೀವು ಇರುವಷ್ಟು ಕಾಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಮುಂದೆ, ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೆಯೂ ದಿನ್ನೆಗಳ ಮೇಲೆಯೂ ಹರಡಿಕೊಂಡ ಮರಗಳ ಕೆಳಗೆಯೂ ತಮ್ಮ ದೇವರುಗಳನ್ನು ಆರಾಧಿಸುತ್ತಾರಷ್ಟೇ. ಯಾರ ದೇವರುಗಳನ್ನು ಆರಾಧಿಸ್ತಾರೆ? ತಮ್ಮ ದೇವರುಗಳನ್ನು ಆರಾಧಿಸುತ್ತಾರಷ್ಟೇ. ಆ ಸ್ಥಳಗಳನ್ನೆಲ್ಲ ನೀವು ಅಗತ್ಯವಾಗಿ ನಾಶ ಮಾಡಬೇಕು. ಅವರ ಬಲಿಪೀಠಗಳನ್ನು ಕೆಡವಿ ಅವರ ಕಲ್ಲು ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಸುಟ್ಟು ಅವರ ದೇವತಾ ಪ್ರತಿಮೆಗಳನ್ನು ಕಡಿದು ಬಿಟ್ಟು ಆ ದೇವರುಗಳ ಹೆಸರೇ ಉಳಿಯದಂತೆ ಮಾಡಿ ಬಿಡಬೇಕು. 4ನೇ ವಚನದಲ್ಲಿ ಅವರ ರೀತಿಯಲ್ಲಿ, ಇಲ್ಲಿದೆ ನೋಡಿ, ಅಂಡರ್ಲೈನ್ ಮಾಡ್ಕೋಬೇಕು, ಅವರ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನ ಏನ್ ಮಾಡಬಾರ್ದು? ಪೂಜಿಸಬಾರದು. ಅವ್ರ ರೀತಿಯಲ್ಲಿ, ಅವ್ರು ಹೆಂಗ್ ಮಾಡ್ತಾರೋ ಹಂಗ್ ಮಾಡೋದಲ್ಲ. ಅವರ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂಜಿಸಬಾರದು. ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ತಾನು ವಾಸ ಮಾಡುವುದಕ್ಕೂ ನಿಮ್ಮ ಎಲ್ಲಾ ಕುಲಗಳೊಳಗಿಂದ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಆತನ ದರ್ಶನಕ್ಕಾಗಿ ಕೂಡಿ ಬರ್ಬೇಕು. ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ. ಎಲ್ಲಿ ಕೂಡಿ ಬರ್ಬೇಕು? ಎಲ್ಲಂದ್ರಲ್ಲ, ಮನಸ್ಸಿಗೆ ಬಂದ ಜಾಗದಲ್ಲ. ಎಲ್ಲಾ ಕುಲಗಳೊಳಗಿಂದ ತಾನು ವಾಸ ಮಾಡುವುದಕ್ಕೂ ನಿಮ್ಮ ಎಲ್ಲಾ ಕುಲಗಳೊಳಗಿಂದ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಆತನ ದರ್ಶನಕ್ಕಾಗಿ ಕೂಡಿ ಬರಬೇಕು. ಆ ಸ್ಥಳಕ್ಕೆ ಮಾತ್ರ ನೀವು ಸಮರ್ಪಿಸುವ ಸರ್ವಾಂಗ ಹೋಮಗಳೇ ಮುಂತಾದ ಯಜ್ಞಗಳ ಪಶುಗಳನ್ನು, ನಿಮ್ಮ ಬೆಳೆಯಲ್ಲಿ ದಶಮಾಂಶವನ್ನು, ಯಾಜಕರಿಗೋಸ್ಕರ ಪ್ರತ್ಯೇಕಿಸುವ ಪದಾರ್ಥಗಳನ್ನು, ಹರಕೆ ಮುಡುಪುಗಳನ್ನು, ಕಾಣಿಕೆಗಳನ್ನು, ದನ ಕುರಿಗಳ ಚೊಚ್ಚಲು ಮರಿಗಳನ್ನು ತಂದು ಅಲ್ಲಿಯೇ ಆತನ ಸನ್ನಿಧಿಯಲ್ಲಿ ಏನ್ ಮಾಡ್ಬೇಕು? ಊಟ ಮಾಡ್ಬೇಕು. ಎಲ್ಲೆಂದ್ರಲ್ಲ, ಎಲ್ಲಿ? ಆತನ ಆಲಯದಲ್ಲಿ, ಆತನು ಆದುಕೊಳ್ಳುವಂತ ಸ್ಥಳದಲ್ಲಿ, ಆತನು ಯಾವ್ದು ಚೂಸ್ ಮಾಡಿದನೋ ಅದೇ ಸ್ಥಳದಲ್ಲಿ ಏನ್ ಮಾಡ್ಬೇಕು? ನೀವು ಸೇರಿ ಬರ್ಬೇಕು ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ 11ನೇ ವಚನದ ಕೊನೆಯ ಭಾಗದಲ್ಲಿ, ನಿಮ್ಮ ದೇವರಾದ ಯೆಹೋವನು, 12ನೇ ಅಧ್ಯಾಯ 11ನೇ ವಚನ, 12ನೇ ಅಧ್ಯಾಯ 11ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೇ ತಂದು ಅಂತ ಹೇಳ್ತಾನೆ. ಎಲ್ಲವುಗಳನ್ನು ಎಲ್ಲಿಗೆ ತರಬೇಕು? ದೇವರು ಯಾವ ಸ್ಥಳವನ್ನು ಆಯ್ದುಕೊಂಡಿರ್ತಾನೋ ಆ ಸ್ಥಳಕ್ಕೆ ತರಬೇಕು ಅಂತ ಹೇಳ್ತಾನೆ. 13ನೇ ವಚನದಲ್ಲಿ, ನೀವು ಕಂಡ ಸ್ಥಳಗಳಲ್ಲಿ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬಾರದು. ಕಂಡ ಸ್ಥಳಗಳಲ್ಲಿ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬಾರದು. ನೋಡಿಕೊಳ್ಳಿರಿ,
ನಿಮ್ಮ ಕುಲಗಳಲ್ಲಿ ಯಾವುದೋ ಒಂದು ಕುಲದಲ್ಲಿ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲೇ ನಿಮ್ಮ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬೇಕು. ಅಲ್ಲಿಯೇ ನಾನು ಆಜ್ಞಾಪಿಸಿದ ಎಲ್ಲಾ ಆಚಾರಗಳನ್ನ ಏನ್ ಮಾಡ್ಬೇಕು, ನಡೆಸ್ಬೇಕು ಅಂತ ಹೇಳ್ತೀನಿ. ಎಲ್ಲಿ ನಡೆಸ್ಬೇಕು? ನಾನು ಯಾವ ಸ್ಥಳನ ಆರಿಸ್ಕೊಂಡಿದ್ದೀನೋ ಅದೇ ಸ್ಥಳದಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಧರ್ಮಶಾಸ್ತ್ರ ಕಾಲದಲ್ಲಿ ದೇವರನ್ನ ಆರಾಧಿಸುವಂತಹ ಸ್ಥಳ ಬಹಳ ಪ್ರಾಮುಖ್ಯವಾದಂಥದ್ದು. ಎಲ್ಲೆಂದ್ರಲ್ಲೇ ಆರಾಧಿಸುವ ಹಾಗಿಲ್ಲ, ಎಲ್ಲೆಂದ್ರಲ್ಲೇ ಯಜ್ಞಗಳನ್ನ ಸಮರ್ಪಿಸುವ ಹಾಗಿಲ್ಲ, ಎಲ್ಲೆಂದ್ರಲ್ಲೇ ದೇವರನ್ನ ಕೊಂಡಾಡುವಂತದ್ದಲ್ಲ. ಅದಕ್ಕೊಂದು ನಿರ್ದಿಷ್ಟವಾದಂತಹ ಸ್ಥಳವನ್ನ ಏನ್ ಮಾಡಿದಾನೆ ದೇವರು ನಿಗದಿಪಡಿಸಿರುವಂತದ್ದನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ಗಮನಿಸ್ತೇವೆ. ಸೊ ಇನ್ನು ಹೊಸ ಒಡಂಬಡಿಕೆಯಲ್ಲಿ ಈಗ ತಾನ ಸಹೋದರರು ಓದಿದಂತ ವೇದ ವಾಕ್ಯದ ಭಾಗವನ್ನ ನಾವೊಂದು ಸಾರಿ ಗಮನಿಸಿದ್ರೆ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂತ ಸಂದರ್ಭದಲ್ಲಿ ಆತನು ಸಮಾರ್ಧ ಸ್ತ್ರೀಯೊಟ್ಟಿಗೆ ಸಂಭಾಷಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಯೋಹಾನ್ ಬರೆಸುವಾರ್ತೆ 4ನೇ ಅಧ್ಯಾಯದಲ್ಲಿ. ಈ ಎಲ್ಲಾ ಒಂದು ಅಂಶಗಳನ್ನ ನಾವು ಒಂದೊಂದಾಗಿ ಗಮನಿಸಬೇಕಾದ್ರೆ 4ನೇ ಅಧ್ಯಾಯ 21ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಧ ಸ್ತ್ರೀಯೊಟ್ಟಿಗೆ ಸಂಭಾಷಣೆ ಮಾಡುವಂತಹ ಬಹುಮುಖ್ಯವಾದಂತಹ ಭಾಗವನ್ನು ನಾವು ಗಮನಿಸ್ತೇವೆ. ಇವಾಗ 19ನೇ ವಚನದಲ್ಲಿ, ಈ 20ನೇ ವಚನದಲ್ಲಿ 19-20ರಲ್ಲಿ ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ಪ್ರವಾದಿ ಅಂದ್ರೆ ಏನು? ಪ್ರವಾದಿ ಅಂದ್ರೆ ದೇವರ ಬಾಯಿ ಅಂತ ಅರ್ಥ. ಪ್ರವಾದಿ ಅಂದ್ರೆ ದೇವರ ಬಾಯಿ. ದೇವರ ಬಾಯಿಯಿಂದ ಏನೆಲ್ಲ ಆಜ್ಞೆಗಳು ಬರ್ತಾವೋ ಅದನ್ನ ಇವರು ಡೆಲಿವರಿ ಕೊಡ್ತಕ್ಕಂಥವ್ರು ಹೊರತಾಗಿ ತಮ್ಮ ಆಲೋಚನೆಗಳನ್ನ, ತಮ್ಮ ಬುದ್ಧಿಗಳನ್ನ, ತಮ್ಮ ಸ್ವಾರ್ಥ ಹಿತಚಿಂತನೆಗಳನ್ನ ಬೋಧಿಸುವಂತವ್ರು ಪ್ರವಾದಿಗಳಲ್ಲ. ಅದಕ್ಕೆ ವಿರುದ್ಧವಾಗಿ ಬೋಧಿಸುವಂತವ್ರು ಯಾರು ಅಂತಂದ್ರೆ ಸುಳ್ಳು ಪ್ರವಾದಿಗಳು ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಸೊ ಈಕೆ ಹೇಳ್ತಾಳೆ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ಆರಾಧನೆ ಮಾಡ್ತಾ ಇದ್ರು. ಯಾರು ಇವರು? ಸಮಾರ್ಯದವರು. ಅಂದ್ರೆ ಸಮಾರ್ಯದವರು ಅಂತಂದ್ರೆ ಈ ಏನಂತಾರೆ, ಮಿಶ್ರ ತಳಿ ಅಂತಂದ್ರೆ ಗೊತ್ತಾಗುತ್ತಲ್ಲ. ಮಿಶ್ರ ತಳಿ ಅಂತಂದ್ರೆ ಯಹೂದ್ಯರಿಗೂ ಮತ್ತು ಅನ್ಯ ಜನಗಳಿಗೂ ಹುಟ್ಟಿದಂತ ಮಕ್ಕಳು ಇವರನ್ನ. ಮತ್ತೆ ಈಗ ನಮಗೆ ಗೊತ್ತಾಗುವ ಹಾಗೆ ಆಂಗ್ಲೋ ಇಂಡಿಯನ್ಸ್ ಅಂತೀವಲ್ಲ. ಆಂಗ್ಲೋ ಇಂಡಿಯನ್ಸ್ ಅಂತಂದ್ರೆ ಬ್ರಿಟಿಷರು ಗಂಡು ಆದ್ರೆ ಇಂಡಿಯಾದವರು ಹೆಣ್ಣು, ಅಥವಾ ಇಂಡಿಯಾದವರು ಗಂಡಾದ್ರೆ ಬ್ರಿಟಿಷ್ ಅವರು ಹೆಣ್ಣು. ಇವರಿಬ್ಬರಿಗೆ ಹುಟ್ಟಿದಂತಹ ಮಕ್ಕಳು ಯಾರಂತಂದ್ರೆ ಆಂಗ್ಲೋ ಇಂಡಿಯನ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಅದೇ ರೀತಿ ಸಮಾರ್ಯದವರು ಅಂತಂದ್ರೆ ಯಹೂದ್ಯರು ಮತ್ತು ಅನ್ಯ ಜನಗಳಿಗೆ ಹುಟ್ಟಿದಂತ ಮಕ್ಕಳು ಸಮಾರ್ಯದವರು ಅಂತೇಳಿ. ಸೊ ಈ ಸಮಾರ್ಯದವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಇವರು ಕೇವಲ ಧರ್ಮಶಾಸ್ತ್ರವನ್ನ ಮಾತ್ರ ಫಾಲೋ ಮಾಡ್ತಾರೆ. ಧರ್ಮಶಾಸ್ತ್ರ ಅಂದ್ರೆ ಯಾವುದು? ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ ಮತ್ತು ಧರ್ಮೋಪದೇಶ ಕಾಂಡ. ಈ ಪಂಚಕಾಂಡಗಳನ್ನ, ಈ ಧರ್ಮಶಾಸ್ತ್ರವನ್ನ ಮಾತ್ರ ಅವ್ರು ಫಾಲೋ ಮಾಡ್ತಾ ಇದ್ರು. ಪ್ರವಾದಿಗಳ ಗ್ರಂಥವನ್ನ ಅವರು ಅನುಸರಿಸ್ತಾ ಇದ್ದಿಲ್ಲ. ಸೊ ಹಾಗಾಗಿ ಈ ಒಂದು ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ತಾ ಯೆಹೋವ ದೇವರನ್ನೇ ಆರಾಧನೆ ಮಾಡ್ತಾ ಇದ್ರು. ಎಲ್ಲಿ? ಬೆಟ್ಟದಲ್ಲಿ. ಯಾಕೆಂತಂದ್ರೆ ಈ ಸಮಾರ್ಯದವರಿಗೂ ಮತ್ತು ಯಹೂದ್ಯರಿಗೂ ಏನಿಲ್ಲ, ಒಕ್ಕುಬಳಿಕೆ ಇಲ್ಲ. ಒಕ್ಕುಬಳಿಕೆ ಅಂತಂದ್ರೆ ಒಂದು ಸಹವಾಸ ಸಂಬಂಧ ಇಲ್ಲ. ಸೊ ಹಾಗಾಗಿ ಯಹೂದ್ಯರು ಇವರನ್ನ ಯಾರೋ ಒಂದು ಅನ್ಯರು, ಯಾರೋ ಒಂದು ನೀಚ ಒಂದು ಕುಲದವರು ಅನ್ನುವಂತ ಒಂದು ರೀತಿಯಲ್ಲಿ ಭಾವಿಸಿದ್ರೆ, ಸೊ ಇವ್ರು ಏನ್ ಮಾಡ್ತಾರೆ, ನೀವು ಯೆರೂಸಲೇಮಿನಲ್ಲಿ ಆರಾಧನೆ ಮಾಡ್ತಿರಲ್ವಾ, ನಾವು ಕೂಡ ಏನ್ ಮಾಡ್ತೀವಿ, ಇಲ್ಲಿ ಬೆಟ್ಟದಲ್ಲಿ ಆರಾಧನೆ ಮಾಡ್ತೀವಿ ಅಂತ ಹೇಳಿ ಬೆಟ್ಟದಲ್ಲಿ ಯೆರೂಸಲೇಮಿನಲ್ಲಿ ಏನಿದೆ, ಯಾವ ರೀತಿ ಇದೆಯೋ ಅದನ್ನೇ ರೀತಿಯಾದ ಒಂದು ಸ್ಥಳವನ್ನ ಅಲ್ಲಿ ಕಟ್ಟಿಕೊಂಡು ಅಲ್ಲಿ ಇವರು ಆರಾಧನೆ ಮಾಡ್ತಾ ಇದ್ರು. ಯಾರಿಗೆ? ಯೆಹೋವ ದೇವರಿಗೇನೆ, ಬೇರೆಯವ್ರಿಗೆಲ್ಲ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದಾರೆ, ಸಮಾರ್ಯದವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಯೆಹೋವ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಎಲ್ಲಿ? ಆ ಸ್ಥಳದಲ್ಲಿ, ಬೆಟ್ಟದಲ್ಲಿ. ನೆಕ್ಸ್ಟ್ 20ನೇ ವಚನದಲ್ಲಿ, ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ. ನೀವು ಅಂತ ಹೇಳ್ತಾ ಇದ್ರು. ನೀವು ಅಂದ್ರೆ ಯಾರು? ಇನ್ಕ್ಲೂಡಿಂಗ್ ಯಾರು ಬರ್ತಾ ಇರೋದ್ರ ಒಳಗಡೆ? ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ. ನೀವು ಅಂತ ಹೇಳ್ತಾ ಇದ್ದಾರೆ. ನೀವು ಆರಾಧನೆ ಮಾಡತಕ್ಕ ಸ್ಥಳ ಎಲ್ಲಿದೆ ಅಂತ ಹೇಳ್ತೀರಿ? ಯೆರೂಸಲೇಮಿನಲ್ಲಿ. ಸೊ ಯೆರೂಸಲೇಮಿನಲ್ಲಿ ಏನಿದೆ? ದೇವರ ಆಲಯ ಇದೆ. ದೇವರು ಹೇಳ್ತಾ ಇದ್ದಾನೆ, ಇಲ್ಲೇ ಬಂದು ನೀವೇನ್ ಮಾಡ್ಬೇಕು, ನೀವು ಆರಾಧನೆ ಮಾಡ್ಬೇಕು. ಎಲ್ಲೆಂದ್ರಲ್ಲೇ ಯಜ್ಞಗಳನ್ನು ಸಮರ್ಪಿಸೋದಲ್ಲ, ಎಲ್ಲೆಂದ್ರಲ್ಲೇ ನೀವು ಕೂಡಿ ಬರುವಂತದ್ದಲ್ಲ. ಸೊ ಇಲ್ಲಿಗೆ ನೀವು ಬರ್ಬೇಕನ್ನುವಂಥದ್ದು ದೇವರ ಕಟ್ಟಳೆ. ಹಾಗಾಗಿ ಯೆರೂಸಲೇಮಿನಲ್ಲಿ ಯಹೂದ್ಯರು ದೇವರನ್ನ ಆರಾಧನೆ ಮಾಡ್ತಾರೆ, ಯೆರೂಸಲೇಮಿನ ದೇವಸ್ಥಾನದಲ್ಲಿ. ಸಮಾರ್ಯದವರು ಎಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ? ಗೆರ್ಜಿಮ್ ಬೆಟ್ಟದಲ್ಲಿ, ಅಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಸೊ ಈಗ ವಿಷಯವನ್ನ ನಾವು ಮುಂದಕ್ಕೆ ಸಾಗ್ತಾ ಹೋದ್ರೆ, ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ, ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು ಅಂತ ಹೇಳ್ತಾನೆ. ನಂಬು ಅಂತಂದ್ರೆ ನಂಬಕ್ ಆಗದೆ ಇರ್ತಕ್ಕಂಥ ಮಾತನ್ನು ಹೇಳಲಿಕ್ಕಿದೀನಿ, ನಂಬು ಅಂತ ಹೇಳ್ತಾ ಇದ್ದಾನೆ. ನಂಬಕ್ ಆಗದೆ ಇರುವಂತ ಮಾತನ್ನ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ? ಹೇಳ್ತಾ ಇದ್ದೀನಿ. ಆ ಮಾತನ್ನ ನಂಬು ಅಂತ ಹೇಳ್ತಾ ಇದ್ದಾನೆ. ಒಂದು ಕಾಲ ಬರ್ತದೆ,
ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದ್ರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ ಅಂತ ಹೇಳ್ತಾನೆ. ಸೊ ಅಂದ್ರೆ ಏನ್ ಮಾಡ್ತಾ ಇದ್ದಾನೆ, ಆರಾಧನೆ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಆರಾಧನೆ ಪದ್ಧತಿಗಳು ಚೇಂಜ್ ಆಗ್ತಾ ಇದ್ದಾವೆ, ಆರಾಧನೆ ಸ್ಥಳಗಳು ಚೇಂಜ್ ಆಗ್ತವೆ ಅಂತ ಹೇಳ್ತಾನೆ. ಬೆಟ್ಟಕ್ಕೂ ನೀವು ತಂದೆಯನ್ನು ಆರಾಧಿಸಬೇಕಾದ್ರೆ ಅಲ್ಲಿಗೂ ಹೋಗ್ಬೇಕಾಗಿಲ್ಲ, ಆಮೇಲೆ ಯೆರೂಸಲೇಮಿಗೂ ಕೂಡ ಏನಾಗಿಲ್ಲ, ಹೋಗ್ಬೇಕಾಗಿಲ್ಲ ಅಂತಂದ್ರೆ ಹೊಸದಾದ ಒಂದು ಆರಾಧನೆ ಕ್ರಮ ಬರ್ತಾ ಇದೆ, ಹೊಸದಾದ ಒಂದು ಸ್ಥಳ ಬರ್ಲಿಕ್ಕಿದೆ ಅಂತ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಸೊ ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆರಾಧನೆಯನ್ನ ಆತನ ಏನ್ ಮಾಡ್ತಾ ಇದ್ದಾನೆ, ಚೇಂಜ್ ಮಾಡುವಂತ ಕಾಲವನ್ನು ಸೂಚಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಹಾಗಾಗಿ ಆರಾಧನೆಯ ವ್ಯಕ್ತಿ ಯಾರು ಅಂತಂದ್ರೆ ದೇವರು ಮಾತ್ರನೇ. ಆರಾಧನೆ ವ್ಯಕ್ತಿ ಬದಲಾಗಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯಾರಿದ್ದಾರೆ, ತಂದೆಯಾದ ದೇವರೇ ಇದ್ದಾನೆ. ಪಿತೃಗಳ ಕಾಲದಲ್ಲಿ ಪಿತೃಗಳು ಆರಾಧಿಸಿದ್ದು ಯಾರನ್ನ, ತಂದೆಯಾದ ದೇವರನ್ನೇ. ಧರ್ಮಶಾಸ್ತ್ರ ಕಾಲದಲ್ಲಿ ಧರ್ಮಶಾಸ್ತ್ರಕ್ಕೆ ಒಳಪಟ್ಟಂತ ಪ್ರಜೆಗಳು ಆರಾಧಿಸುವುದು ಯಾರನ್ನ, ತಂದೆಯಾದ ದೇವರನ್ನೇ. ವಿಮೋಚನ ಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ ವಿಷಯವನ್ನು ಒಂದ್ಸರಿ ನಾವು ಗಮನಿಸೋಣ ಪ್ರಿಯರೇ. ವಿಮೋಚನ ಕಾಂಡ ಪುಸ್ತಕ 23ನೇ ಅಧ್ಯಾಯ 25ನೇ ವಚನದಲ್ಲಿ, 23-25ನೇ ವಚನದಲ್ಲಿ, ವಿಮೋಚನ ಕಾಂಡ 23ನೇ ಅಧ್ಯಾಯ 25ನೇ ವಚನದಲ್ಲಿ ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು ಅಂತ ಹೇಳ್ತಾನೆ. ಯಾರನ್ನ ಆರಾಧಕನು ಯಾರು, ಆರಾಧನೆಯನ್ನ ಹೊಂದುವಂತ ಆತನು ಯಾರು, ತಂದೆಯಾದ ದೇವರು. ಏನ್ ಹೇಳ್ತಾ ಇದ್ದಾನೆ, ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು ಅಂತ ಹೇಳ್ತಾನೆ. ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ನೆಕ್ಸ್ಟ್ ಮುಂದುವರೆದ ಭಾಗದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಕ್ಕಂಥ ಮಾತು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಕ್ಕಂಥ ಮಾತನ್ನ ಒಂದ್ಸಾರಿ ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ 10ನೇ ವಚನದಲ್ಲಿ, ದೀಕ್ಷಾ ಸ್ಥಾನ ತಗೊಂಡ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಡೋದಕ್ಕೋಸ್ಕರ 40 ದಿವಸಗಳ ಕಾಲ ಉಪವಾಸದಿಂದ ಅರಣ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸೈತಾನನು ಆತನನ್ನ ಅನೇಕ ವಿಧವಾಗಿ ಶೋಧಿಸುವಂತ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತು ಈ ವಚನದಲ್ಲಿ ನಾವು ಗಮನಿಸೋಣ. 8ನೇ ವಚನದಿಂದ ಸೈತಾನ ಹೇಳ್ತಕ್ಕಂಥ ಮಾತು, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8ನೇ ವಚನದಲ್ಲಿ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು ಅಂತ. ಅಂದ್ರೆ ಯಾರು ಅಡ್ಡ ಬೀಳು ಅಂತ ಹೇಳ್ತಾ ಇದಾರೆ, ಸೈತಾನನು ಯೇಸು ಕ್ರಿಸ್ತನಿಗೆ ನನಗಡ್ಡ ಬೀಳು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನನ್ನನ್ನು ಆರಾಧಿಸು, ನನ್ನನ್ನು ಮಹಿಮೆ ಪಡಿಸು, ನನಗೆ ಘನತೆಯನ್ನ ಕೊಡು, ನನ್ನನ್ನು ಸರೆಂಡರ್ಗೆ ನೀನು ಒಳಗಾಗು ಅಂತೇಳಿ ಸೈತಾನನು ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ ಅದಕ್ಕೆ 10ನೇ ವಚನದಲ್ಲಿ, ಯೇಸು ಅವನಿಗೆ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸ್ಬೇಕು ಅಂತ ಹೇಳ್ತಾನೆ. ಸೊ ಆರಾಧನೆಯನ್ನ ಸ್ವೀಕರಿಸುವಂತಹ ದೇವರು ಯಾರು ಅಂತಂದ್ರೆ ತಂದೆಯಾದ ದೇವರು ಮಾತ್ರನೇ. ಯಾವ ಕಾಲದಲ್ಲಿ, ಪಿತೃಗಳ ಕಾಲದಲ್ಲಿ, ಧರ್ಮಶಾಸ್ತ್ರ ಕಾಲದಲ್ಲಿ, ಇವತ್ತು ಕ್ರೈಸ್ತರ ಕಾಲದಲ್ಲಿಯೂ ಕೂಡ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಸಂಗತಿಯನ್ನು ಒಂದ್ಸಾರಿ ಗಮನಿಸಿದ್ರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 4ನೇ ವಚನದಿಂದ ವಿಷಯವನ್ನು ಗಮನಿಸಿದ್ರೆ, 4ನೇ ವಚನದ ಕೊನೆಯ ಭಾಗದಲ್ಲಿ, ಒಬ್ಬ ದೇವರಿದ್ದಾನೇ ಹೊರತು ಬೇರೆ ದೇವರಿಲ್ಲವೆಂದೂ ಬಲ್ಲೆವು, ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು, ನಿಜವೇ. ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲಾಗಲಿ ದೇವರುಗಳೆನಿಸಿಕೊಳ್ಳುವವರಿದ್ದಾರೆ, ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು, ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ, ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು ಅಂತ ಹೇಳ್ತಾನೆ. ಹಾಗಾಗಿ ದೇವರು ಒಬ್ಬನೇ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಆರಾಧನೆಯನ್ನ ಸ್ವೀಕರಿಸುವಂತ ಆತನು, ಪೂಜಿಸಲ್ಪಡುವಂತಹ ದೇವರು ಯಾರು ಅಂತಂದ್ರೆ ಅದು ತಂದೆಯಾದ ದೇವರು ಮಾತ್ರ, ಎಲ್ಲಾ ಕಾಲಗಳಲ್ಲಿಯೂ ಕೂಡ. ಯೇಸು ಕ್ರಿಸ್ತನ್ ಹೇಳ್ತಕ್ಕಂಥ ಮಾತನ್ನು ಒಂದ್ಸರಿ ಗಮನಿಸೋಣ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ, ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ, ಆತನು ಯಾರನ್ನ ಆರಾಧಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದುದರಿಂದ 22ನೇ ವಚನ, 4ನೇ ಅಧ್ಯಾಯ 22ನೇ ವಚನದ ಕೊನೆ ಭಾಗದಲ್ಲಿ, ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ. ಯಾರು ಹೇಳ್ತಾ ಇದ್ರಿ ಮಾತನ್ನ?
ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ನಾವು ಅಂತ ಹೇಳ್ತಾ ಇದ್ದಾನೆ. ನಾವು ಅಂದ್ರೆ ಯಾರಿದ್ದಾರೆ ಅದ್ರೊಳಗಡೆ? ಯೇಸು ಕ್ರಿಸ್ತನೂ ಇದ್ದಾನೆ, ಯೇಸು ಕ್ರಿಸ್ತನೂ ಇದ್ದಾನೆ. ನಾವು ಅಂತಿದ್ದಾನೆ. ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂತದ್ದನ್ನ ಆರಾಧಿಸುವವರಾಗಿದ್ದೀರಿ. ಅಲ್ಲಿ ಆರಾಧನೆಯಲ್ಲಿ ಎರಡು ಭಾಗಗಳನ್ನು ತೋರಿಸ್ತಾ ಇದ್ದಾನೆ, ಎರಡು ವಿಧಗಳನ್ನು ತೋರಿಸ್ತಾ ಇದ್ದಾನೆ. ಒಂದು ಅರಿತಿರುವಂತ ಆರಾಧನೆ, ಇನ್ನೊಂದು ಅರಿಯದೇ ಇರುವಂತಹ ಆರಾಧನೆ. ಸೊ ನಾವು ಅರಿತಿರುವುದನ್ನ ಆರಾಧಿಸ್ತಾ ಇದ್ದೀವಿ. ನಾವು ಯಾರನ್ನ ಆರಾಧನೆ ಮಾಡ್ಬೇಕಂತೇಳಿ ನಮಗೆ ಗೊತ್ತಿದೆ. ಆರಾಧನೆ ಎಲ್ಲಿ ಮಾಡ್ಬೇಕಂತೇಳಿ ದೇವ್ರು ಕೋರ್ಕೊಳ್ತಾ ಇದ್ದಾನೋ ಅದೇ ಸ್ಥಳದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ. ನಾವು ಅರಿತಿರುವುದನ್ನ ಆರಾಧಿಸ್ತಾ ಇದ್ದೇವೆ, ನೀವು ಅರಿಯದೇ ಇರುವಂತದನ್ನ ಆರಾಧಿಸಿದ್ರೆ. ಇದು ಡಿಫರೆನ್ಸ್ ಗೊತ್ತಾಗ್ತಾ ಇದೆ. ಈ ಡಿಫರೆನ್ಸ್ ಹೇಳಿದ ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾನಂತಂದ್ರೆ 23ನೇ ವಚನದಲ್ಲಿ ಅದಿರಲಿ. ನೆಕ್ಸ್ಟ್ ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಅಂತ ಹೇಳ್ತಾನೆ. ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರ್ತದೆ. ಯಾರನ್ನ ಆರಾಧಿಸುವ ಕಾಲ? ಯೇಸು ಕ್ರಿಸ್ತನ್ ಚೇಂಜ್ ಮಾಡ್ತಾ ಇಲ್ಲ ಇಲ್ಲಿ. ನನ್ನನ್ನು ಆರಾಧಿಸುವ ಕಾಲ ಅಂತ ಅಲ್ಲಿ ಹೇಳಿಲ್ಲ, ತಂದೆಯನ್ನು ಆರಾಧಿಸುವ ಕಾಲ ಬರ್ತದೆ. ಅದು ಈಗಲೇ ಬಂದಿದೆ, ಆಲ್ರೆಡಿ ಬಂದ್ಬಿಟ್ಟಿದೆ, ಬರ್ತಿದೆ, ಇನ್ನೇನಾಯ್ತು, ಇನ್ನು ನಿಯರ್ ಹತ್ರ ಇದೆ. ಆದ್ರೆ ಒಂದು ಹೊಸ ಒಂದು ವಿಧಾನದಲ್ಲಿ ನೀವು ದೇವರನ್ನು ಆರಾಧಿಸುವಂತ ಕಾಲ ಬರ್ತದೆ. ಆಗ ನೀವು ಆರಾಧನೆ ಮಾಡ್ಬೇಕಾದ್ರೆ ಯೆರೂಸಲೇಮಿಗೂ ಹೋಗ್ಬೇಕಾಗಿಲ್ಲ, ನೀವು ಗೆರಿಜಿಮ್ ಬೆಟ್ಟಕ್ಕೂ ಕೂಡ ಹೋಗ್ಬೇಕಾಗಿಲ್ಲ, ತಂದೆಯನ್ನು ಆರಾಧಿಸುವಂತ ಕಾಲ ಬರ್ತದೆ. ಆ ಕಾಲದಲ್ಲಿ ಆರಾಧನೆಯನ್ನು ಸ್ವೀಕರಿಸುವಂತವ್ರು ಯಾರು ಅಂತಂದ್ರೆ, ಆರಾಧನೆಯನ್ನು ಕೋರಿದಂತವ್ರು ಯಾರು ಅಂತಂದ್ರೆ ತಂದೆನೆ. ಪಿತೃಗಳ ಕಾಲದಲ್ಲೂ ತಂದೆನೆ, ಧರ್ಮಶಾಸ್ತ್ರ ಕಾಲದಲ್ಲೂ ತಂದೆನೆ, ಈಗ ಕ್ರೈಸ್ತರ ಕಾಲದಲ್ಲೂ ಕೂಡ ತಂದೆನೆ ಆರಾಧನೆಯನ್ನು ಕೋರ್ತಾ ಇದ್ದಾನೆ. ಸೊ ಹಾಗಾಗಿ ನಾವು ಅರಿತಿರುವುದನ್ನು ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂತದನ್ನ ಆರಾಧಿಸುವವರಾಗಿದ್ದೀರಿ. ಅದಿರಲಿ ಸತ್ಯಭಾವದಿಂದ ದೇವರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರ್ತದೆ, ಅದು ಈಗಲೇ ಬಂದಿದೆ ಅಂತ ಹೇಳ್ತೇನೆ. ಹಾಗಾಗಿ ಆರಾಧಕರು ಯಾರು ಅಂತಂದ್ರೆ ಯಥಾರ್ಥವಾಗಿ ಸತ್ಯಭಾವದಿಂದ ಆರಾಧನೆ ಮಾಡುವಂತವರ ಆರಾಧನೆಯನ್ನ ತಂದೆಯಾದ ದೇವರು ಏನ್ ಮಾಡ್ತಾ ಇದ್ದಾನೆ? ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಹಾಗಾಗಿ ಇವಾಗ ಕ್ರೈಸ್ತರ ಕಾಲದಲ್ಲಿ ಆರಾಧನೆ ಎಲ್ಲಿ ನಡಿಬೇಕು? ಎಲ್ಲೆಂದ್ರೆ ಅಲ್ಲಲ್ಲ, ಎಲ್ಲಿ ನಡಿಬೇಕು? ಜೀವ ಸ್ವರೂಪನಾದ ದೇವರ ಮನೆಯಲ್ಲಿ, ಸಭೆಯಲ್ಲಿ ಆರಾಧನೆ ಕಾರ್ಯಕ್ರಮ ನಡಬೇಕು. ಸಭೆಯಿಂದ ಹೊರಗಡೆ ಅಲ್ಲ. ಸಭೆ ಅಂದ್ರೆ ಯಾರು? ನಿನ್ನ ತಾನ ನಾವು ನೋಡಿದ್ವಿ, ಕ್ರಿಸ್ತನ ದೇಹವಾಗುವುದಕ್ಕಾಗಿ, ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ, ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಬದುಕುವಂತಹ ಆಲೋಚನೆಯಲ್ಲಿ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಿ ನೂತನ ಸೃಷ್ಟಿಯಾಗಿ ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆಯಲ್ಲಿ, ಕ್ರಿಸ್ತನ ದೇಹವೆಂಬ ಆ ಸಭೆಯಲ್ಲಿ ಅಂಗಾಂಗಗಳಾಗಿ ಯಾರೆಲ್ಲ ಇರ್ತಾರೋ ಅವ್ರು ಯಾರು? ದೇವರ ಸಭೆ, ದೇವರ ಮನೆ ಅಂದ್ರೆ ಅವರು ಆರಾಧನೆ ಮಾಡ್ದನ್ನ ಏನ್ ಮಾಡ್ತಾನೆ? ದೇವರ ಆರಾಧನೆಯನ್ನ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾನೆ. ದೇವರ ಮನೆಯಲ್ಲಿ ನಡಿಬೇಕಾದ ಆರಾಧನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇದು ಆರಾಧನೆ ಅಂತಂದ್ರೆ ದೇವರಿಗೂ ಮತ್ತು ಆತನ ಪ್ರಜೆಗಳಿಗೂ ನಡುವೆ ಇರ್ತಕ್ಕಂಥ ಸಂಬಂಧ. ಇನ್ನೊಬ್ಬರು ಇದರಲ್ಲಿ ಎಂಟ್ರಿ ಆಗೋಕೆ ಅವಕಾಶ ಇಲ್ಲ. ಹಾಗಾಗಿ ದೇವರು ಆರಾಧನೆಯನ್ನು ಕೋರ್ತಾ ಇದ್ದಾನೆ. ಆರಾಧಿಕರು ಎಂತವರಾಗಿರ್ಬೇಕು ಅಂತ ಹೇಳ್ತಾರೆ? ಯಥಾರ್ಥವಾಗಿ ಆರಾಧಿಸುವವರು ಅಂತ ಹೇಳ್ತದ. ಈಗಲೇ ಬಂದಿದೆ, ತಂದೆಯನ್ನು ಆರಾಧಿಸುವವರು ಇಂಥವರೇ ಆಗಿರ್ಬೇಕಂತೇಳಿ. ಯಾರ್ಯಾರೋ ಅಲ್ಲ, ಯಾರ್ಯಾರೋ ತಂದೆಯನ್ನು ಆರಾಧಿಸುವಂತವ್ರಲ್ಲ, ಇಂಥವರೇ ಆಗಿರ್ಬೇಕು ಅಂತ ಹೇಳ್ತಾನೆ. ಇಂಥವರು ಅಂದ್ರೆ ಯಾರು ಅಂತಂದ್ರೆ ಆತ್ಮದಿಂದಲೂ ಸತ್ಯದಿಂದಲೂ ಅಂತ ಹೇಳ್ತಾನೆ. ಆತ್ಮದಿಂದಲೂ, ಆತ್ಮ ಅಂತಂದ್ರೆ ಆತ್ಮಾನುಸಾರವಾಗಿ ಅಂತಂದ್ರೆ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು. ಈಗ ಉದಾಹರಣೆಗೆ ಸಭೆಯಲ್ಲಿ ಒಬ್ಬ DC ಕ್ರೈಸ್ತನಾಗಿದ್ದಾನೆ. DC ಕೆಳಗಡೆ ಪ್ಯೂನ್ ಕೆಲಸ ಮಾಡ್ತಕ್ಕಂಥ ಆತನು ಕೂಡ ಏನಾಗಿದ್ದಾನೆ? ಕ್ರೈಸ್ತನಾಗಿದ್ದಾನೆ. ಅವರಿಬ್ರು ಎಲ್ಲಿ ಬರ್ತಾ ಇದ್ರು? ಇಲ್ಲಿ ಚರ್ಚಿಗೆ ಬರ್ತಾ ಇದಾರೆ. ಚರ್ಚಿಗೆ ಬಂದಾಗ ಇಲ್ಲಿ ಅವರಿಬ್ರು ಯಾರು? ದೇವ್ರ ಮಕ್ಕಳೇ, ದೇವ್ರ ಪ್ರಜೆಗಳೇ, ಸಹೋದರರೇ. ನಾನ್ DC, ನೀನು ಪ್ಯೂನ್ ಅನ್ನುವಂತ ಭೇದ ಭಾವ ಇಲ್ಲ. ಇಲ್ಲಿ ಇಬ್ರು ಒಂದೇನೆ, ಇಬ್ರು ಸಮಾನರೇ. ಇದು ಆತ್ಮ ಸಂಬಂಧವಾದಂಥದ್ದು, ಆತ್ಮೀಯ ದೃಷ್ಟಿಕೋನ. ಇಲ್ಲಿ ಮೇಲೂ ಇಲ್ಲ, ಕೀಳು ಇಲ್ಲ, ಶ್ರೀಮಂತ ಇಲ್ಲ ಬಡವ ಇಲ್ಲ, ಶರೀರ ಸಂಬಂಧವಾದವುಗಳಿಗೆ ಆಸ್ಪದ ಇಲ್ಲ. ಇದು ಆತ್ಮಾನುಸಾರವಾಗಿ ಅಂತ ಹೇಳ್ತಾನೆ. ಫಿಲಿಪಿ ಪತ್ರಿಕೆ 3ನೇ ಅಧ್ಯಾಯ, ಫಿಲಿಪಿ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಆತ್ಮನಿಂದಲೂ ಸತ್ಯದಿಂದಲೂ, ಆತ್ಮದಿಂದಲೂ ಸತ್ಯದಿಂದಲೂ ಅಂತ ಹೇಳ್ತಾರಲ್ಲ. ಆತ್ಮದಿಂದ ಅಂದ್ರೆ ಏನು? ಆತ್ಮದಿಂದ ಅಂದ್ರೆ ಏನು ಅನ್ನುವಂಥದ್ದನ್ನ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. 3ನೇ ವಚನ, ನಿಜವಾದ ಸುನ್ನತಿಯವರು ಯಾರು ಅಂದ್ರೆ, ನಿಜವಾದ ಸುನ್ನತಿ ಅಂತಂದ್ರೆ ಈಗ ಹೊಸ ಒಡಂಬಡಿಕೆಯಲ್ಲಿ ಯಾವ್ದು ಸುನ್ನತಿ ಅಂದ್ರೆ
ದೀಕ್ಷಾ ಸ್ನಾನ. ನಿಜವಾದ ಸುನ್ನತಿಯವರು ಯಾರು ಅಂತಂದ್ರೆ, ಅಂದ್ರೆ ದೀಕ್ಷಾ ಸ್ನಾನ ಪಡ್ಕೊಂಡಂತ ನಿಜವಾದ ಪ್ರಜೆಗಳು ಯಾರು ಅಂತಂದ್ರೆ, ಈಗ ನೋಡಿ ಯಾರಂದ್ರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು. ಆತ್ಮನಿಂದ ಆರಾಧಿಸುವವರು, ಆತ್ಮದಿಂದಲೂ ಸತ್ಯದಿಂದಲೂ ಅಂತ ಹೇಳಿದ್ನಲ್ಲ, ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರ್ಬೇಕು ಅಂತ ಹೇಳ್ತದಲ್ಲ. ಸೊ ಇಂಥವ್ರಂದ್ರೆ ಯಾರು ಅಂತಂದ್ರೆ ಆತ್ಮದಿಂದಲೂ ಸತ್ಯದಿಂದಲೂ ಅಂತ ಹೇಳ್ತಾ ಇದ್ದಾನೆ. ಆತ್ಮದಿಂದ ಯಾರಂತಂದ್ರೆ ದೇವರಾತ್ಮನಿಂದ ಪ್ರೇರಿತವಾಗಿ ಆರಾಧಿಸುವವರು ಅಂದ್ರೆ ಏನು ಅಂತಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು. ಇದು ಪಾಯಿಂಟ್. ಕ್ರಿಸ್ತ ಯೇಸುವಿನಲ್ಲಿ ಏನ್ ಮಾಡೋರು? ಹರ್ಷಗೊಳ್ಳುವರು. ಹರ್ಷ ಅನ್ನುವಂಥದ್ದು ಕ್ರಿಸ್ತ ಯೇಸುವಿನಲ್ಲಿ ಮಾತ್ರನೇ, ಕ್ರಿಸ್ತನಿಂದ ಹೊರಗಡೆ ಇಲ್ಲ. ಕ್ರಿಸ್ತನಿಂದ ಹೊರಗಡೆ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು. ನೆಕ್ಸ್ಟ್ ಪಾಯಿಂಟ್ ಇದೆ ನೋಡಿ, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ. ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲ ನಮಗೆ. ಸೊ ಇವ್ರ ಆತ್ಮನಿಂದ ಆರಾಧಿಸುವಂತವ್ರು ಅಂತ ಅರ್ಥ. ಇಂಥವ್ರೇ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾನೆ. ಆರಾಧಿಕರು ಎಂತವ್ರು ಅಂದ್ರೆ ಇಂಥವ್ರೇ ಆಗಿರ್ಬೇಕು. ಯಾರವ್ರು ಅಂತಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು. ಯಾವಾಗಲೂ ಸಂತೋಷ ಪಡ್ರಿ ಅಂತೇಳಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಇದೆ ಪೌಲನು ಹೇಳ್ತಕ್ಕಂಥ. ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವಂತವರು. ಆತ್ಮನಿಂದಲೂ. ನೆಕ್ಸ್ಟ್ ಸತ್ಯದಿಂದಲೂ ಅಂದ್ರೆ ಯೋಹಾನ ಬರೆಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಾನೆ, ನಿನ್ನ ವಾಕ್ಯವೇ ಸತ್ಯವು. ನಿನ್ನ ವಾಕ್ಯವೇ ಸತ್ಯ. ವಾಕ್ಯಾನುಸಾರವಾಗಿ ಆರಾಧನೆ ಮಾಡ್ತಕ್ಕಂಥವ್ರು. ಹಳೆ ಒಡಂಬಡಿಕೆಯಲ್ಲಿ ಏನಿದೆ? ಆರಾಧನೆಯ ಒಂದು ಸ್ಥಳ ನಿಗದಿ ಮಾಡಿಲ್ಲ. ಆ ಆರಾಧನೆಗೆ ನಿಗದಿ ಮಾಡಿದಂತ ಸ್ಥಳದಲ್ಲೇ ಬಂದು ಆರಾಧನೆ ಮಾಡಬೇಕು. ಅಲ್ಲೇನೆ ಬಂದು ನೀವು ಯಜ್ಞಗಳನ್ನು ಸಮರ್ಪಣೆ ಮಾಡಬೇಕು. ಎಲ್ಲೆಂದ್ರಲ್ಲೇ ಸಮರ್ಪಣೆ ಮಾಡುವುದು ಅಲ್ಲ. ನಾನು ಆಯ್ದುಕೊಂಡಂತ ಸ್ಥಳದಲ್ಲೇ ನೀವು ಕೂಡಿ ಬರ್ಬೇಕು, ಎಲ್ಲೆಂದ್ರಲ್ಲ ಧರ್ಮಶಾಸ್ತ್ರ ಕಾಲದಲ್ಲಿ. ಆದ್ರೆ ಪಿತೃಗಳ ಕಾಲದಲ್ಲಿ ಅವ್ರು ಎಲ್ಲಿ ಬೇಕಲ್ಲೇ ಮಾಡ್ತಾ ಇದ್ರು. ಅವ್ರು ಇಲ್ಲಿ ಹೋಗ್ತಾ ಇದ್ರು, ಯಜ್ಞವೇದಿನ ಕಟ್ತಾ ಇದ್ರು, ಒಂದು ಬಲಿ ಕೊಡ್ತಾ ಇದ್ರು, ಯಜ್ಞವೇದಿ ಮೇಲೆ ಬಲಿ ಇಡ್ತಾ ಇದ್ರು, ಅಲ್ಲಿ ಯೆಹೋವನಿಗೆ ಬಲಿ ಅರ್ಪಿಸ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು, ಎಲ್ಲೆಂದ್ರಲ್ಲೇ ಪಿತೃಗಳ ಕಾಲದಲ್ಲಿ. ಆದ್ರೆ ಧರ್ಮಶಾಸ್ತ್ರ ಕಾಲದಲ್ಲಿ ಎಲ್ಲಂದ್ರಲ್ಲೆಲ್ಲ. ಎಲ್ಲಿ ತಾನು ಯಾವದನ್ನ ಆದುಕೊಳ್ತಾನೋ ಅದೇ ಸ್ಥಳದಲ್ಲಿ ಬಂದು ನೀವು ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ಈಗ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೆಂದ್ರಲ್ಲಿ ಆರಾಧನೆ ಮಾಡಿದ್ರೆ ನಡೆಯಲ್ಲ. ಎಲ್ಲಿ ಮಾಡ್ಬೇಕು ಆರಾಧನೆ? ಜೀವ ಸ್ವರೂಪನಾದ ದೇವರ ಮನೆಯಲ್ಲಿ ಮಾಡ್ಬೇಕು ಆರಾಧನೆ. ಮನೆಯಲ್ಲಿ ನಡಿಬೇಕು ಆರಾಧನೆ. ಆರಾಧನೆ ಅಂತಂದ್ರೆ ಏನು? ಆತ್ಮದಿಂದಲೂ ಸತ್ಯದಿಂದಲೂ ಯಥಾರ್ಥವಂತರಾಗಿ ಆರಾಧನೆ ಮಾಡ್ತಕ್ಕಂಥವ್ರು. ಆತ್ಮದಿಂದ ಅಂತಂದ್ರೆ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು. ಇಲ್ಲಿ ನಾನು ದೊಡ್ಡವನು, ನೀನು ಸಿಕ್ಕವನು, ನನಗೊಂದು ಇಲ್ಲಿ ಚೇರ್ ಹಾಕಳಿ, ನಿಮಗೊಂದು ಅಲ್ಲಿ ಚೇರ್ ಹಾಕರಿ, ಇದಿಲ್ಲ. ಇಲ್ಲಿ ಒಂದೇ ಸಹೋದರ ಸಹೋದರಿ, ನಾವೆಲ್ಲರೂ ಸಮಾನರೇ. ನಾವೆಲ್ಲರೂ ಕೂಡಿ ಏನ್ ಮಾಡ್ಬೇಕು? ಇವಾಗ ತಂದೆಯನ್ನ ಆರಾಧಿಸ್ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೇಲ್ವಿಚಾರಣೆ ಮಾಡ್ತಾ ಇರ್ತಾನೆ ಇಲ್ಲೆಲ್ಲ ಇದ್ಕೊಂಡು. ನಮ್ ಜೊತೆನೂ ಆತನು ಕೂಡ ಏನ್ ಮಾಡ್ತಾನೆ? ತಂದೆನ ಆರಾಧಿಸ್ತಾನೆ ಅಂತ. ತಂದೆನ ಆರಾಧಿಸ್. ಈಗ ನಾವೆಲ್ಲ ಹಾಡಾಡ್ದವಲ್ಲ, ನಾವು ಹಾಡಾಡುವಾಗ ನಮ್ ಜೊತೆನೂ ಹಾಡಾಡ್ತಾರಂತೆ. ಯಾರು ಹಾಡ್ತಾರೆ? ಯೇಸು ಕ್ರಿಸ್ತನು ಹಾಡಾಡ್ತಾನೆ ಅಂತ ಹೇಳ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸೆಲೆಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಇದು ಯಾರ ಬಗ್ಗೆ ಹೇಳ್ತಾ ಇದ್ರೆ ಈ ಮಾತನ್ನ? ಯೇಸು ಕ್ರಿಸ್ತನ ಬಗ್ಗೆನಾ? ನೋಡಿ ಒಂದ್ಸರಿ. ಸಮಸ್ತವು ಯಾವನಿಗೋಸ್ಕರವು ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು. ಆಲೋಚನೆ ಮಾಡಿ ಚೆನ್ನಾಗಿ ಅದನ್ನ ವಾಕ್ಯ ನೋಡಿ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ತಂದೆಯಾದ ದೇವರು. ಸಮಸ್ತವು ಯಾವನಿಗೋಸ್ಕರ, ಯಾವಾತನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು. ಆತನಂದ್ರೆ ಯಾರು? ತಂದೆ ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು. ಯಾರ ರಕ್ಷಣಾಕರ್ತ? ನಮ್ಮಗಳೆಲ್ಲರ ರಕ್ಷಣಾಕರ್ತ ಯಾರು? ಯೇಸು ಕ್ರಿಸ್ತನನ್ನ ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಯಾರಾತ? ತಂದೆಯಾದ ದೇವರಿಗೆ ಯುಕ್ತವಾಗಿತ್ತು. ಇದು ಬಹಳ ಇಂಪಾರ್ಟೆಂಟ್. ತಂದೆ ಯಾರು, ಮಗ ಯಾರು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದೇ ನಿತ್ಯ ಜೀವ ಅಂತ ಹೇಳ್ತಾರೆ. ಇದನ್ನ ಸಾಮಾನ್ಯವಾಗಿ ಏನಂತಾರೆ? ಎಲ್ರು ಏನೇನೋ ವ್ಯಾಖ್ಯಾನ ಮಾಡ್ತಾರೆ. ಈಗ ನೋಡಿ, ಮುಂದಕ್ಕೆ ನೋಡಿ, ಪಾಯಿಂಟ್ ಇದೆ. 11ನೇ ವಚನ. ಯಾಕಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಪವಿತ್ರ ಮಾಡುವಾತ ಯಾರು ಇವಾಗ? ಕರ್ತನಾದ ಯೇಸು ಕ್ರಿಸ್ತನು. ಪವಿತ್ರ ಮಾಡುವಾತನಿಗೂ
ಪವಿತ್ರರಾಗೋರು ಯಾರು? ನಾವೆಲ್ರಿಗೂ ಕೂಡ ಯಾರಿದ್ದಾರೆ? ಒಬ್ಬನೇ ತಂದೆ. ಅಂದ್ರೆ ಯೇಸು ಕ್ರಿಸ್ತನಿಗೂ ಒಬ್ಬನೇ ತಂದೆ, ನಮಗೂ ಕೂಡ ಆತನೇ ತಂದೆ, ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಯಾರು? ಯೇಸು ಕ್ರಿಸ್ತನು. ಪವಿತ್ರರಾಗುವವರು ಯಾರು? ನಾವೆಲ್ಲರೂ. ನಿನ್ನೆ 4 ಜನ ಪವಿತ್ರರಾಗಿದ್ದಾರೆ. ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ಏನಾಗಲ್ಲ, ನಾಚಿಕೆ ಪಡ್ಲಿಲ್ಲ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನು ನಮ್ಮನ್ನ ಸಹೋದರ ಅನ್ನೋದಕ್ಕೆ ಆತನ ಏನ್ ಮಾಡ್ತಾ ಇಲ್ಲ, ನಾಚಿಕೆ ಪಡ್ತಾ ಇಲ್ಲ. ಸೊ ಈಗ ನಾವು ಆತನಿಗೆ ಅಣ್ಣ ಅನ್ಬೋದಾ? ಅಣ್ಣ ಅನ್ಬಾರ್ದು ನಾವು. ಆತ ಅಣ್ಣನೇ, ಇಲ್ಲಂತಿಲ್ಲ. ಆದ್ರೆ ನಮಗೀಗ ಆತನನ್ನು ಏನಂತ ನೇಮಿಸಿದ್ದಾನೆ ಇವಾಗ? ಒಡೆಯ, ನಮ್ಮ ಕರ್ತ, ನಮ್ಮ ರಾಜ. ಆತನ ಯಾರು? ನಮಗೆ ವಿಮೋಚಕನು, ನಮ್ಮ ರಾಜ, ನಮ್ಮ ಒಡೆಯ. ನಮ್ಮ ಒಡೆಯನನ್ನು ನಾವು ಒಡೆಯ ಅನ್ಬೇಕು. ಆತ ನಮ್ಮನ್ನು ಸಹೋದರ ಅಂತಾನೆ. ಆತ ಸಹೋದರ ಅಂದ ಮಾತ್ರಕ್ಕೆ ನಾನು ಅಣ್ಣ ಅಂತ ಅಲ್ಲ. ಆ ಫೀಲಿಂಗ್ಸ್ ಇದ್ದೇ ಇರ್ತದೆ. ಆದ್ರೆ ನನಗೆ ಯಾರತ್ತ ಇವಾಗ? ಒಡೆಯ, ನನ್ನ ಒಡೆಯ. ಅದಕ್ಕೆ ಹೇಳ್ತದಾನೆ, ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರ ಅನ್ನೋದಕ್ಕೆ ನಾಚಿಕೆ ಪಡದೆ. 12ನೇ ವಚನ ಗಮನಿಸಿ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವನು. ಯಾರು ಹೇಳ್ತಾರೆ ಈ ಮಾತನ್ನ? ಯೇಸು ಕ್ರಿಸ್ತನು. ನಿನ್ನ ನಾಮ ಮಹಿಮೆಯನ್ನ ನನ್ನ ಸಹೋದರಿಗೆ ತಿಳಿಸುವನು. ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನ ಆಡುವೆನು ಎಂತಲೂ. ಸಭಾ ಮಧ್ಯದಲ್ಲಿ ಏನ್ ಮಾಡ್ತಾನೆ ಈಗ? ಸ್ತುತಿ ಪದಗಳನ್ನ ಆಡ್ತಾನೆ ಅಂತ. ನಮ್ ಜೊತೆಗೆ ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ ಇವಾಗ? ಸ್ತುತಿ ಪದಗಳನ್ನ ಆಡ್ತಾನೆ. ಯಾರಿಗೆ? ತಂದೆಯಾದ ದೇವರಿಗೆ ಅಂತ ಹೇಳ್ತಾನೆ. ಹಾಗಾಗಿ ಯೇಸು ಕ್ರಿಸ್ತನ ಆರಾಧನೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ತಂದೆಯಾದ ದೇವರನ್ನ ನಮ್ಮೊಟ್ಟಿಗೆ ಏನ್ ಮಾಡ್ತಾ ಇದ್ದಾನೆ? ಆತನು ಆರಾಧಿಸ್ತಾ ಇದ್ದಾನೆ. ಹಾಗಾಗಿ ಆರಾಧನೆ ಬಹಳ ವಿಶೇಷವಾದದ್ದು. ಆರಾಧನೆ ಎಲ್ಲಿ ನಡಿಬೇಕು? ದೇವರ ಮನೆಯಲ್ಲಿ ನಡಿಬೇಕು. ದೇವರ ಮನೆಯಿಂದ ಹೊರಗಡೆ ಅಲ್ಲ. ಅದು ಯಾವ್ದು ಮನೆ? ಜೀವ ಸ್ವರೂಪನಾದ ದೇವರ ಮನೆ, ಸಭೆ ಇದು. ಆರಾಧಕರು ಎಂತವ್ರಾಗಿರ್ಬೇಕು? ಆರಾಧಕರು ಎಂತವ್ರು ಅಂತಂದ್ರೆ ಆತ್ಮನಿಂದಲೂ ಸತ್ಯದಿಂದಲೂ ಆರಾಧಿಸೋರು. ಆತ್ಮನಿಂದ ಅಂತಂದ್ರೆ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು, ಕ್ರಿಸ್ತನಲ್ಲಿ ಹರ್ಷಗೊಳ್ಳುವವರು. ಕ್ರಿಸ್ತನಲ್ಲಿ ಹರ್ಷಗೊಳ್ತಕ್ಕಂಥವ್ರು. ಆರಾಧನೆಗೆ ಅಂತವ್ರನ್ನ ದೇವರು ಇವತ್ತು ಕೋರ್ತಾ ಇದ್ದಾನೆ. ದುಃಖದಿಂದ, ವೇದನೆಯಿಂದ, ಇಹಲೋಕದ ಚಿಂತ ಭಾರಗಳಿಂದ ಸಾಡಾಗಿ ಆರಾಧನೆ ಮಾಡುವ ಅವರಲ್ಲ. ಎಂತವ್ರು? ಹರ್ಷಗೊಳ್ಳುವರು, ಕ್ರಿಸ್ತೇಸುವಿನಲ್ಲಿ ಹರ್ಷಗೊಳ್ಳುವರು. ನಾವು ಈ ಲೋಕದವರಲ್ಲ, ನಾವು ಪರಲೋಕದವರು, ನಾವು ಪರಲೋಕ ಸಂಸ್ಥಾನದವರು. ಈ ಭೂಮಿ ಮೇಲೆ ಪ್ರವಾಸಿಗಳು, ಪರದೇಶಿಗಳು. ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟಂತ ಈ ಒಂದು ಆಯುಷ್ಕಾಲದಲ್ಲಿ, ದೇವರು ನಮಗೆ ಕೊಟ್ಟಂತ ಈ ದೇಹದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸ್ತೀವಿ, ದೇವರ ಒಂದು ಕೃತ್ಯಗಳನ್ನು ಪ್ರಚುರಪಡಿಸ್ತೀವಿ ಅಂತಕ್ಕಂಥವರು. ತಮಗೆ ಕಷ್ಟ ಇದ್ರೂ ಕೂಡ, ತಮ್ಮ ಕೊರತೆಗಳಿದ್ರೂ ಕೂಡ, ನಾವು ಕೊರತೆಯಲ್ಲಿ ಇದ್ದವರು ಅಂತೇಳಿ ಯಾರು ತೋರಿಸುವಂತವ್ರಲ್ಲ. ನಮಗ್ ಕಷ್ಟ ಇದೆ, ನಮಗ್ ಚಿಂತೆ ಇದೆ, ಇವನ್ ಯಾರು ಕೂಡ ತೋರಿಸುವಂತವ್ರಲ್ಲ. ಅಂತವ್ರು ಹರ್ಷಗೊಳ್ಳುವವರಲ್ಲ, ಕ್ರಿಸ್ತನಲ್ಲಿ ಹರ್ಷಗೊಳ್ಳುವವರಲ್ಲ. ಅದಕ್ಕೆ ಆತ್ಮದಿಂದಲೂ ಸತ್ಯದಿಂದಲೂ ಅಂತಂದ್ರೆ ಪವಿತ್ರಾತ್ಮ ಪ್ರೇರಿತವಾಗಿ ಆರಾಧಿಸುವವರು ಯಾರು ಅಂತಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು. ಆಮೇಲೆ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ದವರು. ಸೊ ಇವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತವ್ರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆರಾಧನೆಯನ್ನು ಕೋರಿಕೊಂಡವ್ರು ಯಾರು? ತಂದೆಯಾದ ದೇವರು. ಯಾರನ್ನ ಆರಾಧಿಸ್ಬೇಕು ನಾವು? ತಂದೆಯಾದ ದೇವರನ್ನ ಆರಾಧಿಸ್ಬೇಕು. ಎಲ್ಲಿ ಆರಾಧಿಸ್ಬೇಕು? ಎಲ್ಲೆಂದ್ರಲ್ಲ. ಎಲ್ಲಿ? ದೇವರ ಮನೆಯಲ್ಲಿ ಅಂದ್ರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ, ಕ್ರಿಸ್ತನ ಸ್ವರೂಪ ಕೊಟ್ಟು ಸಂಪಾದನೆ ಮಾಡಿಕೊಂಡ ಸಭೆಯಲ್ಲಿ ಆರಾಧನೆ ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳಿ. ಎರಡನೇದು. ಮೂರನೇದು, ಆರಾಧಕರು ಎಂತವ್ರಾಗಿರ್ಬೇಕು? ಯಥಾರ್ಥವಾಗಿರ್ತಕ್ಕಂಥವ್ರು ಆರಾಧಕರು, ಆತ್ಮದಿಂದಲೂ ಸತ್ಯದಿಂದಲೂ. ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಲ್ಲದವರು. ಸತ್ಯದಿಂದಲೂ ಅಂತಂದ್ರೆ ನಿನ್ನ ವಾಕ್ಯವೇ ಸತ್ಯವು, ನಿನ್ನ ವಾಕ್ಯದ ಸಾರಾಂಶವೇ ಸತ್ಯವು ಅಂತೇಳಿ ಕೀರ್ತನೆಗಳ ಗ್ರಂಥ 119ನೇ ಕೀರ್ತನೆ 160ನೇ ವಚನದಲ್ಲಿ ಹೇಳ್ತಾನೆ. ಕೀರ್ತನೆಗಳ ಗ್ರಂಥ 119ನೇ ಕೀರ್ತನೆ 160ನೇ ವಚನದಲ್ಲಿ ಏನ್ ಹೇಳ್ತಾ ಬ್ರದರ್? ಅದು ಸಿಕ್ತಾ? ಓದ್ತೀರಾ? ಕೀರ್ತನೆಗಳ ಗ್ರಂಥ 119ನೇ ಕೀರ್ತನೆ 160ನೇ ವಚನದಲ್ಲಿ ನಿನ್ನ ವಾಕ್ಯದ ಸಾರಾಂಶವೇ ಸತ್ಯವು ಅಂತ ಹೇಳ್ತಾನೆ. ಸಿಕ್ತದ? ಎಸ್. ಏನ್ ಹೇಳ್ತಾನೆ? ನಿನ್ನ ವಾಕ್ಯದ ಸಾರಾಂಶವು ಸತ್ಯವೇ, ನಿನ್ನ ವಾಕ್ಯದ ಸಾರಾಂಶವೇ ಸತ್ಯವು ಅಂತ ಹೇಳ್ತಾರೆ. ಅದಕ್ಕೆ ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕಂತೆ? ವಿಭಜಿಸಬೇಕು ಅಂತ ಹೇಳ್ತಾನೆ. ಏನೋ ಯಾವ್ದೋ ಒಂದು ವಚನ ಸಿಕ್ತಂತಂದ್ರೆ ಅದಕ್ಕೆ ಜೋತ್ ಬೀಳೋದಲ್ಲ. ಅದ್ರ ಹಿನ್ನೆಲೆ ಏನು, ಅದ್ರದ್ದು ಮುನ್ನೆಲೆ ಏನು, ಯಾವ ಉದ್ದೇಶಕ್ಕೋಸ್ಕರ ಇದನ್ನ ನಮಗೆ ಬರೆಸಿದ್ದಾನೆ ಅನ್ನುವಂತ ಸಾರಾಂಶ ಅದೇ ಸತ್ಯ ಅಂತ ಹೇಳ್ತಾರೆ. ಹಾಗಾಗಿ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸ್ತಕ್ಕಂಥವ್ರು ಅಂತ ಹೇಳ್ತಾರೆ. ಸೊ ಇಂಥ ಒಂದು ಆರಾಧನೆಯನ್ನ ದೇವರು ಕೋರ್ತಾ ಇದ್ದಾನೆ ಅಂತ ಹೇಳ್ತಾನೆ.
ಹಾಗಾಗಿ ಆರಾಧನೆ ಅಂತಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಯೆಹೋವನ ಆಲಯದಲ್ಲಿ, ಇದನ್ನ ಬಹಳ ಚಂದವಾಗಿ ಮೆಮೊರಿ ಕಂಠಪಾಠ ಮಾಡ್ಕೋಬೇಕು ನಾವೆಲ್ಲ. ಆರಾಧನೆಯ ಒಂದು ಡೆಫಿನೇಷನ್ ಏನಂತಂದ್ರೆ ಯೆಹೋವನ ಆಲಯದಲ್ಲಿ ಅಥವಾ ಯೆಹೋವನ ಮಂದಿರದಲ್ಲಿ ಮಹೋನ್ನತನ ಆದೇಶದ ಮೇರೆಗೆ, ಮಹೋನ್ನತ ಯಾರು? ತಂದೆಯಾದ ದೇವರ ಆದೇಶದ ಮೇರೆಗೆ ನಡೆಸುವಂತ ಕ್ರಮಗಳನ್ನೇ ಆರಾಧನೆ ಅಂತ ಕರೀತಾರೆ. ಯೆಹೋವನ ಆಲಯದಲ್ಲಿ ಅಥವಾ ಯೆಹೋವನ ಮಂದಿರದಲ್ಲಿ, ಈಗ ಯೆಹೋವನ ಮಂದಿರ ಯಾವುದು? ಸಭೆ, ಜೀವ ಸ್ವರೂಪನಾದ ದೇವರ ಸಭೆ, ದೇವರ ಮನೆನೇ ಇವತ್ತು ಯೆಹೋವನ ಆಲಯ. ಈ ಯೆಹೋವನ ಆಲಯದಲ್ಲಿ ಮಹೋನ್ನತನ ಆದೇಶದ ಮೇರೆಗೆ, ನಮ್ಮ ಆದೇಶದ ಮೇರೆಗೆ ಅಲ್ಲ, ಯಾರ ಆದೇಶದ ಮೇರೆಗೆ? ದೇವರ ಆದೇಶದ ಮೇರೆಗೆ. ದೇವರ ಆದೇಶ ಯಾರ ಮುಖಾಂತರ ಬರ್ತಾ ಇದೆ ಇವಾಗ? ಯೇಸು ಕ್ರಿಸ್ತನ ಮುಖಾಂತರ. ಯೇಸು ಕ್ರಿಸ್ತನ ಯಾರ ಮುಖಾಂತರ ಮಾತಾಡ್ತಾ ಇದ್ದಾನೆ? ಪರಿಶುದ್ಧಾತ್ಮನ ಮುಖಾಂತರ. ಪರಿಶುದ್ಧಾತ್ಮನ ಯಾರ ಮುಖಾಂತರ ಮಾತಾಡ್ತಾ ಇದ್ದಾನೆ? ಅಪೋಸ್ತಲರ ಮುಖಾಂತರ. ಅಪೋಸ್ತಲರ ಬೋಧನೆ ಪ್ರಕಾರ ಅಥವಾ ಮಹೋನ್ನತನ ಆದೇಶದ ಮೇರೆಗೆ ನಡೆಯುವಂತ ಕ್ರಮ, ಅದನ್ನೇ ಏನಂತಾರೆ? ಆರಾಧನೆ ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಆ ಕ್ರಮ ಹೆಂಗಿತ್ತು ಅನ್ನೋದನ್ನ ಒಂದು ಉದಾಹರಣೆಯೊಂದಿಗೆ ನಾವು ಗಮನಿಸೋಣ. ಯಹೂದ್ಯರ ಅರಸನಾಗಿರ್ತಕ್ಕಂಥ ಅಹಜ ಅಂದ್ರೆ ಯಹೂದ್ಯರಲ್ಲಿ ಅನೇಕರ ಅರಸರು ಬರ್ತಾರೆ. ಸೊಲೊಮೋನ್ ಆದ್ಮೇಲೆ ರಾಜ್ಯ ವಿಭಾಗ ಆಗುತ್ತೆ. ವಿಭಾಗ ಆದಂತ ರಾಜ್ಯದಲ್ಲಿ ಯಹೂದ ರಾಜ್ಯ ಮತ್ತು ಇಸ್ರೇಲ್ ರಾಜ್ಯ ಅಂತೇಳಿ ಎರಡು ವಿಭಾಗ ಆದ್ಮೇಲೆ ಯಹೂದ ರಾಜ್ಯದಲ್ಲಿ ಇನ್ನೊಬ್ಬ ಅರಸ ಬರ್ತಾನೆ, ಆತನು ಅಹಜ ಅಂತೇಳಿ. ಆ ಅಹಜ ಏನ್ ಮಾಡ್ತಾನಂತಂದ್ರೆ ದಾವೀದನ ಮಾರ್ಗವನ್ನ ಬಿಟ್ಟು ನೆಬಾಟನ ಮಗನಾದಂತ ಯೆರೋಬಾಮನ ಮಾರ್ಗದಲ್ಲಿ ನಡೆದು ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ. ಆತನ ನಡ್ಕೊಂಡಂತ ಸಂದರ್ಭ ಹೇಗಿರುತ್ತೆ ಅನ್ನೋದನ್ನ ಒಂದ್ಸರಿ ನೋಡೋಣ. ಆ ಕ್ರಮವನ್ನ ಅಲ್ಲಿ ನಾವು ಗಮನಿಸ್ತೇವೆ. ಎರಡನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ ಎರಡನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 1-2 ವಚನದಲ್ಲಿ, ಅಹಾಜನು ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ತನ್ನ ಪೂರ್ವಿಕನಾದ ದಾವೀದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದು ಅವರಂತೆ ಬಾಳ್ ದೇವರುಗಳ ಎರಕದ ವಿಗ್ರಹಗಳನ್ನು ಮಾಡಿಸಿದನು. ಅವನು ಬೆನ್ಹಿನ್ನೋಮ್ ಎಂಬ ತಗ್ಗಿನಲ್ಲಿ ಧೂಪ ಹಾಕಿಸಿದ್ದಲ್ಲದೆ ಯೆಹೋವನು ಇಸ್ರಾಯೇಲರ ಎದುರಿನಿಂದ ಓಡಿಸಿಬಿಟ್ಟ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅನುಸರಿಸಿ ತನ್ನ ಮಕ್ಕಳನ್ನ ಏನ್ ಮಾಡ್ತಾ ಇದ್ದಾನೆ? ಆಹುತಿ ಕೊಡ್ತಾ ಇದ್ದಾನೆ. ಬಹಳ ಘೋರವಾದಂತ ರೀತಿಯಲ್ಲಿ ಈ ಯಹೂದ್ಯರ ಅರಸನಾದಂತ ಅಹಜನ ನಡ್ಕೊಳ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಇವೆಲ್ಲ ನೋಡ್ಕೊಂಡ್ ಬಂದಾಗ ಏನ್ ಮಾಡ್ತಾ ಇದ್ದಾನೆ? 23ನೇ ವಚನದಲ್ಲಿ ಹೇಗೆಂದರೆ ದೇವತೆಗಳು ಅವರಿಗೆ ಜಯವನ್ನ ಅನುಗ್ರಹಿಸಿದವಲ್ಲ. ಅಂದ್ರೆ ಈತನಿಗೆ ಏನಾಯ್ತು ಅಂತಂದ್ರೆ, ಈತ ಯಾವ್ದೋ ಒಂದು ಯುದ್ಧದಲ್ಲಿ ಸೋತಿದನಂತೆ. ಆರಾಮ್ ರಾಜ್ಯರಿಗೆ ಏನಾಗಿದ್ದಾರೆ? ಯುದ್ಧದಲ್ಲಿ ಗೆದ್ದಿದ್ದಾರಂತೆ. ಆ ಆರಾಮ್ ರಾಜ್ಯರಿಗೆ ಗೆಲ್ಲುವುದಕ್ಕೆ ಯಾರು ಸಹಾಯ ಮಾಡಿದ್ರು? ಅವ್ರ ದೇವತೆಗಳ ಸಹಾಯ ಮಾಡಿದ್ರು ಅಂತ ಹೇಳ್ಬಿಟ್ಟು ಈತ ಏನ್ ಮಾಡ್ತಾ ಇದ್ದಾನೆ? ನಾನು ಅವುಗಳಿಗೆ ಯಜ್ಞವನ್ನು ಅರ್ಪಿಸುವೆನು. ಆಗ ನನಗೂ ಜಯವಾಗುವುದು ಅಂದುಕೊಂಡು ಅವನು ತನ್ನ ಅಪಜಯಕ್ಕೆ ಕಾರಣವಾಗಿದ್ದ ದಮಸ್ಕದ ದೇವತೆಗಳಿಗೆ ಯಜ್ಞವನ್ನು ಅರ್ಪಿಸುವನಾದನು. ಯಾರಿಗೆ ಅರ್ಪಿಸ್ತಾ ಇದ್ದಾನೆ? ದಮಸ್ಕದ ದೇವತೆಗಳಿಗೆ ಯಜ್ಞವನ್ನು ಅರ್ಪಿಸ್ತಾ ಇದ್ದಾನೆ. ನೆಕ್ಸ್ಟ್, ಆ ದೇವತೆಗಳ ದೆಸೆಯಿಂದ ಅವನಿಗೂ ಎಲ್ಲಾ ಇಸ್ರಾಯೇಲರಿಗೂ ಕೇಡುಂಟಾಯಿತು. ಅವನು ಎಲ್ಲಾ ಇಸ್ರಾಯೇಲರಿಗೂ ಕೇಡುಂಟಾಯ್ತು. ನೆಕ್ಸ್ಟ್ 24ನೇ ವಚನದಲ್ಲಿ ಇನ್ನೇನ್ ಮಾಡ್ತಾನೆ ನೋಡಿ. ಅವನು ದೇವಾಲಯದ ಸಾಮಾನುಗಳನ್ನು ಕೂಡಿಸಿ ಅವುಗಳನ್ನ ಕತ್ತರಿಸಿ ಬಿಟ್ಟನು. ಇದಲ್ಲದೆ ಅಹಾಜನು ದೇವಾಲಯದ ಸಾಮಾನುಗಳನ್ನು ಕೂಡಿಸಿ ಅವುಗಳನ್ನು ಕತ್ತರಿಸಿ ಬಿಟ್ಟನು. ನೆಕ್ಸ್ಟ್, ಆಲಯದ ಬಾಗಿಲುಗಳನ್ನ ಮುಚ್ಚಿಬಿಡ್ತಾನಂತೆ. ಯೆರೂಸಲೇಮಿನ ಪ್ರತಿಯೊಂದು ಮೂಲೆಯಲ್ಲಿಯೂ ಯಜ್ಞವೇದಿಗಳನ್ನು ಕಟ್ಟಿಸಿದನು. ಅಂದ್ರೆ ಯೆಹೋವನ ಆಲಯನ್ನ ಏನ್ ಮಾಡ್ತಾ ಇದ್ದಾನೆ? ಮುಚ್ಚಿಬಿಟ್ಟು ಬೇರೆ ಬೇರೆ ಕಡೆ ಏನ್ ಮಾಡ್ತಾ ಇದ್ದಾನೆ? ಯಜ್ಞವೇದಿಗಳನ್ನು ಕಟ್ಟಿ ಅಲ್ಲಿ ಬೇರೆ ಬೇರೆ ವಿಗ್ರಹಗಳಿಗೆ ಆರಾಧನೆ ಮಾಡ್ತಾ ಇದ್ದಾನೆ. ಅಂದ್ರೆ ಏನಾಯ್ತಲ್ಲಿ? ಯೆಹೋವನ ಆಲಯದಲ್ಲಿ ಯೆಹೋವನ ಆದೇಶದ ಪ್ರಕಾರ ಕಾರ್ಯಕ್ರಮಗಳು ಏನ್ ಮಾಡ್ತಾ ಇಲ್ಲ, ನಡೀತಲ್ಲ, ಮುಚ್ಚಿಬಿಡ್ತದ, ಡೋರ್ ಮುಚ್ಚಿಬಿಟ್ಟಿದ್ದೇವೆ. ಇವತ್ತು ಪ್ರಸ್ತುತ ದಿನಗಳಲ್ಲಿ ಅನೇಕರು ಏನ್ ಮಾಡ್ತಾ ಇದ್ರು? ಇವತ್ತು ಯೆಹೋವನ ಆಲಯವನ್ನ ಏನ್ ಮಾಡ್ಬಿಟ್ಟಿದ್ರು? ಇವತ್ತು ಮುಚ್ಚಿಬಿಟ್ಟಿದ್ದಾರೆ. ಅಂದ್ರೆ ಜೀವ ಸ್ವರೂಪನಾದ ದೇವರ ಸಭೆಯನ್ನ ಕಂಡುಕೊಳ್ಳಲಾರದೆ, ಒಂದ್ ವೇಳೆ ಅವ್ರ ಕಣ್ಣಿಗೆ ಕಂಡ್ರು ಕೂಡ ಹೃದಯನ ಕಠಿಣಪಡಿಸ್ಕೊಂಡು ತಮ್ಮ ಆಲೋಚನೆಗಳನ್ನ ತಮ್ಮ ಇಷ್ಟಾನುಸಾರಗಳನ್ನ ಏನ್ ಮಾಡ್ತಾ ಇದಾರೆ? ನಡೆಸ್ತಾ ಇದ್ದಾರೆ. ದೇವರು ಕೋರಿಕೊಂಡಂತ ಆರಾಧನೆಗೆ ವಿರುದ್ಧವಾದಂತಹ ಕಾರ್ಯಕ್ರಮಗಳನ್ನ ಅಹಾಜನಂತೆ ಇವತ್ತು ನಡೆಸ್ತಾ ಇದ್ದಾರೆ. ನಡೆಸ್ತಾ ಇದ್ದಾರೆ. ಯೆಹೋವನ ಆಲಯವನ್ನು ಮುಚ್ಚಿಬಿಟ್ಟಿದ್ದಾರೆ. ಯೆಹೋವನ ಆಲಯದಲ್ಲಿ ಯೆಹೋವನ ಆದೇಶದ ಪ್ರಕಾರ ನಡೀತಕ್ಕಂಥ ಕಾರ್ಯಕ್ರಮಗಳು ರದ್ದು ಮಾಡಿಬಿಟ್ಟಿದ್ದಾನೆ. ಇದು ಪರಿಸ್ಥಿತಿ ಇವತ್ತು ಬಹಳ ದೊಡ್ಡದಾಗಿ ವ್ಯಾಪಿಸ್ಬಿಟ್ಟಿದೆ ಪ್ರಪಂಚದಲ್ಲಿ. ಸೊ ಈಗ ಏನಾಗ್ತದೆ ಅಂತಂದ್ರೆ, ನೆಕ್ಸ್ಟ್ 27ನೇ ವಚನದಲ್ಲಿ ಸತ್ತೋಗ್ತಾನೆ. ಅಹಾಜ ಸತ್ತೋಗ್ತಾನೆ. ಅಹಾಜ ಸತ್ತೋದ ಮೇಲೆ
ಲಾಸ್ಟ್ ವಚನ, ಅವನಿಗೆ ಬದಲಾಗಿ ಅವನ ಮಗನಾದ ಹಿಜ್ಕೀಯನು ಅರಸನಾದನು ಅಂತ ಹೇಳ್ತಾನೆ. ಆಹಾಜನ ಮಗ ಯಾರು? ಹಿಜ್ಕೀಯ ಅರಸ ಆದ್ಮೇಲೆ ಏನ್ ಮಾಡ್ತಾನೆ? ಫಸ್ಟ್ ನೋಡಿ ಬ್ರದರ್, 29ನೇ ಅಧ್ಯಾಯ 1ನೇ ವಚನದಲ್ಲಿ, ಹಿಜ್ಕೀಯನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಸೊ ಇಲ್ಲಿ ಅವರು ಹೇಳ್ತಾರೆ 2ನೇ ವಚನದಲ್ಲಿ, ಅವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು ಅಂತೇಳಿ ಏನ್ ಮಾಡ್ತಾನೆ ನೋಡಿ. 3ನೇ ವಚನ ನೋಡಿ, ಬಹಳ ಇಂಪಾರ್ಟೆಂಟ್. ಅವನು ತನ್ನ ಆಳಿಕೆಯ ಮೊದಲನೇ ವರ್ಷದ ಮೊದಲನೇ ತಿಂಗಳಲ್ಲಿ ಯೆಹೋವನ ಆಲಯದ ಬಾಗಿಲುಗಳನ್ನು ಏನ್ ಮಾಡ್ತಾನೆ? ತೆರೆಯಿಸಿ ಅಂತ ಹೇಳ್ತಾನೆ. ಫಸ್ಟ್ ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಮಾಡ್ತಾನೆ? ಯೆಹೋವನ ಆಲಯದ ಬಾಗಿಲುಗಳನ್ನ ತೆರೆತಾನೆ. ಮುಚ್ಚಿದ್ಯಾರು? ಅಪ್ಪ ಮುಚ್ಚಿದ್ದಾನೆ, ಅಪ್ಪ ಮುಚ್ಚಿಬಿಟ್ಟಿದ್ದಾನೆ. ಮಗ ಬಂದ್ ಏನ್ ಮಾಡ್ತಾನೆ? ಇವಾಗ ಯೆಹೋವನ ಆಲಯದ ಬಾಗಿಲುಗಳನ್ನ ತೆರೆದು ಏನ್ ಮಾಡ್ತಾನೆ? ಯೆಹೋವನ ಆಲಯದ ಬಾಗಿಲು ತಿಳಿಸಿ ಅವುಗಳನ್ನ ಏನ್ ಮಾಡ್ತಾನೆ? ಭದ್ರಪಡಿಸ್ತಾನೆ, ಸೆಟ್ರೇಟ್ ಮಾಡ್ತಾನೆ. ಎಲ್ಲೆಲ್ಲಿ ವೀಕ್ ಆಗಿದೀವೋ, ಎಲ್ಲೆಲ್ಲಿ ಅಳಗಾಡ್ತಾ ಇದೀವೋ ಅವುಗಳನ್ನೆಲ್ಲ ಭದ್ರಪಡಿಸಿ ಏನ್ ಮಾಡ್ತಾನೆ? ಯೆಹೋವನ ಆಲಯವನ್ನ ನೀವೇನ್ ಮಾಡ್ಬೇಕು? ನೀವು ಕ್ಲೀನ್ ಮಾಡ್ರಿ ಅಂತ ಹೇಳ್ತಾನೆ. ಕ್ಲೀನ್ ಮಾಡಿ ಅಂತೇಳಿ ಯಾಜಕರಿಗೆಲ್ಲ ಹೇಳಿದ್ಮೇಲೆ ನೀವೆಲ್ಲ ಓದ್ಕೊಂಡ್ ಬನ್ನಿ. ಓದ್ಕೊಂಡ್ ಬಂದ್ರೆ ಅಲ್ಲಿ ಒಂದು ಮಾತು ಹೇಳ್ತಾನೆ 10ನೇ ವಚನದಲ್ಲಿ. 10ನೇ ವಚನ, ನಮ್ಮ ಮೇಲಿರುವ ಆತನ ಕೋಪಾಗ್ನಿ ತೊಲಗಿ ಹೋಗುವಂತೆ ಇಸ್ರಾಯೇಲ್ ದೇವರಾದ ಯೆಹೋವನೊಡನೆ ಒಡಂಬಡಿಕೆ ಮಾಡಿಕೊಳ್ಳುವುದಕ್ಕೆ ಮನಸ್ಸುಳ್ಳವನಾಗಿದ್ದೇನೆ. ಹೀಗಿರಲಾಗಿ ನನ್ನ ಮಕ್ಕಳೇ ಉದಾಸೀನರಾಗಿರಬೇಡಿರಿ. ಯೆಹೋವನು ತನ್ನನ್ನು ಆರಾಧಿಸುವುದಕ್ಕೂ ಧೂಪ ಹಾಕುವುದಕ್ಕೂ ತನ್ನ ಸಾನ್ನಿಧ್ಯ ಸೇವಕರನ್ನಾಗಿ ಆರಿಸಿಕೊಂಡನಲ್ಲ. ಸಾಕು. ಇಲ್ಲಿ ಯೆಹೋವನ ತನ್ನನ್ನು ಆರಾಧಿಸುವುದಕ್ಕೋಸ್ಕರ, ತನ್ನ ಸನ್ನಿಧಿಯಲ್ಲಿ ಧೂಪ ಹಾಕುವುದಕ್ಕೋಸ್ಕರ ಯಾರು ಆರಿಸ್ಕೊಂಡಿದ್ದಾರೆ? ದೇವ್ರು ಯಾರನ್ನ ಆರಿಸ್ಕೊಂಡಿದ್ದಾರೆ? ಯಾಜಕರನ್ನ. ಯಾರಂದ್ರಲ್ಲ, ಇಸ್ರಾಯೇಲರ ಎಲ್ಲಾ ಗೋತ್ರದವರಲ್ಲ, ಯಾಜಕರು ಮಾತ್ರ ಆತನ ಸನ್ನಿಧಾನದಲ್ಲಿ ಪ್ರವೇಶ ಮಾಡಬೇಕು, ಆತನ ಆರಾಧಿಸ್ಬೇಕು, ನೆಕ್ಸ್ಟ್ ಆತನ ಸನ್ನಿಧಿಯಲ್ಲಿ ಧೂಪ ಹಾಕ್ಬೇಕು. ನಿಮ್ಮನ್ನ ಆರಿಸ್ಕೊಂಡಿದ್ದಾನಲ್ಲ, ಸೊ ಹಾಗಾಗಿ ಉದಾಸೀನ ಮಾಡ್ಬೇಡ್ರಿ. ಟೊಂಕ ಕಟ್ಕೊಂಡು ಉತ್ಸಾಹದಿಂದ ನೀವೇನ್ ಮಾಡ್ರಿ? ನೀವು ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಏನ್ ಕೆಲಸ? ಇಲ್ಲಿ ಕೆಲಸ ಏನಿಲ್ಲಿ? ಯೆಹೋವನ ಆಲಯನ ಏನ್ ಮಾಡ್ಬೇಕು? ಕ್ಲೀನ್ ಮಾಡ್ಬೇಕು. ಮುಚ್ಚಿಬಿಟ್ಟು ಎಲ್ಲ ಏನಾಗಿದೆ? ಹೊಲಸದ್ದು ಹೋಗ್ಬಿಟ್ಟಿದೆ ಅಲ್ಲೆಲ್ಲ. ಕ್ಲೀನ್ ಮಾಡ್ರಿ. ಕ್ಲೀನ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕು? ಆರಾಧನೆ ಮಾಡೋದಕ್ಕೆ ಎಲ್ಲ ನೀವು ರೆಡಿ ಆಗ್ಬೇಕು ಅಂತ ಹೇಳ್ತೇನೆ. ರೆಡಿ ಆಗ್ಬೇಕಂತಂದಾಗ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತಂದ್ರೆ, ಈ ಎಲ್ಲ ಹೊಲಸನ್ನ 16ನೇ ವಚನ ನೋಡಿ, ಯೆಹೋವನ ಆಲಯವನ್ನು ಶುದ್ಧೀಕರಿಸುವುದಕ್ಕೆ ಬಂದರು ಈ ಎಲ್ಲ ಯಾಜಕರು ಯೆಹೋವನ ಆಲಯವನ್ನು ಶುದ್ಧ ಮಾಡೋದಕ್ಕೋಸ್ಕರ ಒಳಗೆ ಹೋಗಿ ಪವಿತ್ರ ಸ್ಥಾನದಲ್ಲಿದ್ದ ಹೊಲಸನ್ನೆಲ್ಲ ತಂದು ಪ್ರಾಕಾರದಲ್ಲಿ ಹಾಕಿದರು. ಲೇವಿಯರು ಅದನ್ನು ಕೂಡಿಸಿ ಹೊರಗೆ ಒಯ್ದು ಕಿದ್ರೋನ್ ಹಳ್ಳದಲ್ಲಿ ಹಾಕಿದರು. ಅಂದ್ರೆ ಎಲ್ಲಾ ಹೊಲಸನ್ನ ತಗೊಂಡ್ ಬಂದೆಲ್ಲ ಪ್ರಾಕಾರ ಅಂದ್ರೆ ಬಾಗಿಲೆಲ್ಲ ಹಾಕ್ತಾರೆ, ಅದನ್ನೆಲ್ಲ ತಗೊಂಡು ಕಿದ್ರೋನ್ ಹಳ್ಳದಲ್ಲಿ ಹಾಕಿ ಅದನ್ನ ಇದು ಮಾಡ್ತಾರೆ. ನೆಕ್ಸ್ಟ್ 19ನೇ ವಚನದಲ್ಲಿ, ಅರಸನಾದ ಅಹಜ ಯಾರು? ಹಿಜ್ಕೀಯನ ತಂದೆ. ಅರಸನಾದ ಆಹಾಜನ ತನ್ನ ಆಳಿಕೆಯಲ್ಲಿ ದೇವದ್ರೋಹಿಯಾಗಿ ತಳ್ಳಿಬಿಟ್ಟ ಪಾತ್ರೆಗಳನ್ನು ತಿರುಗಿ ತಂದಿಟ್ಟು ಪ್ರತಿಷ್ಠಿಸಿದ್ದೇವೆ, ಅವು ಈಗ ಯೆಹೋವನ ಯಜ್ಞವೇದಿಯ ಮುಂದಿರುತ್ತವೆ ಅಂದ್ರೆ ಈಗ ಏನ್ ಮಾಡಿದಾರೆ? ಎಲ್ಲ ರೆಡಿ ಮಾಡಿದಾರೆ ಇವಾಗ. ಅಂದ್ರೆ ಯೆಹೋವನ ಆಲಯ ಏನ್ ಮಾಡಿದಾರೆ? ಎಲ್ಲ ಶುದ್ಧ ಮಾಡಿ ಎಲ್ಲ ರೆಡಿ ಮಾಡಿದಾರೆ, ಆರಾಧನೆಗೆ ರೆಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ 20ನೇ ವಚನದಲ್ಲಿ ನೋಡೋಣ. ಅರಸನಾದ ಹಿಜ್ಕೀಯನು ಮರುದಿನ ಬೆಳಗಿನ ಜಾವದಲ್ಲೆದ್ದು, ಅಂದ್ರೆ ಆರಾಧನೆ ಕಾರ್ಯಕ್ರಮಕ್ಕೆ ನೋಡಿ, ಯಾವಾಗ? ಮರುದಿನ ಬೆಳಗಿನ ಜಾವದಲ್ಲೆದ್ದು ಪಟ್ಟಣದ ಮುಖಂಡರನ್ನು ಕೂಡಿಸಿ ಅವರೊಡನೆ ಯೆಹೋವನ ಆಲಯಕ್ಕೆ ಹೋದನು. ಅಂಡರ್ಲೈನ್ ಮಾಡ್ಕೋಬೇಕು. ಎಲ್ಲಿಗೆ ಹೋಗ್ಬೇಕು? ಯೆಹೋವನ ಆಲಯಕ್ಕೆ. ಆರಾಧನೆ ಎಲ್ಲಿ ನಡಿಬೇಕು? ಯೆಹೋವನ ಆಲಯದಲ್ಲಿ ನಡಿಬೇಕು. ಎಲ್ಲೆಂದ್ರಲ್ಲಿ ಮಾಡುವಂತ ಆರಾಧನೆಯನ್ನ ಯೆಹೋವನು ಸ್ವೀಕರಿಸೋದಿಲ್ಲ, ದೇವ್ರು ಸ್ವೀಕರಿಸೋದಿಲ್ಲ. ನೆಕ್ಸ್ಟ್ ಯೆಹೋವನ ಆಲಯಕ್ಕೆ ಹೋದನು. 21ನೇ ವಚನ, ಅವರು ಸರಕಾರ, ದೇವಾಲಯ, ಯಹೂದ ಪ್ರಜೆ ಇವುಗಳಿಗೋಸ್ಕರ ದೋಷ ಪರಿಹಾರಕ್ಕೆ ಯಜ್ಞ ಮಾಡುವುದಕ್ಕಾಗಿ ಇವೆಲ್ಲ ಓರಿಗಳನ್ನ ತಗೊಂಡ್ ಬಂದಾಗ ಏನ್ ಮಾಡ್ತಾರೆ? ಎಲ್ಲವೂ ಏನ್ ಮಾಡ್ತಾರೆ ಅಂದ್ರೆ ಓರಿಗಳನ್ನ ವಧಿಸ್ತಾರೆ. ಯಾಜಕರು ರಕ್ತ ತಗೊಂಡು ಏನ್ ಮಾಡ್ತಾರೆ? ಯಜ್ಞವೇದಿಗೆ ಎರಿಸ್ತಾರೆ. ಇವೆಲ್ಲ ಕಾರ್ಯಕ್ರಮ ಆದ್ಮೇಲೆ ಅಂದ್ರೆ ಏನ್ ನಡೀತದೆ ಯೆಹೋವನ ಆಲಯದಲ್ಲಿ? ಇದನ್ನ ಓದಿ ನೀವು ಮನೇಲಿ ಹೋಗ್ಬಿಟ್ಟು ಇದನ್ನ ಓದಿ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯೆಹೋವನ ಆಲಯದಲ್ಲಿ ಆರಾಧನೆ ಅನ್ನುವಂತ ಒಂದು ಕ್ರಮವನ್ನು ನಾವಿಲ್ಲಿ ಕಾಣ್ತೀವಿ. ನಾವು ಕ್ರಮ ಏನನ್ನ ನಡೀತಾ ಇದೆ ಅಲ್ಲಿ? ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ನಂಬರ್ 1 ಆರಾಧನೆ ಎಲ್ಲಿ ನಡೀತಾ ಇದೆ? ಯೆಹೋವನ ಆಲಯದಲ್ಲಿ. ನಂಬರ್ 1. ನಂಬರ್ 2 ಆರಾಧನೆಯಲ್ಲಿ ಯಜ್ಞಗಳು ಕಂಪಲ್ಸರಿ. ಯಜ್ಞಗಳು ಇರಬೇಕು. ಯಜ್ಞಗಳಿಲ್ದೇನೆ ಆರಾಧನೆ ಆಗಲ್ಲ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಏನ್ ಹೇಳ್ತಾ ಇದ್ದಾನೆ? ನೀವು ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ,
ಆತ್ಮೀಯ ಯಜ್ಞಗಳನ್ನ ನೀವೇನ್ ಮಾಡ್ಬೇಕು, ನೀವು ಸಮರ್ಪಿಸಬೇಕು ಅಂತ ಹೇಳ್ತಾನೆ. ಪೇತ್ರನ ಬರೆದ ಪತ್ರಿಕೆಯಲ್ಲಿ ಅಲ್ವಾ? ಎಸ್, ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯ, 1 ಪೇತ್ರ 2ನೇ ಅಧ್ಯಾಯ 5ನೇ ವಚನದಲ್ಲಿ, 1 ಪೇತ್ರ 2ನೇ ಅಧ್ಯಾಯ 5ನೇ ವಚನದಲ್ಲಿ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಏನಾಗಿದ್ರಿ ನೀವು? ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ ಈಗ ಯಾಜಕರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು? ಯಜ್ಞಗಳನ್ನು ಅರ್ಪಿಸ್ಬೇಕು. ಯಜ್ಞಗಳನ್ನು ಅರ್ಪಿಸಿಲ್ಲ ಅಂತಂದ್ರೆ ಆರಾಧನೆ ಆಗಲ್ಲ. ಆ ಯಜ್ಞಗಳು ಏನಂತ ಹೇಳ್ಬಿಟ್ಟು ಮುಂದೆ ನೋಡೋಣ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಇವರು? ಒಂದೆದ್ದಾಗ ಏನ್ ಮಾಡ್ತಾ ಇದಾರೆ? ಯೆಹೋವನ ಆಲಯಕ್ಕೆ ಬರ್ತಾ ಇದ್ದಾರೆ. ಯೆಹೋವನ ಆಲಯಕ್ಕೆ ಬಂದ್ಬಿಟ್ಟು ಯಾರ್ಯಾರಿಗೋಸ್ಕರ? ಸರ್ಕಾರಕ್ಕೋಸ್ಕರ, ಆಮೇಲೆ ದೇವಾಲಯಕ್ಕೋಸ್ಕರ, ಯಹೂದ ಪ್ರಜೆಗಳ ಇವುಗಳಿಗೋಸ್ಕರ ದೋಷ ಪರಿಹಾರಕ ಯಜ್ಞವನ್ನ ಸಮರ್ಪಿಸ್ತಾ ಇದ್ದಾರೆ. ಯಾಜಕರು ಸಮರ್ಪಿಸಿದಂತಹ ಆ ಯಜ್ಞಗಳ ಆ ಕುರಿ, ಹೋರಿ, ಓತಗಳ ರಕ್ತವನ್ನು ತೆಗೆದುಕೊಂಡು ಏನ್ ಮಾಡ್ತಾ ಇದ್ದಾರೆ? ಯಜ್ಞವೇದಿಗೆ ಎರಚಿಸ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೇನ್ ಮಾಡ್ತಾ ಇದ್ದಾರೆ? ಇನ್ನೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 25ನೇ ವಚನ, ಇದಲ್ಲದೆ ಅವನು ತಾಳ, ಸ್ವರಮಂಡಲ, ಕಿನ್ನರಿ ಇವುಗಳಿಂದ ಭಜಿಸುವುದಕ್ಕೋಸ್ಕರ ಲೇವಿಯರನ್ನು ರಾಜದರ್ಶಿಯಾದ ಗಾದ್, ಪ್ರವಾದಿಯಾದ ನಾತಾನ್ ಇವರ ಆಜ್ಞಾನುಸಾರವಾಗಿ ಯೆಹೋವನ ಆಲಯದಲ್ಲಿ ಇರಿಸಿದನು. ಯಾರನ್ನ ಎಲ್ಲಿರಿಸ್ತಾ ಇದ್ದಾನೆ? ಯೆಹೋವನ ಆಲಯದಲ್ಲಿ ಇರಿಸ್ತಾ ಇದ್ದಾನೆ. ಯಾರನ್ನ? ಇವ್ರನ್ನ ಲೇವಿಯರ್ನ ಇರಿಸ್ತಾ ಇದ್ದಾನೆ. ಏನಕ್ಕೆ? ಬಾರಿಸೋದಕ್ಕೆ, ವಾದ್ಯಗಳನ್ನ ಬಾರಿಸೋದಕ್ಕೆ. ಅಂದ್ರೆ ದೇವ್ರು ಅಕ್ಸೆಪ್ಟ್ ಮಾಡಿದಾನೆ ಇದನ್ನ. ಹಳೆ ಒಡಂಬಡಿಕೆಯಲ್ಲಿ ಅಕ್ಸೆಪ್ಟ್ ಮಾಡಿದಾನೆ, ದೇವರೇ ಹೇಳಿದಾನೆ ಇದನ್ನ. ಹೊಸ ಒಡಂಬಡಿಕೆಯಲ್ಲಿ ಏನನ್ನೋದನ್ನ ನೆಕ್ಸ್ಟ್ ಗಮನಿಸೋಣ. ಆಜ್ಞಾನುಸಾರವಾಗಿ ಯೆಹೋವನ ಆಲಯದಲ್ಲಿ ಇರಿಸಿದನು. ನೆಕ್ಸ್ಟ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಯೆಹೋವನು ತಾನೇ ಪ್ರವಾದಿಗಳ ಮುಖಾಂತರ ಏನ್ ಮಾಡಿದಾನೆ? ಇದನ್ನ ಆಜ್ಞಾಪಿಸಿದ್ದಾನೆ. ಯೆಹೋವನು ತಾನೇ ಪ್ರವಾದಿಗಳ ಮುಖಾಂತರ ಇದನ್ನ ಆಜ್ಞಾಪಿಸಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಈ ಕ್ರಮಗಳು ಏನೇನ್ ನಡೀತಾ ಇದೆ ಅಲ್ಲಿ? ಯೆಹೋವನ ಆಲಯದಲ್ಲಿ ಯಜ್ಞಗಳನ್ನ ಸಮರ್ಪಿಸ್ತಾ ಇದ್ದಾರೆ, ರಕ್ತವನ್ನ ಎರಸ್ತಾ ಇದ್ದಾರೆ. ಆಮೇಲೆ ಲೇವಿಯರು ಏನ್ ಮಾಡ್ತಾ ಇದಾರೆ? ತಾಳ, ಸ್ವರಮಂಡಲಿ, ಕಿನ್ನರಿಗಳಿಂದ ಏನ್ ಮಾಡ್ತಾ ಇದಾರೆ? ಬಾರಿಸ್ತಾ ಇದ್ದಾರೆ. ಅಂದ್ರೆ ಏನಾಗ್ತದೆ? ಒಬ್ಬೊಬ್ರು ಒಂದೊಂದು ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದಾರೆ? ಈ ಕಡೆ ಯಜ್ಞ ಅರ್ಪಿಸೋರು ಯಜ್ಞ ಅರ್ಪಿಸ್ತಾ ಇದ್ದಾರೆ. ಯಜ್ಞ ಅರ್ಪಿಸಿದ ಮೇಲೆ ರಕ್ತ ತಗೊಂಡ್ ಬಂದು ಎರಚೋರು ಏನ್ ಮಾಡ್ತಾ ಇದಾರೆ? ಎರಸ್ತಾ ಇದ್ದಾರೆ. ಆ ಕಡೆ ಅವರು ಬಾರಿಸೋದಕ್ಕೆ ಯಾರು ನೇಮಿಸಿದಾರೆ ಅವ್ರು ಏನ್ ಮಾಡ್ತಾ ಇದಾರೆ? ಅಲ್ಲಿ ಬಾರಿಸ್ತಾ ಇದ್ದಾರೆ. ಅಂದ್ರೆ ಎಲ್ರು ಏನ್ ಮಾಡ್ತಾ ಇದಾರೆ? ಕ್ರಮವಾಗಿ ಅವ್ರವ್ರಿಗೆ ಏನ್ ಬಂದಿದೋ ಅವರೆಲ್ಲ ಏನ್ ಮಾಡ್ತಾ ಇದಾರೆ? ಆಯಾ ಭಾಗ ಮಾಡ್ತಾ ಇದಾರೆ ಅಂತೇಳಿ ಅದನ್ನ ಹೇಳುದು. ಆರಾಧನೆ ಅಂದ್ರೆ ಏನಂತಂದ್ರೆ ಯೆಹೋವನ ಆಲಯದಲ್ಲಿ ಮಹೋನ್ನತನ ಆದೇಶದ ಪ್ರಕಾರ ನಡೆಸುವಂತ ಕಾರ್ಯಕ್ರಮವೇ ಏನದು? ಆರಾಧನೆ. ನಡೆಸುವಂತ ಕ್ರಮವಾಗಿ ನಡೆಸಬೇಕು. ನೆಕ್ಸ್ಟ್ ಮುಂದೆ, ಆ ಲೇವಿಯರು ದಾವೀದನ ವಾದ್ಯಗಳನ್ನು, ಯಾಜಕರು ತುತ್ತೂರಿಗಳನ್ನು ಹಿಡಿದು ನಿಂತಿರಲು ಯಜ್ಞವೇದಿಯ ಮೇಲೆ ಸರ್ವಾಂಗವನ್ನು ಸಮರ್ಪಿಸುವುದಕ್ಕೆ ಆಜ್ಞಾಪಿಸಿದನು. ಇಜ್ಜಿಕೆ ಯಾರು ಇಲ್ಲಿ? ರಾಜ ತಾನೆ. ರಾಜ ತಾನು ಅರ್ಪಿಸಿದಾನ ಯಜ್ಞನ? ಇಲ್ಲ. ಏನ್ ಮಾಡ್ತಾ ಇದ್ದಾನೆ? ಅರ್ಪಿಸು ಅಂತ ಆಜ್ಞಾಪನೆ ಮಾಡ್ತಾನೆ. ಈಗ ನಮ್ಮ ರಾಜ ಯಾರು ಇವಾಗ? ಯೇಸು ಪ್ರಭು. ಈಗ ಆತ ಯಜ್ಞ ಅರ್ಪಿಸಿ ಆಲ್ರೆಡಿ ಹೋಗಿ ಆಯ್ತು. ಇವಾಗ ನಮಗೇನ್ ಹೇಳ್ತಾ ಇದ್ದಾನೆ? ಇವಾಗ ಯಜ್ಞಗಳನ್ನ ಮಾಡಿ ನಾನು ಇಲ್ಲಿದ್ದೀನಿ, ಸೂಪರ್ವೈಸಿಂಗ್ ಮಾಡ್ತಾ ಇದ್ದೇನೆ ಇವಾಗ. ನೆಕ್ಸ್ಟ್ ಮುಂದಕ್ಕೆ, ಸರ್ವಾಂಗ ಹೋಮ ಸಮರ್ಪಣೆಯು ಪ್ರಾರಂಭಿಸಿದೊಡನೆ ಇಸ್ರಾಯೇಲ್ ರಾಜನಾದ ದಾವೀದನ ವಾದ್ಯಗಳಿಂದ ಯೆಹೋವನನ್ನು ಭಜಿಸುವುದಕ್ಕೂ ತುತ್ತೂರಿ ಊದುವುದು ಆರಂಭವಾಯಿತು. ಸರ್ವಾಂಗ ಹೋಮ ಸಮರ್ಪಣೆಯು ತೀರುವವರೆಗೆ ಸರ್ವ ಸಮೂಹದವರು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಲೋ, ಗಾಯಕರು ಗಾನ ಮಾಡುತ್ತಲೋ, ತುತ್ತೂರಿ ಊದುವವರು ತುತ್ತೂರಿ ಊದುತ್ತಲೋ ಇದ್ದರು. ಸರ್ವಾಂಗ ಹೋಮ ಸಮರ್ಪಣೆಯು ತೀರಿದ ಮೇಲೆ ಅರಸನು ಅವನ ಜೊತೆಯಲ್ಲಿದ್ದವರೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸಾಕು. ಏನಾಗ್ತದೆ ಇಲ್ಲಿ? ಎಲ್ರು ಅವ್ರವ್ರ ಕಾರ್ಯಕ್ರಮ ಏನ್ ಮಾಡ್ತಾ ಇದಾರೆ? ರಾಜ ಏನ್ ಮಾಡ್ತಾ ಇದ್ದಾನೆ? ಅಲ್ಲೆಲ್ಲ ಕಾರ್ಯಕ್ರಮ ನಡೀತಾ ಇದೆ. ಈತ ಏನ್ ಮಾಡ್ತಾ ಇದ್ದಾನೆ? ನಿಂತಿದ್ದಾನೆ. ನಿಂತುಬಿಟ್ಟು ಏನ್ ಮಾಡ್ತಾ ಇದ್ದಾನೆ? ಅದಕ್ಕೆ ಸಮ್ಮತಿಯನ್ನು ಏನ್ ಮಾಡ್ತಾ ಇದ್ದಾನೆ? ಸೂಚಿಸ್ತಾ ಇದ್ದಾನೆ. ಆತನು ಕೂಡ ಏನ್ ಮಾಡ್ತಾನೆ? ಅದಕ್ಕೆಲ್ಲ ಒಪ್ಪಿಗೆ ಸೂಚಿಸಿ ಮಾಡ್ತಾ ಇದ್ದಾನೆ. ಸೊ ಇದು ಕ್ರಮ. ಈಗ ಹೊಸ ಒಡಂಬಡಿಕೆಯಲ್ಲಿ ಏನ್ ಮಾಡ್ಬೇಕು ನಾವು? ಎಲ್ಲಿ ಮಾಡ್ಬೇಕು ಆರಾಧನೆ? ಯೆಹೋವನ ಆಲಯದಲ್ಲಿ. ಯಾರ್ದದು ಯೆಹೋವನ ಆಲಯ? ಯಾವುದು? ಜೀವಸ್ವರೂಪನಾದ ದೇವರ ಸಭೆ ಮನೆಯಲ್ಲಿ ಮಾಡ್ಬೇಕು. ಯಾರಿಗ್ ಮಾಡ್ಬೇಕು? ತಂದೆಯಾದ ದೇವರಿಗೆ ಮಾಡ್ಬೇಕು. ಯೇಸು ಕ್ರಿಸ್ತನ ಏನಿರ್ತಾನೆ? ನಮ್ಗೆ ಮೇಲ್ವಿಚಾರಣೆ ಮಾಡ್ತಾ ಇರ್ತಾನೆ, ನಮ್ಮ ಮಧ್ಯದಲ್ಲಿ ಇರ್ತಾನೆ ಆತ. ಆಯ್ತಾ? ಈಗ ಸ್ತುತಿ ಯಜ್ಞಗಳನ್ನು ಸಮರ್ಪಣೆ ಮಾಡ್ಬೇಕು. ಏನ್ ಯಜ್ಞಗಳು? ಆತ್ಮ ಸಂಬಂಧವಾದಂತಹ ಬಲಿಗಳನ್ನ ಅರ್ಪಿಸ್ಬೇಕು ನಾವು ಅಂತ. ಏನ ಬಲಿ? ಸ್ತೋತ್ರ ಯಜ್ಞವನ್ನ ಸಮರ್ಪಿಸ್ಬೇಕು ಅಂತ ಹೇಳ್ತಾರೆ. ಸ್ತೋತ್ರ ಯಜ್ಞ ನಾವೀಗ ಹಾಡಾಡಿದ್ವಲ್ಲ, ಏನದು? ಸ್ತೋತ್ರ ಯಜ್ಞ ಅಂದ್ರೆ ಹಾಡುಗಳ ಮುಖಾಂತರ ನಮ್ಮನ್ನ ನಾವು ಏನ್ ಮಾಡ್ಬೇಕು? ಆತನಿಗೆ ಯಜ್ಞವನ್ನ ಅರ್ಪಿಸ್ಬೇಕು. ಇಬ್ರಿಯರು ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ವಿಷಯವನ್ನ ಗಮನಿಸಿದ್ರೆ, ಇಬ್ರಿಯರು ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನ, 13-15. ಇಬ್ರಿಯ 13-15. ಆತನ ಮೂಲಕವಾಗಿಯೇ ಯಾರ ಮೂಲಕ? ಯೇಸು ಕ್ರಿಸ್ತನ ಮುಖಾಂತರ ದೇವರಿಗೆ ಸ್ತೋತ್ರ ಯಜ್ಞವನ್ನ ಏನ್ ಮಾಡ್ಬೇಕು? ಎಡಬಿಡದೆ
ಸಮರ್ಪಿಸೋಣ. ನೆಕ್ಸ್ಟ್ ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ಹ್ಮ್ ನಾವು ಅರ್ಪಿಸಿದ ಯಜ್ಞವಾಗಿದೆ. ಅದು ಪಾತ್ ನಾವು ಬಾಯಿಂದ ಏನ್ ಮಾಡ್ಬೇಕು? ಸ್ತೋತ್ರ ಯಜ್ಞವನ್ನ ಸಮರ್ಪಿಸ್ಬೇಕು ಅಂತ ಹೇಳ್ತಾರೆ. ಸ್ತೋತ್ರ ಯಜ್ಞವನ್ನ ಸಮರ್ಪಿಸಬೇಕು. ಸೊ ಇದು ಆಲಯದಲ್ಲಿ ನಡಿಬೇಕು. ಇವಾಗ ನಮಗೆ ತಾಳ, ಸ್ವರಮಂಡಲ, ಕಿನ್ನರಿಗಳ ಬದಲಾಗಿ ಏನ್ ಕೊಟ್ಟಿದ್ದೇನೆ ಇವಾಗ? ಸ್ತೋತ್ರ ಯಜ್ಞ. ಸ್ತೋತ್ರ ಯಜ್ಞವಲ್ಲ, ಹೃದಯದಿಂದ ಏನ್ ಮಾಡ್ಬೇಕು? ನಾವು ಹಾಡಬೇಕು ಅಂತ ಹೇಳ್ತಾನೆ. ಹೃದಯದಿಂದ ದೇವರಿಗೆ ಸ್ತೋತ್ರ ಯಜ್ಞಗಳನ್ನ ಸಮರ್ಪಿಸಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಹೊಸ ಒಡಂಬಡಿಕೆಯ ಒಂದು ಆರಾಧನೆ ಬಹಳ ಮುಖ್ಯ ಪ್ರೇರೆ. ಸೊ ಆರಾಧನೆಯಲ್ಲಿ ಸಹೋದರರು ಹೇಳ್ತಾ ಇದ್ರು 5 ಭಾಗಗಳನ್ನ ನಾವು ನಡೆಸಬೇಕು ಅಂತ ಹೇಳಿ. ಈ ಕ್ರಮ ಹೇಳ್ತಾನೆ. ಹೊಸ ಒಡಂಬಡಿಕೆ ಆರಾಧನೆಯಲ್ಲಿ 5 ಕ್ರಮಗಳು ಮಾಡಬೇಕು ಆರಾಧನೆಯಲ್ಲಿ ಅಂತ ಹೇಳ್ತಾನೆ. ನಂಬರ್ 1 ಏನು? ಪ್ರಾರ್ಥನೆ. ನಂಬರ್ 1 ಏನು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಎಂಬ ಧೂಪವನ್ನು ಏನ್ ಮಾಡ್ಬೇಕು? ಅಲ್ಲಿ ಧೂಪ ಯಾವ್ದದು? ಪ್ರಾರ್ಥನೆ ಎಂಬ ಧೂಪ ಸಂಧ್ಯಾ ನೈವೇದ್ಯದಂತೆ ಅಂತ ನೋಡಿ. ಕೀರ್ತನೆಯಲ್ಲಿ ಇದೆ ನೋಡಿ, ಆ ಮಾತು ಎಲ್ಲಿದೆ ನೋಡಿ ಒಂದ್ ಸ್ವಲ್ಪ. ಕೀರ್ತನೆಗಳ ಗ್ರಂಥ 141ನೇ ಕೀರ್ತನೆಗಳ ಗ್ರಂಥ 141. ಕೀರ್ತನೆ 141 2ನೇ ವಚನ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯವಂತೆಯೂ ನಿನಗೆ ಏನಾಗಲಿ, ನಿನಗೆ ಸಮರ್ಪ. ಅಂದ್ರೆ ನಾವು ಅಲ್ಲಿ ಆಲಯದಲ್ಲಿ ಏನ್ ಮಾಡ್ತಾ ಇದ್ರಿ? ಯಾಜಕರು ಧೂಪ ಆಗ್ತಾ ಇದ್ರಿ. ಈಗ ಈ ಆಲಯದಲ್ಲಿ ಏನ್ ಮಾಡ್ಬೇಕು? ಧೂಪ ಹಾಕ್ಬೇಕು. ಏನ್ ಧೂಪ ಅಂದ್ರೆ? ಪ್ರಾರ್ಥನೆ ಮಾಡ್ಬೇಕು. ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ವಿಷಯವನ್ನ ಗಮನಿಸೋಣ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. 1 ತಿಮೋತಿ 2:8. 1 ತಿಮೋತಿ ಪುರುಷರೆಲ್ಲ ಸ್ಥಳಗಳಲ್ಲಿ ಕೋಪವು ವಾಗ್ವಾದವೂ ಇಲ್ಲದವರಾಗಿ. ಅಂಡರ್ಲೈನ್ ಮಾಡ್ಕೊಂಡಿದ್ದೀವಿ. ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಏನ್ ಮಾಡ್ಬೇಕಂತೆ? ಪ್ರಾರ್ಥಿಸ್ಬೇಕು. ಮನೆಯಲ್ಲಿ ಆರಾಧನೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ಜಗಳ ಮಾಡ್ಬಿಟ್ಟು ಹೆಂಡತಿ ಕೊಡ್ದು, ಮಗಳಿಗೆ ಬೈದು, ಮಗಳಿಗೆ ಕೊಡ್ದು, ಅಲ್ಲಿ ಕೋಪ ಮಾಡ್ಕೊಂಡು ಇಲ್ಲಿ ಏನ್ ಮಾಡಬಾರ್ದು? ಇಲ್ಲಿ ಕೋಪವು ವಾಗ್ವಾದವು ಇಲ್ಲದವರಾಗಿ. ಅದಕ್ಕೆ ಯೇಸು ಕ್ರಿಸ್ತನ್ ಹೇಳ್ತಾನೆ, ನೀವು ಇಬ್ಬರು ಯೆಹೋವನ ಸನ್ನಿಧಿಗೆ ಬಂದು ಯಜ್ಞ ಅರ್ಪಿಸ್ಬೇಕಿದ್ದಾಗ ಒಬ್ಬನು ಮತ್ತೊಬ್ಬನ ಮೇಲೆ ಏನೋ ಮನಸ್ಸಿನಲ್ಲಿ ದ್ವೇಷ ಇದೆ, ಮನಸ್ತಾಪ ಇದೆ ಅಂದಾಗ ನೀವಿಬ್ರು ಏನ್ ಮಾಡ್ಬೇಕು? ನೀವು ಸಮಾಧಾನ ಆಗ್ಬಿಟ್ಟು ಆಮೇಲೆ ಬಂದು ಏನ್ ಮಾಡ್ರಿ? ನನಗೆ ಯಜ್ಞವನ್ನು ಸಮರ್ಪಿಸಿ. ನೀವು ಅಸಮಾಧಾನದಿದ್ದು ನನಗೆ ಯಜ್ಞವನ್ನು ಅರ್ಪಿಸುವುದು ಸರಿಯಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಆರಾಧನೆ ಕಾರ್ಯಕ್ರಮದಲ್ಲಿ ನಂಬರ್ 1 ಏನ್ ನಡಬೇಕು? ಧೂಪ ಸಮರ್ಪಣೆ ಆಗ್ಬೇಕು. ಧೂಪ ಅಂದ್ರೆ ಏನು? ಪ್ರಾರ್ಥನೆ ಯಾರ್ಯಾರಿಗೋಸ್ಕರ ಅಂತ ಹೇಳ್ತಾ ಇದ್ದಾನೆ? ಎಲ್ಲರಿಗೋಸ್ಕರ, ಸಕಲ ಪ್ರಜೆಗಳಿಗೋಸ್ಕರ, ನಮ್ಮನ್ನು ಆಳುವಂತಹ ಅಧಿಕಾರಿಗಳಿಗೋಸ್ಕರ, ನಮ್ಮ ಆತ್ಮೀಯ ಜೀವಿತದ ಒಂದು ಸುಭದ್ರವಾದಂತ ಸ್ಥಿತಿಯಲ್ಲಿ ಮುಂದುವರಿಸೋದಕ್ಕೋಸ್ಕರ, ರಕ್ಷಣೆ ಮಾರ್ಗದಲ್ಲಿರ್ತಕ್ಕಂಥ ದೇವರು ತನ್ನ ಮಂಡಳಿಗೆ ಸೇರಿಸುವುದಕ್ಕೋಸ್ಕರ, ತನ್ನ ಮಗನ ಸಭೆಗಳು ಸಂಖ್ಯೆಯಲ್ಲಿ ನಾಣ್ಯತೆಯಲ್ಲಿ ವಿಸ್ತಾರ ಆಗ್ಲಿಕ್ಕೋಸ್ಕರ ಎಲ್ಲ ವಿಷಯವಾಗಿ ನಾವ್ ಏನ್ ಮಾಡ್ಬೇಕು? ನಾವು ಪ್ರಾರ್ಥನೆ ಮಾಡಬೇಕು. ನಂಬರ್ 1 ಪ್ರಾರ್ಥನೆ. ಆರಾಧನೆ ಕಾರ್ಯಕ್ರಮದಲ್ಲಿ ಏನ್ ನಡಿಬೇಕು? ಪ್ರಾರ್ಥನೆ ನಡಿಬೇಕು. ನೆಕ್ಸ್ಟ್ ನಂಬರ್ 2 ಏನ್ ನಡಿಬೇಕಪ್ಪ ಅಂತಂದ್ರೆ ಹಾಡುಗಳು ನಡಿಬೇಕು. ಹಾಡುಗಳು, ಸ್ತೋತ್ರ ಯಜ್ಞವನ್ನ ಏನ್ ಮಾಡ್ಬೇಕು? ನಾವು ಸಮರ್ಪಣೆ ಮಾಡ್ಬೇಕು. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದಂತ ಹಾಡುಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾ ಆರಾಧನೆಯಲ್ಲಿ ಏನ್ ನಡಿಬೇಕು? ಹಾಡುಗಳು ನಡಿಬೇಕು. ಹಾಡುಗಳ ಮುಖಾಂತರ ಏನ್ ಮಾಡ್ಬೇಕು? ಒಬ್ಬರೇ ಆಡೋದಲ್ಲ. ಇಲ್ಲಿ ರಾಜೇಶ್ ಅವರೇ, ಆರಾಧನೆ ಕಾರ್ಯಕ್ರಮದಲ್ಲಿ ಒಬ್ಬರೇ ಆಡೋದಲ್ಲ. ಈಗ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಸಹೋದರ ರಾಜೇಶ್ ಅವರು ಬಂದು ಒಂದು ವಿಶೇಷ ಗೀತೆಯನ್ನ ಆಡ್ತಾರೆ, ಅಲ್ಲ, ನಡೆಯಲ್ಲ. ಇಲ್ಲಿ ನಡೆಯಲ್ಲ. ಏನ್ ಮಾಡ್ಬೇಕು? ಇಲ್ಲಿ ಎಲ್ರೂ ಆಡ್ಬೇಕು. ನೀವು ಆಡಿದ್ರೆ ನನಗೆ ಎಚ್ಚರಿಕೆ ಆಗ್ಬೇಕು, ನಾನು ಆಡಿದ್ರೆ ನಿಮಗೆ ಎಚ್ಚರಿಕೆ ಆಗ್ಬೇಕು. ಒಬ್ರಿಗೊಬ್ರು ಏನ್ ಮಾಡ್ಬೇಕು? ನಾವು ಎಚ್ಚರಿಸ್ಕೋಬೇಕು. ಒಬ್ರಿಗೊಬ್ರು ಬಲಪಡಿಸ್ಬೇಕು, ಒಬ್ರನ್ನೊಬ್ರು ಪ್ರೋತ್ಸಾಹಿಸ್ಬೇಕು ಅಂತ. ಅಂದ್ರೆ ಆರಾಧನೆ ಕಾರ್ಯಕ್ರಮದಲ್ಲಿ 2ನೇದಾಗಿ ಹಾಡುಗಳ ಮುಖಾಂತರ ನಾವು ಏನ್ ಮಾಡ್ಬೇಕು? ಸ್ತೋತ್ರ ಯಜ್ಞವನ್ನ ನಾವು ಸಮರ್ಪಿಸಬೇಕು. ಒಂದು ಪ್ರಾರ್ಥನೆ, 2ನೇದ್ದು ಹಾಡುಗಳು. ನೆಕ್ಸ್ಟ್ ಏನಂತಂದ್ರೆ 3ನೇದಾಗಿ ಬೋಧನೆ ನಡಿಬೇಕು ಅಂತ ಹೇಳ್ತಾನೆ. ಆರಾಧನೆ ಕಾರ್ಯಕ್ರಮದಲ್ಲಿ ಏನಿರ್ಬೇಕು? ಬೋಧನೆ ಅಂತ ಹೇಳ್ತಾನೆ. ಅದು ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯದಲ್ಲಿ ವಿಷಯವನ್ನ ಗಮನಿಸಿದ್ರೆ ಅಲ್ಲಿ ಪೌಲನು ಏನ್ ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನ ಒಂದ್ಸರಿ ಗಮನಿಸೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 7ನೇ ವಚನದಲ್ಲಿ, ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ಅಂದ್ರೆ ಆರಾಧನೆ ಕಾರ್ಯಕ್ರಮದಲ್ಲಿ ಏನ್ ನಡೀತದೆ? 3ನೇದ್ದು ವಾಕ್ಯೋಪದೇಶ. ಅಂದ್ರೆ ಪರಿಶುದ್ಧ ಸ್ಥಳದಲ್ಲಿ ಏನೇನೆಲ್ಲ ಇರ್ತವೆ ಒಂದ್ಸರಿ ನಿಮಗೆ ಗಮನಕ್ಕೆ ಬಂದ್ರೆ, ಪರಿಶುದ್ಧ ಸ್ಥಳ ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಅಂತ ಇರ್ತದಲ್ಲಪ್ಪ. ಪರಿಶುದ್ಧ ಸ್ಥಳದಲ್ಲಿ ಏನೇನು ಇರ್ತದೆ? ಧೂಪವೇದಿ ಇರ್ತದೆ. ನೆಕ್ಸ್ಟ್
ದೀಪಸ್ತಂಭ. ಒಂದು ದೀಪಸ್ತಂಭ, ಎರಡನೇದ್ದು ಮೇಜು, ರೊಟ್ಟಿಗಳಿಡುವಂತಹ ಮೇಜ್ ಇರ್ತದೆ. ಆಮೇಲೆ ಅದು ಮನ್ನ ಅಲ್ಲಿ ಅಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಆಯ್ತು. ಪರಿಶುದ್ಧ ಸ್ಥಳದಲ್ಲಿ ಏನಿದೆ? ಮೇಜು, ಧೂಪವೇದಿ, ಆಮೇಲೆ ದೀಪಸ್ತಂಭ. ದೀಪಸ್ತಂಭ, ಧೂಪವೇದಿ. ಧೂಪವೇದಿ ಅಂತಂದ್ರೆ ಧೂಪ ಹಾಕೋದು, ವೇದಿ. ಆ ವೇದಿ ಮೇಲೆ ನಾವು ಧೂಪ ಹಾಕ್ಬೇಕು. ಮೂರನೇದ್ದು ಏನಿರ್ತದೆ? ಮೇಜು, ರೊಟ್ಟಿಯ ಮೇಜ್ ಇರ್ತದೆ. ಮೂರು ಪರಿಶುದ್ಧ ಸ್ಥಳದಲ್ಲಿ ಇರ್ತದೆ. ಹೊರಗಡೆ ಏನಿರ್ತದೆ? ಯಜ್ಞವೇದಿ ಇರ್ತದೆ. ಯಜ್ಞವೇದಿ, ಗಂಗಾಳ ಇರ್ತದೆ. ಗಂಗಾಳ ಅಂದ್ರೆ ಯಜ್ಞವೇದಿನಲ್ಲಿ ಅರ್ಪಿಸಿ ಕೈ ಕಾಲೆಲ್ಲ ತೊಳ್ಕೊಂಡು ಎಲ್ಲಿಗೆ ಪ್ರವೇಶ ಮಾಡಬೇಕು ಅಂದ್ರೆ, ಇವಾಗ ಯಜ್ಞ ಸಮರ್ಪಿಸಲ್ಪಟ್ಟಿದೆ ನಮಗೋಸ್ಕರ. ಯಜ್ಞವೇದಿ ಆ ಯಜ್ಞವೇದಿಯಲ್ಲಿ ಯಾರು ನಮಗೆ ಸಮರ್ಪಣೆ ಆಗಿದ್ದು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮರ್ಪಣೆ ಆಗಿದ್ದಾನೆ. ಆತನ ರಕ್ತದಲ್ಲಿ ನಾವೇನಾಗಿದ್ದೀವಿ? ಇವಾಗ ತೊಳ್ಕೊಂಡು ಗಂಗಾಳದಲ್ಲಿ ಏನಾಗಿದ್ದೀವಿ ನಾವು? ದೀಕ್ಷಾ ಸ್ನಾನದ ಮುಖಾಂತರ ತೊಳ್ಕೊಂಡು ಎಲ್ಲಿಗೆ ಪ್ರವೇಶ ಮಾಡಿದೀವಿ? ಇವಾಗ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಿದ್ವಿ. ಈ ಪರಿಶುದ್ಧ ಸ್ಥಳದಲ್ಲಿ ಏನ್ ನಡೀತಿದೆ ಕಾರ್ಯಕ್ರಮ? ಒಂದು ಧೂಪವೇದಿ. ಧೂಪವೇದಿ ಅಂದ್ರೇನು? ಪ್ರಾರ್ಥನೆ. ಈಗ ಹೇಳಿದ್ವಲ್ಲ, ಧೂಪವೇದಿ ಪ್ರಾರ್ಥನೆ. ದೀಪಸ್ತಂಭ. ದೀಪಸ್ತಂಭ ಏನು? ಅಲ್ಲಿ ಆ ಪರಿಶುದ್ಧ ಸ್ಥಳದಲ್ಲಿ ಬೆಳಕು ಯಾವ್ದು ಇರ್ಬೇಕಂದ್ರೆ ಹೊರಗಡೆ ಬೆಳಕು ಬರಬಾರ್ದು. ಅಲ್ಲಿ ದೀಪಸ್ತಂಭದ ಬೆಳಕೇ ಬರ್ಬೇಕಂದ್ರೆ ಆ ದೀಪಸ್ತಂಭ ಯಾವ್ದಂತಂದ್ರೆ ಅಪೋಸ್ತಲರ ಬೋಧನೆಯ ಬೆಳಕಿನಲ್ಲೇ ಏನ್ ಮಾಡ್ಬೇಕು? ಕಾರ್ಯಕ್ರಮ ಅಲ್ಲಿ ನಡಿಬೇಕು ಅಂತ. ಆಮೇಲೆ ಏನಿದೆ ನೆಕ್ಸ್ಟ್? ಮೇಜು, ಕರ್ತನ ಮೇಜು, ಹೊಸ ಒಡಂಬಡಿಕೆಯಲ್ಲಿ ಇವತ್ತು. ಸೊ ಇದು ಪರಿಶುದ್ಧ ಸ್ಥಳ. ಹಾಗಾಗಿ ಇಲ್ಲಿ ಏನ್ ಹೇಳ್ತದಾನೆ? ಆರಾಧನೆ ಕಾರ್ಯಕ್ರಮದಲ್ಲಿ ನಂಬರ್ 3ನೇ ಭಾಗ ಯಾವ್ದಂತಂದ್ರೆ ಬೋಧನೆ ನಡಿಬೇಕಂತ. ಬೋಧನೆಯಲ್ಲಿ ಏನಿರ್ಬೇಕು? ಬೋಧನೆಯಲ್ಲಿ ಏನಿರ್ಬೇಕು? ಎಚ್ಚರಿಕೆನೂ ಇರಬೇಕು, ಆದರಣೆ ಇರಬೇಕು, ಸಂತೈಸುವಿಕೆ ಇರಬೇಕು. ಈ 3 ಅಂಶ ಬೋಧನೆಯಲ್ಲಿ ಇರ್ಬೇಕು. ಎಚ್ಚರಿಸ್ಬೇಕು, ಬರೀ ಎಚ್ಚರಿಕೆ ಇರಬಾರ್ದು. ಎಚ್ಚರಿಕೆ ಜೊತೆಗೆ ಏನಿರ್ಬೇಕು? ಆದರಣೆ ಇರಬೇಕು. ಈಗ ಏನೋ ಒಂದು ಆತ್ಮೀಯ ಜೀವಿತಕ್ಕೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಏನೋ ಒಂದು ತೊಂದರೆ ಬಂದಿರ್ತದೆ. ನನ್ಗೇನ್ ಬೇಕು ಅವಾಗ? ಆದರಣೆ ಮಾತುಗಳು ಬೇಕು. ದೇವರ ಆದರಣೆ. ನಾನು ಇದೀನಿ ನಿನ್ ಜೊತೆಗೆ, ನೀನೇನು ಭಯ ಪಡ್ಬೇಡ, ನಾನು ಇವೆಲ್ಲ ಅನುಭವಿಸಿ ಬಂದಿದ್ದೀನಿ, ನಾನ್ ನಿನ್ ಜೊತೆಗಿದ್ದೀನಿ, ನಾನ್ ನಿನಗೆ ಶಿರಸ್ಸಾಗಿದ್ದೀನಿ, ನಾನ್ ನಿನಗೆ ಮುಂದೆ ಹೋಗ್ತಾ ಇದ್ದೀನಿ, ನೀನೇನು ಭಯ ಪಡ್ಬೇಡ ಅನ್ನುವಂತ ಆದರಣೆ ಮಾತು ಎಲ್ಲಿರ್ಬೇಕು? ಬೋಧನೆಯಲ್ಲಿ ಇರ್ಬೇಕು. ಸಂತೈಸುವಿಕೆ ಅನ್ನೋದು ಬೋಧನೆಯಲ್ಲಿ ಇರಬೇಕು, ಎಚ್ಚರಿಕೆ ಅನ್ನೋದು ಬೋಧನೆಯಲ್ಲಿ ಇರಬೇಕು. ಈ 3 ಅಂಶಗಳು ಎಲ್ಲಿರ್ಬೇಕಂದ್ರೆ ಬೋಧನೆ ಇರ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ, ಮರುದಿನ ಹೊರಡಬೇಕೆಂದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿಹೊತ್ತಿನವರೆಗೆ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ಉಪನ್ಯಾಸವನ್ನ ನಡೆಸ್ತಾ ಇದ್ದಾನೆ. ಆರಾಧನೆ ಕಾರ್ಯಕ್ರಮದಲ್ಲಿ ಬೋಧನೆ. ನೆಕ್ಸ್ಟ್ ಪಾಯಿಂಟ್ ಯಾವುದು? ಆರಾಧನೆಯಲ್ಲಿ ಏನ್ ನಡಿಬೇಕು? ಎಷ್ಟಾದವು ಇವಾಗ? 3 ಆದವಾ? ಒಂದು ಪ್ರಾರ್ಥನೆ ಆಯ್ತು, 2ನೇದ್ದು ಹಾಡುಗಳಾಯ್ತು, 3ನೇದ್ದು ಬೋಧನೆ ಆಯ್ತು, 4ನೇದ್ದು ಕರ್ತನ ಮೇಜು. ಕರ್ತನ ಮೇಜು. ಕರ್ತನ ಮೇಜು. ಕರ್ತನ ಮೇಜು ಅಂತಂದ್ರೆ ಕರ್ತನ ದೇಹಕ್ಕೆ ಸಾದೃಶ್ಯ ಅನ್ಬಾರ್ದು. ಸಾದೃಶ್ಯ ಅನ್ಬಾರ್ದು. ಸಾದೃಶ್ಯ ಅಂದ್ರೇನು? ಆತನ ದೇಹ ಹೆಂಗಿದೆಯೋ ಅದೇ ರೀತಿ ಅಂತ ಅರ್ಥ. ಈಗ ಮನುಷ್ಯನ ದೇಹ ಹೇಗಿದೆಯೋ ಆ ರೀತಿಯಾಗಿ ರೊಟ್ಟಿ ಇರ್ತದ? ಇಲ್ಲ, ಹಂಗಿರಲ್ಲ. ರೊಟ್ಟಿ ಹೆಂಗಿರ್ತದೆ? ಗುಂಡಕ್ಕಿರ್ತದೆ. ಸಾದೃಶ್ಯ ಅನ್ನೋದು ಪದ ಬಳಕೆ ಮಾಡಬಾರ್ದು. ಕರ್ತನ ದೇಹವನ್ನ ಸೂಚಿಸುವ, ಕರ್ತನ ದೇಹವನ್ನ ಸೂಚಿಸುವ ಈ ರೊಟ್ಟಿಯನ್ನ ನಾವೇನ್ ಮಾಡಬೇಕು? ಕರ್ತನ ದೇಹವೆಂದು ವಿವೇಚಿಸಿ. ವಿವೇಚಿಸಿ ಅಂತಿದ್ರೆ ವಿವೇಚನೆ. ಇದು ಕರ್ತನ ದೇಹವೆಂದು ವಿವೇಚಿಸಿ ತನ್ನನ್ನು ತಾನು ಪರೀಕ್ಷಿಸಿಕೊಂಡು ಯೋಗ್ಯವಾದ ರೀತಿಯಲ್ಲಿ ಏನ್ ಮಾಡ್ಬೇಕಂತ ಇದನ್ನ ಪಾಲ್ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ ಇದು ಉದ್ದೇಶಿಸಿದ್ದು? ನೆನೆಸಿಕೊಳ್ಳುವುದಕ್ಕೋಸ್ಕರ. ಇದನ್ನ ಯಾರು ಉಪದೇಶ ಮಾಡಿದ್ದು? ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಇದು ಕರ್ತನಿಂದ ನಾನು ಪಡ್ಕೊಂಡೆ ಅಂತ ಹೇಳ್ತಾನೆ ನೋಡಿ ಪೌಲ. 23ನೇ ವಚನ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಯಾರಿಂದ ಹೊಂದಿದ್ದೀನಿ? ನಾನು ಯೇಸು ಕ್ರಿಸ್ತನ ನಾನು ತಿಳಿಸ್ಕೊಟ್ಟಿದ್ದೇನೆ. ನಾನಲ್ಲ ಇದನ್ನ ತಿಳಿಸ್ಕೊಟ್ಟಿದ್ದು, ಕರ್ತನಿಂದ ಉಪದೇಶ ಹೊಂದಿದ್ದನು. ಅದೇನಂದ್ರೆ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಇದು ನಿಮಗೋಸ್ಕರವಾಗಿರೋ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಈ ತಿನ್ನುವಾಗ ಏನ್ ತಿನ್ಬೇಕು ನಾವು? ಏನ್ ನೆನೆಸ್ಕೊಳ್ಬೇಕು? ಕರ್ತನು ನನಗೋಸ್ಕರ ಮಾಡಿದಂತ ತ್ಯಾಗ, ಬಲಿದಾನ, ನನ್ನ ಪಾಪಗಳ ನಿಮಿತ್ತವಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ದೇಹ ಜಜ್ಜಲ್ಪಟ್ಟಿತು. ನಾನು ಮಾಡಿದಂತ ಪಾಪಗಳಿಗೆ ಪ್ರತಿಯಾಗಿ ಆತನ ಅವಮಾನವನ್ನ ಸಹಿಸಿಕೊಂಡ. ಇವೆಲ್ಲ ಏನ್ ಮಾಡ್ಬೇಕು? ಇದನ್ನ ತೆಗೆದುಕೊಳ್ಳುವಾಗ ನಾನು ನೆನೆಸ್ಕೊಳ್ಬೇಕು. ಇದು ಒಂದು ಪ್ರಸಾದ ತರ ಕಣ್ಣು ಗೊತ್ಕೊಳ್ಳೋದಲ್ಲ. ಕಣ್ಣು ಗೊತ್ಕೊಂಡು ಅಯ್ಯೋ ಪ್ರಸಾದ ಬಂತಪ್ಪ ಅಂತ ಹೇಳ್ಬಿಟ್ಟು ಹಿಂಗಲ್ಲ. ಇದನ್ನ ಏನ್ ಮಾಡ್ಬೇಕಂತೆ? ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದು ಯಾವಾಗ ಮಾಡ್ಬೇಕಂತೆ? ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 7ನೇ ವಚನದಲ್ಲಿ ವಾರದ ಮೊದಲನೇ ದಿವಸದಲ್ಲಿ. ಹಾಗಾದ್ರೆ ಪ್ರತಿದಿನ ಮಾಡಿದ್ರೆ ಆಗಲ್ವಾ? ಆಗಲ್ಲ. ಅಪೊಸ್ತಲರ ಬೋಧನೆ ಆ ರೀತಿ ಹೇಳಲಿಲ್ಲ ನಮಗೆ.
ದೀಪದ ಬೆಳಕು ನಮ್ಗೆ ಆ ರೀತಿ ತೋರಿಸ್ಲಿಲ್ಲ. ಅಪೊಸ್ತಲರ ಬೋಧನೆ ನಮ್ಗೆ ಹೇಳಿಲ್ಲ. ವಾರದ ಮೊದಲನೇ ದಿವಸ ರೊಟ್ಟಿ ಮುರಿಯುವ ನಿಯಮ ಅಂತ ಹೇಳ್ತಾ ಇದ್ದಾನೆ. ಸರಿಯಾದ ರೀತಿಯಲ್ಲಿ ವಾಕ್ಯಗಳನ್ನ ಅರ್ಥ ಮಾಡ್ಕೋಬೇಕು. ಯಾವ್ದಾದನ್ನ ತಗೊಂಡು ಯಾವ್ದಾವ್ದಕ್ಕೂ ಜೋಡಿಸ್ಬಿಟ್ಟು ತಮಗೆ ಅನುಕೂಲವಾದಂತ ರೀತಿಯಲ್ಲಿ ದೇವರ ವಾಕ್ಯಗಳನ್ನ ಸಮರ್ಥಿಸಿಕೊಳ್ಳುವಂತದ್ದಲ್ಲ. ಇದು ದೇವರ ಅನಾದಿಯಲ್ಲಿನೇ ಬೋಧನೆಯನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಆ ಬೋಧನೆ ಪ್ರಕಾರ ನಡಿಬೇಕು. ಆತನ ಆದೇಶದ ಪ್ರಕಾರ ಏನ್ ಮಾಡ್ಬೇಕು? ಇಲ್ಲಿ ಯೆಹೋವನ ಆಲಯದಲ್ಲಿ ನಡಿಬೇಕು ಹೊರತಾಗಿ ನನ್ನ ಮನಸ್ಸೋ ಇಚ್ಛೆ ನಡಿಬಾರ್ದಲ್ಲಿ. ನನ್ನ ಮನಸ್ಸೋ ಇಚ್ಛೆ ಏನ್ ಮಾಡಬಾರ್ದಲ್ಲಿ? ನಡಿಬಾರ್ದು. ಒಬ್ಬನು ತನ್ನ ಮನಸ್ಸು ಇಚ್ಛಾನುಸಾರವಾಗಿ ನಡೆದು ದೇವರ ಆಲಯದಲ್ಲಿ ದೇವರ ಆದೇಶದ ಪ್ರಕಾರ ನಡೆಯದೇನೆ ತನ್ನ ಇಚ್ಛಾನುಸಾರವಾಗಿ ನಡೆದ್ಬಿಟ್ಟು ಏನದ ಕುಷ್ಠರೋಗ ಬಂದ್ಬಿಟ್ಟು ಹೋದ ಒಬ್ಬ ರಾಜ. ಯಾರ ರಾಜ? ಹಳೆ ಒಡಂಬಡಿಕೆಯಲ್ಲಿ ಯೆಹೋವನ ಆಲಯದಲ್ಲಿ ಧೂಪ ಹಾಕುವಂತದ್ದು ಕೆಲಸ ಯಾರ್ದದು? ಯಾಜಕರದು. ಈಗ ಈತ ಏನ್ ಮಾಡ್ದಾನೆ? ತಾನು ಧೂಪ ಹಾಕಕ್ ಹೋಗಿದ್ದಾನೆ. ಯಾರ ರಾಜ? ನೋಡಿ, ಪೂರ್ವಕಾಲ ವೃತ್ತಾಂತ. ಸಾಹಸ ಮಾಡಿ ಯಾರು ಪಾಪ ಮಾಡಬಾರ್ದು ಅಂತ ಹೇಳ್ತಾನೆ. ಸಾಹಸ ಮಾಡಬಾರ್ದು ಪಾಪ ಮಾಡೋದಕ್ಕೆ. ದೇವ್ರ ಏನ್ ಹೇಳಿದನೋ ಅದನ್ನ ಮಾತ್ರ ನಡೆಸಬೇಕು ಅಂತ ಹೇಳ್ತಾನೆ. ಅದಕ್ಕೆ ಹೇಳದ ಆರಾಧನೆ ಅಂದ್ರೆ ಏನು ಅಂತಂದ್ರೆ, ಯೆಹೋವನ ಆಲಯದಲ್ಲಿ ಮಹೋನ್ನತನ ಆದೇಶದ ಪ್ರಕಾರ ನಡೆಸ್ತಕ್ಕಂಥ ಕ್ರಮಗಳೇ ಆರಾಧನೆ. ಆತನ ಏನ್ ಆದೇಶ ಮಾಡಿದನೋ ಅದನ್ನ ಮಾತ್ರ ಮಾಡ್ಬೇಕು ಹೊರತಾಗಿ ನನ್ನ ಇಚ್ಛೆ, ನನ್ನ ಇಷ್ಟ, ನನ್ನ ಸ್ವಾರ್ಥ, ನನ್ನ ಅಹಂಕಾರ ಅಲ್ಲಿ ನಡಿಬಾರ್ದು. ಯಾಕಂದ್ರೆ ಅದು ಯೆಹೋವನ ಆಲಯ. ತಾನು ಇಚ್ಛೆ ಪಟ್ಟು ತನ್ನ ಇಚ್ಛಾನುಸಾರವಾಗಿ ತಾನು ಕೋರಿಕೊಂಡಂತ ರೀತಿಯಲ್ಲಿ ಮಾಡಿಕೊಂಡಂತ ಆಲಯ ಅದು. ನನ್ನ ಆಲೋಚನೆಗಳಲ್ಲಿ ತುರುಕೋದಲ್ಲ. ಅಲ್ಲಿ 26ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ, ಸೆಕೆಂಡ್ ಕ್ರಾನಿಕಲ್ಸ್ 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದಲ್ಲಿ ಅರಸನಾದಂತ ಉಜ್ಜಿಯ ಏನ್ ಮಾಡ್ತಾನೆ ಇಲ್ಲಿ ನೋಡೋಣ. 16ನೇ ವಚನದಿಂದ, ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು, ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಏನ್ ಮಾಡ್ತಾನೆ? ಧೂಪ ವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ ಹೋದನು ಅಂತ ಹೇಳ್ತಾನೆ. ಯೆಹೋವನ ಆಲಯದೊಳಗೆ ಯಾರು ಹೋಗ್ಬೇಕಲ್ಲಿ? ಯಾಜಕರು ಹೋಗ್ಬೇಕು ಹೊರತಾಗಿ ಯಾಜಕರ ಹೊರತುಪಡಿಸಿ ಬೇರೆ ಯಾರು ಕೂಡ ಏನ್ ಮಾಡ್ಬಾರ್ದು ಅಲ್ಲಿಗೆ ಹೋಗಂಗಿಲ್ಲ. ಸಭೆ ಅನ್ನೋದು ಕೂಡ ದೇವರ ಆಲಯ. ಇಲ್ಲಿ ಯಾರು ಕಾರ್ಯಕ್ರಮಗಳ ಮಾಡ್ಬೇಕು? ಯಾಜಕರು ಮಾತ್ರ ಮಾಡ್ಬೇಕು ಹೊರತಾಗಿ ಆತನ ಲೋಕದಲ್ಲಿ ದೊಡ್ಡ ಡಿಸಿನೇ ಆಗಿರ್ಲಿ, ಪ್ರಧಾನಮಂತ್ರಿನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಅವ್ರು ಎಲ್ಲರೂ ಕೂಡ ಅಲ್ಲೇ ಇರಬೇಕು. ಕಾರ್ಯಕ್ರಮಗಳನ್ನು ನಡೆಸುವ ಹಾಗೆಲ್ಲ ಬಂದು ಕೂತ್ಕೋಬಹುದು ಅಷ್ಟೇನೆ. ಅವರು ಕಾರ್ಯಕ್ರಮಗಳು ಮಾಡೋರು ಯಾರು? ಯಾಜಕರು ಮಾತ್ರ ಮಾಡ್ಬೇಕು. ಇಲ್ಲ ಬ್ರದರು, ದೊಡ್ಡ ಶ್ರೀಮಂತರು ಬ್ರದರ್, ಇನ್ನೇನು ನಾಳೆ ನಾಡಿದ್ದವ್ರು ಬ್ಯಾಪ್ಟಿಸಮ್ ತಗೋತೀನಿ ಅಂತ ಹೇಳಿದಾರೆ, ಅದಕ್ಕೆ ಒಂದು ಬೈಬಲ್ ರೀಡಿಂಗ್ ಕೊಡೋಣ, ಒಂದು ಪ್ರಾರ್ಥನೆ ಕೊಡೋಣ. ನೋ, ನೆವರ್. ಅವ್ರು ಯಾರಾಗಿರ್ಬೇಕು? ಅವರು ಯಾಜಕರು ಮಾತ್ರ ಆಗಿರ್ಬೇಕು ಅಂತ ಹೇಳಿ. ಸೊ ಈಗ ಈತನ ಅರಸನು ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಯೆಹೋವನ ಆಲಯದೊಳಕ್ಕೆ ಹೋದನು. ಆಗ ಮಹಾಯಾಜಕನಾದ ಅಜರ್ಯನು ಧೈರ್ಯಶಾಲಿಗಳಾದ 80 ಮಂದಿ ಇತರ ಯಾಜಕರು ಅರಸನಾದ ಉಜ್ಜಿಯನ ಹಿಂದೆ ಹೋಗಿ ಅವನ ಎದುರಿಗೆ ನಿಂತು ಅವನಿಗೆ ಉಜ್ಜಿಯನೇ ಅಂತ ಹೇಳ್ತಾ ಇದ್ರಂತೆ. ಅರಸನಿಗೆ ಏನ್ ಅನ್ಬೇಕು? ಒಡೆಯ ಅನ್ಬೇಕು, ಹೆಸರಿಟ್ಟು ಕರಿಬಾರದು. ಆದ್ರೆ ಈತನಿಗೆ ಏನಂತಂದ್ರೆ ಇಲ್ಲಿ ಉಜ್ಜಿಯನೇ ಅಂತಂದ್ರೆ ಆ ರಾಜನಿಗಿರ್ತಕ್ಕಂಥ ಘನತೆನ ಏನ್ ಮಾಡ್ಕೊಂಡಿದ್ದಾನೆ? ತಾನು ಕಳ್ಕೊಂಡ್ಬಿಟ್ಟಿದ್ದಾನೆ. ತಾನು ದೇವರ ತನ ಒಂದು ಸಿಂಹಾಸನ ಕೊಟ್ಟಿದ್ದಾನೆ. ಆ ಸಿಂಹಾಸನದಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕು? ಜನರ ಪರಿಪಾಲನೆ ಮಾಡು. ಯೆಹೋವನ ಆಲಯದಲ್ಲಿ ಕೆಲಸ ಮಾಡೋದು ಯಾರಿಗೆ? ಯಾಜಕರ ಕೆಲಸ. ಅದು ನಿನ್ ಕೆಲಸ ಅಲ್ಲ. ಅದು ನೀನ್ ಏನ್ ಮಾಡ್ತಾ ಇದ್ದೀನಿ? ನಿನ್ ಕೆಲಸನ ಬಿಟ್ಬಿಟ್ಟು ಅಹಂಕಾರದಿಂದ ನಾನು ರಾಜನನ್ನು ನಾನೇ ಅರ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದಾನೆ? ಅಲ್ಲಿ ಬಂದಿದ್ದಾನೆ. ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ? ಉಜ್ಜಿಯನೇ 18ನೇ ವಚನ ನೋಡಿ ಏನಂತಾನೆ? ಉಜ್ಜಿಯನೇ, ಯೆಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ, ಅದಕ್ಕೋಸ್ಕರ ಆರೋನನ ಸಂತಾನದವರಾದ ಯಾಜಕರು ಏನಾಗಿದ್ದಾರೆ? ಪ್ರತಿಷ್ಠಿತರಾಗಿದ್ದಾರೆ. ಆರೋನ ಸಂತಾನದವರು ಪ್ರತಿಷ್ಠಿತರಾಗಿದ್ದಾರೆ. ಬೇರೆ ಯಾರು ಮಾಡಂಗಿಲ್ಲ. ಹಾಗಾಗಿ ಯೆಹೋವನ ಆಲಯದಲ್ಲಿ ಮಹೋನ್ನತನ ಆದೇಶದ ಪ್ರಕಾರ ನಡೆಸುವಂತ ಕ್ರಮ ಇದು. ನನ್ನ ಇಚ್ಛಾನುಸಾರವಾಗಿ ನಡೆಯುವಂತ ಮನೆ ಅಲ್ಲ ಇದು. ಇದು ಯಾರ ಮನೆ? ಇದು ದೇವರ ಮನೆ. ಇದು ಸಾಹಸ ಮಾಡಿ ಪಾಪ ಮಾಡಬಾರ್ದು. ಸಾಹಸ ಮಾಡಿ ಏನೋ ಒಂದು ಮಾಡಕ್ಕೆ ಇಲ್ಲಿ ಹೋಗ್ಬಾರ್ದು. ಯಾಕಂದ್ರೆ ಇದು ಯೆಹೋವನ ಆಲಯ. ಇದು ದೇವರ ಮಂದಿರ. ಇದು ದೇವರ ಸಭೆ. ಇದು ಸೊ ಹಾಗಾಗಿ ಏನ್ ಮಾಡ್ತಾನೆ ನೆಕ್ಸ್ಟ್? ಇಷ್ಟೆಲ್ಲ ಹೇಳಿದ್ರು ಕೂಡ ಏನಂತಾನೆ? 19ನೇ ವಚನ ನೋಡಿ. ಧೂಪ ಹಾಕಬೇಕೆಂದು ಕೈಯಲ್ಲಿ ಧೂಪಾರತಿಯನ್ನು ಹಿಡಿದಿದ್ದ ಉಜ್ಜಿಯನ್ ಏನ್ ಮಾಡ್ತಾ ಇದ್ದಾನೆ? ಕೋಪ ಉಳ್ಳದ. ಹೌದು, ತಪ್ಪು ಮಾಡ್ತಾ ಇದ್ದಾನಲ್ಲ, ಹೌದು ನಾನು ಮಾಡೋದು ತಪ್ಪು ಅನ್ನೋದನ್ನ ಏನ್ ಮಾಡ್ಬೇಕಲ್ಲಿ? ತಿದ್ದುಕೋಬೇಕು. ಅದು ಬಿಟ್ಟು ನೀನೇನ್ ಹೇಳೋದ್ ನನಗೆ? ನನ್ ಮುಂದೆ ನೀನು ಬಚ್ಚ ನೀನು? ನಾನು ಅಷ್ಟು ವರ್ಷ ಸರ್ವಿಸ್ ಇದೆ ನನಗೆ, ನಾನು ಅಷ್ಟು ವರ್ಷಗಳ ಕಾಲ ನಾನು ಬೈಬಲ್ ಬೋಧನೆ ಮಾಡ್ತಾ ಇದ್ದೀನಿ, ಸಮಾಜದಲ್ಲಿ ನನಗೆ ಅತ್ಯಂತ ಉನ್ನತವಾದಂತ ಹೆಸರು ಸ್ಥಾನಮಾನ ಇದೆ, ನೀನೇ ನನಗೆ ಬೋಧನೆ ಮಾಡುವಂತ ಮನಸ್ಥಿತಿಗಳು ಇವತ್ತು ಪ್ರಪಂಚದಲ್ಲಿ ಇದ್ದಾವೆ. ದೇವರ ವಾಕ್ಯಗಳನ್ನ ಸ್ವೀಕಾರ ಮಾಡಿಕೊಂಡು ಹೌದು ನಾನು ತಪ್ತಾ ಇದ್ದೀನಿ, ಇದು ತಪ್ಪು, ಇದು ಯೆಹೋವನ ಆದೇಶದ ಪ್ರಕಾರ ನಡೀತಾ ಇಲ್ಲ,
ಇದು ನಾನು ಸಾಹಸ ಮಾಡಿ ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ನಷ್ಟ ಆಗುತ್ತೆ, ದೇವರ ಕೋಪ ನನ್ನ ಮೇಲೆ ಬರುತ್ತೆ ಅನ್ನುವಂತ ತಿಳುವಳಿಕೆ ತೋರಿಸ್ತೇನೆ. ಇವತ್ತು ಏನಾಗ್ತದ್ರೆ, ಸಾಹಸ ಮಾಡಿ ಪಾಪ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತದೆ. ಅದು ಎಲ್ಲಿ? ಯೆಹೋವನ ಆಲಯದಲ್ಲಿ. ಹೊರಗಡೆ ಎಲ್ಲಾದ್ರೂ ಮಾಡ್ಕೊಳ್ಳಿ, ನಡೀತದೆ. ಯೆಹೋವನ ಆಲಯದಲ್ಲಿ ನನ್ನಿಚ್ಛಾನುಸಾರವಾಗಿ ನಡೆಯುವಂತದ್ದಲ್ಲ. ಅದಕ್ಕೆ ದೇವರು ಏನ್ ಮಾಡ್ತಾನೆ ಅಂತಂದ್ರೆ, ಇಲ್ಲಿ ಆತನು ಕೋಪವುಳ್ಳವನಾಗಿ ಅವನು ಯೆಹೋವನ ಆಲಯದ ಧೂಪವೇದಿಯ ಬಳಿಯಲ್ಲಿ ನಿಂತು ಯಾಜಕರೊಡನೆ ಹೆಂಗ್ ಮಾತಾಡ್ತಾ ಇದ್ದಾನೆ? ಸಿಟ್ಟಿನಿಂದ ಮಾತಾಡುವಾಗ ಯಾಜಕರ ಸಮಕ್ಷಮದಲ್ಲಿ ಅವನ ಹಣೆಯಲ್ಲಿ ಅಂದ್ರೆ ಯಾರು ಎಂಟ್ರಿ ಆಗ್ತಾ ಇದಾರೆ ಇವಾಗ? ದೇವ್ರ ಎಂಟ್ರಿ ಆಗ್ತಾ ಇದ್ದಾನೆ ಇವಾಗ. ಯಾಜಕರು ಹೇಳ್ತಾ ಇದಾರೆ, ಹೇಳಿದ್ರು ಕೂಡ ಅವ್ರು ಮಾತು ಕೇಳ್ತಾ ಇಲ್ಲ. ಈಗ ಎಂಟ್ರಿ ಯಾರಾಗ್ತಾ ಇದಾರೆ ಇವಾಗ? ದೇವ್ರ ಎಂಟ್ರಿ ಆಗ್ಬಿಟ್ಟು ಅವನು ಕುಷ್ಠರೋಗನ ಉಂಟು ಮಾಡ್ತಾನೆ. ನಡಿ ನೀನು ಹೊರಗಡೆ ನೀನು ಅಂತ ಹೇಳ್ತಾನೆ. ಇದು ಯೆಹೋವನ ಆಲಯ, ಇದು ಜೀವ ಸ್ವರೂಪನಾದ ದೇವರ ಮನೆ, ಇದು ನನ್ನ ಇಚ್ಛಾನುಸಾರವಾಗಿ ನಡೆಯೋದು ಇಲ್ಲಿ ನಡೆಯಲ್ಲ ಅಂತ ಹೇಳ್ತಾರೆ. ಹಾಗಾಗಿ ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಇದು ಯೆಹೋವನ ಆಜ್ಞೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿಕೊಟ್ಟಂತ ಆಜ್ಞೆ. ಇದನ್ನ ಬಿಟ್ಬಿಟ್ಟು ನಾನು ಮನಸ್ಸಿಗೆ ಬಂದಂಗ ಮಾಡ್ತೀನಿ, ನನಗೆ ಮನಸ್ಸಿಗೆ ಬಂದಂತ ದಿನದಲ್ಲಿ ಮಾಡ್ತೀನಿ, ನಿಂದು ನಡೆಯಲ್ಲ. ಇಲ್ಲಿ ನಿನ್ ಮನೇಲಿ ನೀನ್ ನಡ್ಸ್ಕೋಬೇಕಾರೆ ಯೆಹೋವನ ಆಲಯದಲ್ಲಿ ಯಾರ ಆಜ್ಞೆ ಪ್ರಕಾರ ನಡಿಬೇಕಿಲ್ಲಿ? ಯೆಹೋವನ ಆದೇಶದ ಪ್ರಕಾರ ಯೆಹೋವನ ಆಲಯದಲ್ಲಿ ಕಾರ್ಯಕ್ರಮಗಳು ನಡಿಬೇಕು, ಕ್ರಮವಾಗಿ ನಡಿಬೇಕು ಅಂತ ಹೇಳ್ತಾನೆ. ವಾರದ ಮೊದಲನೇ ದಿವಸದಲ್ಲಿ ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಯಾವ್ದ್ಯಾವ್ದೋ ವಚನಗಳನ್ನ ತಗೊಂಡು ತನಗಿಷ್ಟ ಬಂದಂತ ರೀತಿಯಲ್ಲಿ ಅವುಗಳನ್ನ ಸಮರ್ಥಿಸ್ಕೊಳ್ಳೋದಲ್ಲ. ಯಾವುದಕ್ಕೆ ಬರ್ತದೆ, ಏನ್ ಬರ್ತದೆ ಗಮನಿಸ್ಬೇಕಲ್ಲೆಲ್ಲ. ಹಾಗಾಗಿ ಆರಾಧನೆ ಕಾರ್ಯಕ್ರಮದಲ್ಲಿ ನಂಬರ್ 1 ಪ್ರಾರ್ಥನೆ, ನಂಬರ್ 2 ಹಾಡುಗಳು, ನಂಬರ್ 3 ಬೋಧನೆ, ನಂಬರ್ 4 ಏನು? ಕರ್ತನ ಭೋಜನ ಅಂತ ಹೇಳ್ತಾನೆ. ಕರ್ತನ ದೇಹವೆಂದು ವಿವೇಚಿಸ್ಬೇಕು. ಕರ್ತನ ರಕ್ತ ಎಂಬುದಾಗಿ ಅದನ್ನ ಏನ್ ಮಾಡ್ಬೇಕು? ನಾವು ನೆನೆಸಿ ನಮ್ಮನ್ನು ನಾವು ಪಾಲ್ ತೆಗೆದುಕೊಳ್ಬೇಕಲ್ಲಿ, ಯೋಗ್ಯವಾದ ರೀತಿಯಲ್ಲಿ ಪರೀಕ್ಷಿಸಿಕೊಂಡು. ಇದು ಕಾರ್ಯಕ್ರಮ ವಾರದ ಮೊದಲನೇ ದಿವಸ, ಪ್ರತಿ ವಾರದ ಮೊದಲ ದಿವಸ. ಅದು ಎಂತ ಪರಿಸ್ಥಿತಿನ ಆಗಿರ್ಲಿ, ಇಲ್ಲ ಬದಲ ಬೆಳಿಗ್ಗೆ ಏನೋ ಸ್ವಲ್ಪ ಎಮರ್ಜೆನ್ಸಿ ಇತ್ತು, ನೋ ಪ್ರಾಬ್ಲಮ್. ಆ ದಿನ ಮುಗಿಯೋಷ್ಟ್ರೊಳಗಡೆ ಏನಾಗಬೇಕು? ಈ ಕಾರ್ಯಕ್ರಮ ನಡಿಬೇಕು, ಇದನ್ನ ನಡೆಸ್ಬೇಕು. ಸೊ ಹಾಗಾಗಿ ಇದು ಆರಾಧನೆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್, ಒಂದು ಕ್ರಮ. ಇನ್ನು ನೆಕ್ಸ್ಟ್ 5ನೇದಾಗಿ ಕಾಣಿಕೆಯನ್ನ ಯಾವಾಗ ಬೇಕಾವಾಗ ಹಾಕದಲ್ಲ. ತಿಂಗಳಿಗೊಂದ್ಸರಿ, ವಾರದಲ್ಲಿ 2 ಸರಿ 3 ಸರಿ, ಯಾವಾಗ ಬೇಕಾವಾಗ ಹಾಕದಲ್ಲ. ಯಾವಾಗ ಹಾಕ್ಬೇಕು? ವಾರದ ಮೊದಲನೇ ದಿವಸ. ನಿಮಗೆ ಬಂದಂತ ಆದಾಯದ ಸಂಪನ್ಮೂಲದ ಮೇರೆಗೆ ನಿಮ್ಮ ಹೃದಯದಲ್ಲಿ ಏನ್ ಮಾಡ್ಬೇಕು? ನಿಶ್ಚಯಿಸಿ ಕೂಡಿಟ್ಟು ಬಿಡ್ಬೇಕು. ಈಗ ಇವತ್ತು ನಾನು ಸೋಮವಾರ, ನಾಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಕೆಲಸ ಮಾಡಿದೆ, ಕೂಲಿ ಬಂತು, ನನ್ನ ಮನಸ್ಸು ಪ್ರೇರೇಪಣೆ ಆಯ್ತು, ಇಲ್ಲ ನಾನು ದೇವರಿಗೆ ಈ ಕಾಣಿಕೆ ನಾನು ಇಷ್ಟು ಎತ್ತಿಡ್ಬೇಕು ನಾನು ಅಂತ ಹೇಳ್ಬಿಟ್ಟು, ನನ್ನಲ್ಲಿ ಇದ್ರೆ ಖರ್ಚಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ? ಸಂತೋಷದಿಂದ, ಯಾವುದೇ ಬಲಾತ್ಕಾರ ಇಲ್ಲದೆ, ದುಃಖವಿಲ್ಲದೆ ಸಂತೋಷವಾಗಿ ನಾನು ಏನ್ ಮಾಡ್ಬೋದು? ನಾನು ಅದನ್ನ ಎತ್ತಿ ಒಂದ್ ಕಡೆ ಇಟ್ಬಿಟ್ಟು ವಾರದ ಮೊದಲನೇ ದಿವಸ ಆ ಕಾಣಿಕೆ ತಂದು ಏನ್ ಮಾಡ್ಬೇಕು? ನಾನು ಸಭೆಗೆ ಕೊಡ್ಬೇಕು. ಆ ಕಾಣಿಕೆ ಯಾರಿಗೆ ಅಂತಂದ್ರೆ, ನಂಬರ್ 1 ಸ್ಥಾನಿಕ ಸಭೆಯ ಕ್ಷೇಮಾಭಿವೃದ್ಧಿಗೋಸ್ಕರ, ದೇವಜನರ ಕೊರತೆಗಳನ್ನ ನೀಗಿಸುವುದಕ್ಕೋಸ್ಕರ. ಯಾರೋ ಬರ್ತಾರೆ ಕೈ ಚಾಚದಲ್ಲ, ಹೊರಗಡೆ ಹೋಗಿ ಸ್ಥಾನಿಕ ಸಭೆಯಲ್ಲಿ ಕಾರ್ಯಕ್ರಮಗಳು ನಡೆಸಬೇಕು, ಆತ್ಮೀಯ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮ ನಡೆಸಬೇಕು. ಆ ಕಾರ್ಯಕ್ರಮಕ್ಕೆ ಕಾಣಿಕೆ ಎಲ್ಲಿಂದ ಬರ್ಬೇಕು? ದುಡ್ಡು ಬೇಕಲ್ವಾ? ದುಡ್ಡು ಬೇಕದು. ಎಲ್ಲಿಂದ ಬರ್ಬೇಕದು? ಸಭೆಯ ಮುಖಾಂತರ ಏನ್ ಮಾಡ್ಬೇಕು? ಕಾರ್ಯಕ್ರಮ ನಡಿಬೇಕದು. ದೇವಜನರ ಕೊರತೆ ಬಂದಾಗ, ಬ್ರದರ್ ಯಾಕೋ ನಮ್ಮ ಬ್ರದರ್ಗೆ ಸ್ವಲ್ಪ ಸಮಸ್ಯೆ ಬಂದಿದೆ, ಈಗ ಅವರು ದುಡ್ಡು ಕೊಡುವಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ, ಏನ್ ಮಾಡ್ಬೇಕು? ಇದನ್ನ ಈ ಕಾಣಿಕೆನ ಬಳಸ್ಬೇಕು. ಅಲ್ಲಿ ಸಭೆಯಲ್ಲಿ ಇರ್ತಕ್ಕಂತಹ ವಿಧವೆಯರಿದ್ದಾರೆ, ವಿಧವೆಯವರು 60 ವರ್ಷ ಮೇಲ್ಪಟ್ಟಿದ್ದಾರೆ, ಅವ್ರಿಗೆ ಮಕ್ಕಳಿಲ್ಲ, ಅವ್ರನ್ನ ಪೋಷಣೆ ಮಾಡೋ ಜವಾಬ್ದಾರಿ ಯಾರ್ದು? ಸಭೆದು ಜವಾಬ್ದಾರಿ. ಅವ್ರಿಗೆ ಇನ್ನು ಮಕ್ಕಳಿದಾರೆ ಅಂತಂದ್ರೆ, 60 ವರ್ಷಕ್ಕಿಂತ ಇನ್ನು ಕಡಿಮೆ ಇದ್ದಾನೆ ಅಂತಂದ್ರೆ, ಅವ್ರನ್ನ ಯಾರು ಪೋಷಣೆ ಮಾಡ್ಬೇಕು? ಅವ್ರ ಮಕ್ಕಳು ನೋಡ್ಕೋಬೇಕು. ಅವ್ರ ಮಕ್ಕಳು ಇಲ್ಲ, ಯಾರು ಇಲ್ಲ, ಆಲ್ರೆಡಿ 60 ಇಯರ್ಸ್ ಮೇಲಾಗಿದೆ. ಸೊ ಹಾಗಾಗಿ ಅವ್ರ ಜವಾಬ್ದಾರಿ ಯಾರು ತಗೋಬೇಕು? ಸಭೆ ತಗೋಬೇಕು, ಸಭೆ ನೋಡ್ಬೇಕು. ದಿಕ್ಕಿಲ್ಲದವ್ರು ಇದಾರೆ ಅಂತ ಇಟ್ಕೊಳ್ಳಿ, ಅವ್ರ ಜವಾಬ್ದಾರಿ ಯಾರು ತಗೋಬೇಕು? ಸಭೆ ತಗೋಬೇಕು. ಮತ್ತೆ ಅವ್ರಿಗೆಲ್ಲರೂ ಕ್ಷೇಮಾಭಿವೃದ್ಧಿ ಏನ್ ಬೇಕು? ಕಾಣಿಕೆ ಬೇಕು, ಸುವಾರ್ಥ ಪ್ರಕಟಣೆಗೆ ಬೇಕು. ಸ್ವಾರ್ಥಿಕನನ್ನ ಪೋಷಣೆ ಮಾಡೋದಕ್ಕೂ ಕೂಡ ಏನ್ ಬೇಕು? ಕಾಣಿಕೆ ಬರಬೇಕು. ಕಣ ತುಳಿಯುವ ಎತ್ತಿನ ಬಾಯಿನ ಏನ್ ಮಾಡಬಾರ್ದು? ಕಟ್ಟಬಾರ್ದು. ಈಗ ಕಣ ತುಳಿತಾ ಇದ್ದೇವೆ, ಆತನ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ದೇವರ ವಾಕ್ಯವನ್ನ ಬೋಧಿಸುವುದಕ್ಕೆ ಸಮಯವನ್ನ ಆತನ ಏನ್ ಮಾಡ್ತಾ ಇದ್ದಾನೆ? ಮೀಸಲಿಡ್ತಾ ಇದ್ದಾನೆ. ಮೀಸಲಿಟ್ಟು ಅದರಲ್ಲಿ ಸ್ಟಡಿ ಮಾಡಿ ಅಪೊಸ್ತಲರ ಬೋಧನೆಯನ್ನ ಇದ್ದದನ್ನ ಇದ್ದ ಹಾಗೆ ಹೇಳ್ತಾ ಇದ್ದಾನೆ. ಆತನಿಗೆ ಏನ್ ಮಾಡ್ಬೇಕು? ನಾವು ಪೋಷಣೆ ಮಾಡ್ಬೇಕು. ಸಭೆಯ ಕಾಣಿಕೆ ಇಷ್ಟೆಲ್ಲದಕ್ಕೆ ನಡಿಬೇಕು ಅಂತ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ವಿಷಯವನ್ನ ಗಮನಿಸಿ. ಆರಾಧನೆ ಕಾರ್ಯಕ್ರಮ ಅಂದ್ರೆ ಏನನ್ನೋ ಅಂತ ಒಂದ್ಸರಿ ನಾವು ಗಮನಿಸೋಣ. 16ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನದಿಂದ.
ದೇವಜನರಿಗೋಸ್ಕರ ಹಣ ವಸೂಲಿ ಮಾಡುವುದಕ್ಕೆ ಕುರಿತು ನಾನು ಹೇಳುವುದೇನೆಂದರೆ, ದೇವ ಜನರಿಗೋಸ್ಕರ ಹಣ ವಸೂಲು ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದರೆ, ಸತ್ಯದ ಸಭೆಗಳಿಗೆ ನಾನು ಹೇಳಿಕೊಟ್ಟ ಗಲಾತ್ಯದ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡಿ. ನೀವು ಮಾಡ್ರಿ. ನಾನೊಂದು ಕ್ರಮ ಹೇಳಿದ್ದೀನಿ. ದೇವ ಜನರಿಗೋಸ್ಕರ ನಾವು ಹಣ ವಸೂಲು ಮಾಡ್ಬೇಕು. ಅದನ್ನ ಹೆಂಗ್ ಮಾಡ್ಬೇಕು? ಮನಸ್ಸಿಗೆ ಬಂದಾಗ ಮಾಡಂಗಲ್ಲ. ಅದಕ್ಕೊಂದು ಕ್ರಮ ಇದೆ. ಅದೇ ಹೇಳುದು. ಆರಾಧನೆ ಅಂದ್ರೆ ಏನು? ಯೆಹೋವನ ಆಲಯದಲ್ಲಿ ಯೆಹೋವನ ಆದೇಶದ ಪ್ರಕಾರ ನಡೆಸುವಂತಹ ಕ್ರಮಗಳೇ ಆರಾಧನೆ. ದೇವ ಜನರಿಗೋಸ್ಕರ ಹಣ ವಸೂಲು ಮಾಡುವುದನ್ನು ಕುರಿತು ನಾನು ಹೇಳುವುದೇನೆಂದ್ರೆ, ಗಲಾತ್ಯದ ಸಭೆಗಳಿಗೆ ನಾನು ಹೇಳಿಕೊಟ್ಟ ಕ್ರಮದಂತೆ ನೀವು ಮಾಡ್ರಿ. ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬರು ತನಗೆ ಬಂದ ಸಂಪಾದನೆ ಮೇರೆಗೆ ವಾರದ ಮೊದಲನೇ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿ ಏನ್ ಮಾಡ್ಬೇಕಂತೆ? ಇಟ್ಕೊಂಡಿರ್ಬೇಕು. ವಾರದ ಮೊದಲನೇ ದಿವಸ ಗಂಟು ಮಾಡಿ ತಮ್ಮ ಮನೇಲಿ ಇಟ್ಕೊಂಡು ಆರಾಧನೆ ಕಾರ್ಯಕ್ರಮಕ್ಕೆ ಬಂದಾಗ ಏನ್ ಮಾಡ್ಬೇಕಲ್ಲಿ ಅದನ್ನ ಹಾಕ್ಬೇಕು. ಎಷ್ಟರ ಹಾಕಿ, ಕಂಡೀಷನ್ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಏನಿತ್ತು ಕಂಡೀಷನ್? ದಶಮಾಂಶ ಕೊಡ್ಲೇಬೇಕು ನೀನು. ಹೊಸ ಒಡಂಬಡಿಕೆಯಲ್ಲಿ ಕಂಡೀಷನ್ ಇಲ್ಲ. ನೀನ್ ಎಷ್ಟರ ಕೊಡು, ದಶಮಾಂಶಕ್ಕಿಂತ ಹೆಚ್ಚು ಕೊಡು ಅಥವಾ ಕಡಿಮೆನೆ ಕೊಡು. ಕೊಡೋದನ್ನ ಹೆಂಗ್ ಕೊಡ್ಬೇಕಂತ ಹೇಳ್ತಾ ಇದ್ದಾನೆ? ಬಲಾತ್ಕಾರದಿಂದಾಗಲಿ ದುಃಖದಿಂದಾಗಲಿ ನೀವೇನ್ ಮಾಡ್ಬಾರ್ದು, ನೀವು ಕೊಡಬಾರದು. ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ತಾನೆ. ನಿನಗ್ ಬಿಟ್ಟಿದ್ದದೆಲ್ಲ. ಸೊ ಹಾಗಾಗಿ ಕಾಣಿಕೆ ಸಂಗ್ರಹಣೆ ಆಗುವಂಥದ್ದು ಯಾವಾಗ? ವಾರದ ಮೊದಲೇ ದಿವಸ. ಆ ಕಾಣಿಕೆ ಉದ್ದೇಶ ಏನಂತಂದ್ರೆ, ಸ್ಥಾನಿಕ ಸಭೆ ಕ್ಷೇಮಾಭಿವೃದ್ಧಿಗೋಸ್ಕರ, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡೋದಕ್ಕೋಸ್ಕರ, ದಿಕ್ಕಿಲ್ಲದವರನ್ನ ಪರಾಮರ್ಶೋದಕ್ಕೋಸ್ಕರ್, ವಿಧವೆಯರನ್ನ ಪೋಷಿಸೋದಕ್ಕೋಸ್ಕರ, ಸುವಾರ್ಥಿಕನನ್ನ ಪೋಷಿಸೋದಕ್ಕೋಸ್ಕರ ಈ ಕಾಣಿಕೆ ಏನಾಗ್ಬೇಕಲ್ಲಿ ಬಳಕೆ ಆಗ್ಬೇಕು. ಸಡನ್ ಆಗಿ ಬ್ರದರ್ ಈಗ ಲೋಕದಲ್ಲಿ ಗಣಪತಿ ಕೂಡಿಸೋದು ಸೀಸನ್ ಬಂದಾಗ ಏನ್ ಮಾಡ್ತಾರೆ? ಪಟ್ಟಿ ಎತ್ತುತ್ತಾರೆ. ಏರಿಯಾದಲ್ಲಿ ಗಣಪತಿ ಕೂಡಿಸ್ಬೇಕು, ನೀನ್ 1000 ಬರಿ, ನೀನ್ 2000 ಬರಿ, ನೀನ್ 500 ಬರಿ. ಈಗ ಇನ್ನೂ ಏನಾಗಿದೆ ಅಂತಂದ್ರೆ, ಬೀದಿಲಿ ಹೋಗುವಾಗ ಹುಡುಗರುಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ರೋಡ್ಗೆ ಅಡ್ಡಾಕ್ಬಿಡ್ತಾರೆ. ಎಲ್ಲರೂ ಅಡ್ಡಾಕ್ಬಿಟ್ಟು ರೋಡಲ್ಲಿ ಗಾಡಿ ಮೇಲೆ ಹೋಗೋರ್ನ ಅಡ್ಡ ನಿಲ್ಸ್ಬಿಟ್ಟು, ಸಾರ್ ಗಣಪತಿ ಕೂಡಿಸ್ತಾ ಇದ್ದು, ಪಟ್ಟಿ ಕೊಡಿ, ಚಂದ ಕೊಡಿ ಅಂತ ಕೇಳ್ತಾರೆ. ಇದು ಆ ಕ್ರಮ ಅಲ್ಲ. ಇದು ದೇವರೊಂದು ಕ್ರಮ ಕೊಟ್ಟಿದ್ದಾನೆ. ದೇವ್ರಿಗೇನು ಕೊರತೆ ಇದೆ ಅಂತಲ್ಲ, ಆತನಿಗೋಸ್ಕರ ಅಲ್ಲ. ಆತನಿಗೆ ಹಸುವೆ ಇದೆ, ಆತನಿಗೆ ಏನೋ ಕೊಡ್ಬೇಕಂತೇಳಿ ದೇವ್ರು ಕೊಡ್ತಾ ಇಲ್ಲ. ಏನಾಗ್ಬೇಕು? ಕಾಣಿಕೆ ಕೊಡುವುದ್ರ ಹಿಂದಿನ ಉದ್ದೇಶ ಏನಂತಂದ್ರೆ, ನೀನು ದೇವರ ಪ್ರೀತಿಯನ್ನ ಏನ್ ಮಾಡ್ತಾ ಇದ್ದೀನಿ? ನೀನು ಕ್ರಿಯೆಯಲ್ಲಿ ತೋರಿಸ್ತಾ ಇದೀಯ ನೀನು ಅಂತ. ದೇವರ ಪ್ರೀತಿಯನ್ನ ನೀನ್ ಏನ್ ಮಾಡ್ತಾ ಇದೀಯಾ? ಕ್ರಿಯೆಯಲ್ಲಿ ತೋರಿಸೋದು. ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಕ್ರಿಯೆಯಲ್ಲಿ ತೋರಿಸ್ತಾ ಇದ್ದೀವಿ. ಇದು ಕಾಣಿಕೆ ಉದ್ದೇಶ. ಇದು ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡ್ಕೊಂಡು ಈ ಭಾಗನ ಮುಗಿಸುವಂತ ಪ್ರಯತ್ನ ಮಾಡೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 28ನೇ ವಚನ. ಕಳುವು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಏನಾಗ್ತದೆ? ಕೊಡುವುದಕ್ಕೆ ಅವನಿಂದ ಆಗುವುದು ಅಂತ ಹೇಳ್ತಾನೆ. ಕಳುವು ಮಾಡುವವನು ಇಲ್ಲಿಂದ ಏನ್ ಮಾಡಬಾರ್ದು? ಕಳುವು ಮಾಡಬಾರ್ದು. ಕೈಯಿಂದ ಏನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಯಾಕೆ ಕೆಲಸ ಮಾಡ್ಬೇಕು? ಅಲ್ಲಿ ಪಾಯಿಂಟ್ ಇದೆ ನೋಡಿ, ಅಲ್ಲಿ ಒಂದು ಪಾಯಿಂಟ್ ಇದೆ. ಕೈಯಿಂದ ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಏನಾಗ್ತದೆ? ಅಂದ್ರೆ ಈಗ ಬೆಳಿಗ್ಗೆ ನಾವೆಲ್ಲರೂ ಎದ್ದು ಕೆಲ್ಸಕ್ಕೆ ಹೋಗ್ತೀವಿ. ಬ್ರದರ್ ಆಟೋ ನಡ್ಸಕ್ ಹೋಗ್ತಾರೆ, ನಾನು ಮತ್ತೊಂದು ಕೆಲ್ಸಕ್ಕೆ ಹೋಗ್ತೀನಿ, ಸಹೋದರು ಇನ್ನೊಂದು ಇವರು ಹೋಟೆಲ್ ಬಿಸ್ನೆಸ್ ಹೋಗ್ತಾರೆ, ಇವರು ಜೆರಾಕ್ಸ್ ಅಂಗಡಿಗೆ ಹೋಗ್ತಾರೆ, ಇವರು ಪ್ಲಂಬಿಂಗ್ ಕೆಲ್ಸಕ್ಕೆ ಹೋಗ್ತಾರೆ, ಅವರು ಆಟೋ ಓಡಿಸಕ್ ಹೋಗ್ತಾರೆ, ಇವರು ಗಾರೆ ಕೆಲಸ ಮಾಡಕ್ ಹೋಗ್ತಾರೆ. ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀವಿ. ನಾವು ಏನಕ್ಕೆ ಹೋಗ್ತೀವಿ ಕೆಲ್ಸಕ್ಕೆ? ನನ್ನ ಕುಟುಂಬನ ಏನ್ ಮಾಡ್ಬೇಕು? ಪೋಷಣೆ ಮಾಡಬೇಕು, ನನ್ನ ಕುಟುಂಬ ನಿರ್ವಹಣೆ ಮಾಡಬೇಕು, ನನ್ನ ಕುಟುಂಬ ಸದಸ್ಯರ ಅಗತ್ಯತೆಗಳನ್ನ ಪೂರೈಸಬೇಕು ಅನ್ನೋ ದೃಷ್ಟಿಯಿಂದ ಹೋಗ್ತೀವಿ ನಾವು. ಆದ್ರೆ ಇಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ನಾನು ದೇವ ಜನರ ಕೊರತೆನ ನೀಗಿಸ್ಬೇಕು, ಅದಕ್ಕೆ ನಾನು ದುಡಿಯಕ್ ಹೋಗ್ತೀನಿ ಅಂತ ಏನ್ ಮಾಡ್ಬೇಕಂತೆ? ಹಿಂಗ್ ಕೆಲಸ ಮಾಡಕ್ ಹೋಗ್ಬೇಕಂತೆ. ಕಳುವು ಮಾಡುವವನು ಇನ್ಮೇಲೆ ಕಳುವು ಮಾಡೋದು ಬಿಟ್ಟು ಯಾವ್ದಾದ್ರು ಒಂದು ಒಳ್ಳೆ ಉದ್ಯೋಗವನ್ನು ಮಾಡ್ಲಿ, ಆಗ ಕಷ್ಟದಲ್ಲಿರುವವರಿಗೆ ಏನಾಗುತ್ತೆ? ಕೊಡುವುದಕ್ಕಾಗುತ್ತೆ. ನಾನು ದೇವರ ಸಭೆಗೆ ನಾನು ಕಾಣಿಕೆಯನ್ನು ಕೊಡ್ಬೇಕು. ಯಾಕಂದ್ರೆ ಸಭೆ ಜವಾಬ್ದಾರಿ. ಇದು ಸಭೆ ರೆಸ್ಪಾನ್ಸಿಬಿಲಿಟಿ. ಏನು? ಸುವಾರ್ತನ ಪ್ರಕಟಿಸುವಂತದ್ದು ಸಭೆ ಜವಾಬ್ದಾರಿ. ಸಭೆಯಲ್ಲಿರ್ತಕ್ಕಂಥ ಕೊರತೆಯಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯರನ್ನ ನೋಡ್ಕೊಳ್ತಕ್ಕಂಥದ್ದು ಸಭೆ ಜವಾಬ್ದಾರಿ. ಸಭೆಯಲ್ಲಿರ್ತಕ್ಕಂಥ ವಿಧವೆಯರನ್ನ ಪೋಷಣೆ ಮಾಡ್ತಕ್ಕಂಥದ್ದು ಸಭೆ ಜವಾಬ್ದಾರಿ. ಸಭೆಯಲ್ಲಿ ನಮ್ಮ ಆತ್ಮೀಯ ಕ್ಷೇಮಾಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ದುಡಿತಕ್ಕಂತಹ ಸುವಾರ್ಥಿಕರನ್ನ ಪೋಷಣೆ ಮಾಡುವಂಥದ್ದು ಸಭೆ ಜವಾಬ್ದಾರಿ. ಹಾಗಾಗಿ ನಾನೇನ್ ಮಾಡ್ಬೇಕು? ದುಡಿಯಕ್ ಹೋಗ್ತೀನಿ ಅಂದ್ರೆ ಏನ್ ಮಾಡ್ಬೇಕು? ನನ್ನ ಆಲೋಚನೆ, ನಾನು ಸಭೆಗೋಸ್ಕರ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನಾಗಬೇಕು? ಹೋಗ್ಬೇಕು ಅಂತ ಹೇಳ್ತಾನೆ. ಸೊ ಕಾಣಿಕೆ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಸ್ವಂತಕ್ಕೋಸ್ಕರ ಅಲ್ಲ ದುಡ್ಡು, ನನ್ನ ಸ್ವಂತಕ್ಕೋಸ್ಕರ ಅಲ್ಲ, ಸಭೆಯ ಕಾರ್ಯಕ್ರಮಗಳಿಗೋಸ್ಕರ, ಸಭೆಯ ಕ್ಷೇಮಾಭಿವೃದ್ಧಿಗೋಸ್ಕರ. ಸಭೆ ಯಾರ್ದು?
ಯೇಸು ಕ್ರಿಸ್ತರು ಸ್ವರ ತಗೊಂಡು ಸಂಪಾದನೆ, ನಂದಲ್ಲ ಇದು, ನಂದಲ್ಲ. ಸಭೆಗೆ ಓನರ್ ಯಾರು? ಸಭೆಗೆ ಓನರ್ ಯಾರು? ಯೇಸು ಕ್ರಿಸ್ತನು. ನಂದಲ್ಲ ಇದು, ನಂದಲ್ಲ ಇದು. ಸಭೆಗೆ ಓನರ್ ಯೇಸು ಕ್ರಿಸ್ತನು. ಏನೇ ಪ್ರಾಪರ್ಟಿ ಇದ್ರು ಕೂಡ ಯಾರಿಗೆ ಸಲ್ಲಬೇಕದು? ಓನರ್ ಹೆಸರಿಗೆ ಸಲ್ಲಬೇಕು. ಇಲ್ಲಿ ನನ್ನ ಹೆಸರಿಗೆ ಸಲ್ಲಂಗಿಲ್ಲ ಅದು. ತುಂಬಾ ಜನ ಏನಂತಾರ, ರೀ ನಂದ್ರಿ ಇದು, ನಂದು, ನಿಮ್ಮ ಮನಸ್ಸಿದ್ರೆ ಇರ್ರಿ, ಇಲ್ಲ ಅಂತಂದ್ರೆ ಹೋಗ್ರಿ ಅನ್ನುವಂಥವ್ರ ಸಂಖ್ಯೆ ಪ್ರಪಂಚದಲ್ಲಿ ಬಹಳ ಇದೆ. ಅಲ್ಲಿ ಹಂಗಲ್ಲ ಸಭೆಗಳು ಇರೋದು. ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಭೌತಿಕವಾದಂತ ವಸ್ತುಗಳು, ಸಭೆ ಮುಖಾಂತರ ನಡೀತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಕ್ರಮಗಳು ಕೂಡ ಯಾರ ಹೆಸರಲ್ಲಿ ನಡಿಬೇಕಂತಂದ್ರೆ ಥ್ರೂ ದ ಚರ್ಚ್, ಸಭೆಯ ಮುಖಾಂತರ. ನನ್ನ ಹೆಸರಲ್ಲ ಇಲ್ಲಿ. ಯಾವುದೇ ಹೆಸರುದು ಸಭೆ, ಪ್ರಿಯಾಪಟ್ಟಣ ಕ್ರಿಸ್ತನ ಸಭೆ, ಮೈಸೂರು ಕ್ರಿಸ್ತನ ಸಭೆ, ಹೊಸನಗರ ಕ್ರಿಸ್ತನ ಸಭೆ, ಮಂಗಳೂರು ಕ್ರಿಸ್ತನ ಸಭೆ, ಇದು ಸಭೆ ಮುಖಾಂತರ ನಡಿಬೇಕು. ಇಲ್ಲಿ ವ್ಯಕ್ತಿಗಳು ಹೈಲೈಟ್ ಆಗ್ಬಾರ್ದು. ಇಲ್ಲಿ ಯಾರು ಹೈಲೈಟ್ ಆಗ್ಬೇಕು? ಸಭೆ ಹೈಲೈಟ್ ಆಗ್ಬೇಕು. ಯಾವ ಸಭೆ? ಆ ಸ್ಥಾನಿಕ ಸಭೆ. ಇದು ಉದ್ದೇಶ, ಕಾಣಿಕೆ ಒಂದು ಉದ್ದೇಶ ಅಂತ ಹೇಳಿ. ಸೊ ಹಾಗಾಗಿ ಆರಾಧನೆ ಅಂತಂದ್ರೆ ಬಹಳ ಸರಳವಾಗಿ ಡೆಫಿನೇಷನ್, ಯೆಹೋವನ ಆಲಯದಲ್ಲಿ ಯೆಹೋವನ ಆದೇಶದ ಮೇರೆಗೆ ನಡೀತಕ್ಕಂಥ ಕಾರ್ಯಕ್ರಮಗಳೇ ಆರಾಧನೆ. ಈ ಆರಾಧನೆಯಲ್ಲಿ ಏನಾಗಬೇಕು? ಒಂದನೇದ್ದು ಧೂಪ ಪ್ರಾರ್ಥನೆ ಆಗ್ಬೇಕು, ಎರಡನೇದ್ದು ಹಾಡುಗಳು ಆಡ್ಬೇಕು, ಸ್ತೋತ್ರ ಯಜ್ಞಗಳನ್ನು ಸಮರ್ಪಣೆ ಮಾಡ್ಬೇಕು. ನಮ್ಮನ್ನು ನಾವು ಸ್ತುತಿ ಯಜ್ಞವನ್ನಾಗಿ ಸಮರ್ಪಣೆ ಮಾಡಬೇಕು. ಹಾಗೆ ನಾವು ದುಡಿತೀವಲ್ಲ, ದುಡಿಯುವಂಥದ್ದು ಕೂಡ ಏನದು? ಯಜ್ಞ. ನಮ್ ಬೆವರು ಸುರಿಸ್ತೀವಲ್ವಾ, ನಾವು ಸುರಿಸಿ ಬಂದಂತ ಆದಾಯದಿಂದ ಏನಾಗ್ತದೆ? ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಆಮೇಲೆ ಬೋಧನೆ ನಡಿಬೇಕು, ಕರ್ತನ ಭೋಜನ ನಡಿಬೇಕು, ಆಮೇಲೆ ಕಾಣಿಕೆ. ಈ 5 ಭಾಗಗಳು ಏನಾಗಬೇಕು? ಆರಾಧನೆ ಕಾರ್ಯಕ್ರಮದಲ್ಲಿ ನಡಿಬೇಕು ಅಂತೇಳಿ. ಇದು ದೇವರು ಕೋರಿಕೊಂಡಂತ ಆರಾಧನೆ. ಸೊ ನಮ್ಮ ದೇಹಗಳನ್ನ ಏನಾಗಬೇಕು? ಮೀಸಲಾಗಿ, ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವನ್ನಾಗಿ ಏನ್ ಮಾಡ್ಬೇಕು? ನಾವು ಸಮರ್ಪಣೆ ಮಾಡಬೇಕು. ಇದೇ ನಮ್ಮ ವಿವೇಕ ಪೂರ್ವಕವಾದ ಆರಾಧನೆ ಅಂತೇಳಿ ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೀವಿ. ನಾವು ಸೇವೆಗೆ ಹೋಗ್ತೀವಲ್ವಾ, ಅದು ಕೂಡ ಏನದು? ಯಜ್ಞ, ಆರಾಧನೆ. ಆರಾಧನೆ ಎಲ್ಲಾ ಕಾಲದಲ್ಲಿ ಮಾಡೋದು. ಆದ್ರೆ ವಾರದ ಮೊದಲನೇ ದಿವಸ ಏನದು? ಬಹಳ ಪ್ರತ್ಯೇಕವಾದಂತ ದಿನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ಸತ್ತವರೊಳಗಿಂದ ಎಬ್ಬಿಸಿದಂತ ದಿನ ಈ ವಾರದ ಮೊದಲನೇ ದಿವಸ. ಸಭೆ ಸ್ಥಾಪನೆ ಆದದ್ದು ವಾರದ ಮೊದಲನೇ ದಿವಸ. ಸಭೆಯಾಗಿ ಕೂಡಿಕೊಂಡು ಬಂದು ರೊಟ್ಟಿ ಮುರಿಯುವಂತ ನಿಯಮದಲ್ಲಿ ಪಾಲ್ಗೊಳ್ಳುವಂತ ದಿನ ವಾರದ ಮೊದಲನೇ ದಿವಸ. ನಮ್ಮ ವಾರದ ಆದಾಯದ ಸಂಪನ್ಮೇಲೆಗೆ ಗಂಟು ಮಾಡಿ ಇಟ್ಟುಕೊಂಡು ದೇವರ ಸನ್ನಿಧಾನಕ್ಕೆ ಕಾಣಿಕೆಯನ್ನು ಕೊಡುವಂತ ದಿನ ವಾರದ ಮೊದಲನೇ ದಿವಸ. 3,000 ಜನ ದೀಕ್ಷಾಸ್ಥಾನ ಪಡೆದುಕೊಂಡು ದೇವರ ರಾಜ್ಯದಲ್ಲಿ ಸೇರಿದಂತ ದಿನ ವಾರದ ಮೊದಲನೇ ದಿವಸ. ಸೊ ಹಾಗಾಗಿ ಕರ್ತನ ದಿನ ಇದು, ಕರ್ತನ ದಿನ ಇದು ಬಹಳ ವಿಶೇಷವಾದಂತ ದಿನ. ಹಾಗಾಗಿ ಈ ದಿನ ನಾವೆಲ್ಲರೂ ಕೂಡ ಹೇಗಿರ್ಬೇಕಪ್ಪ ಅಂತಂದ್ರೆ, ಈ ದಿನ ಮಾತ್ರ ಅಲ್ಲ, ಉಳಿದೆಲ್ಲಾ ದಿನಗಳಲ್ಲಿಯೂ ಕಿಂತ ಈ ದಿನ ನಮಗೇನಿದು? ವಿಶೇಷವಾದಂತ ದಿನ. ಸೊ ವಿಶೇಷ ಅನ್ನೋದಕ್ಕೆ ಕಾರಣಗಳು ಇಷ್ಟಿದೆ ಪ್ರೇಮ್. ಸೊ ಹಾಗಾಗಿ ಪ್ರಾರಂಭದಲ್ಲಿ ಅದ್ಭುತವಾದಂತ ರೀತಿಯಲ್ಲಿ ದೇವರು ತನ್ನ ಮಗನ ಸಾಮ್ರಾಜ್ಯವನ್ನ ಈ ಒಂದು ಪ್ರಾಂತ್ಯದಲ್ಲಿ ವಿಸ್ತಾರ ಮಾಡಿದ್ದಾನೆ. 2 ಕುಟುಂಬಗಳು, ಅದ್ರ ಜೊತೆಗೆ ಇನ್ನೊಂದೆರಡು ಕುಟುಂಬಗಳು ಸೇರಿ ದೇವರು ಕೋರಿಕೊಂಡಂತ ರೀತಿಯಲ್ಲಿ ಆರಾಧನೆ ಮಾಡಬೇಕು, ದೇವರನ್ನ ಮಹಿಮೆ ಪಡಿಸ್ಬೇಕು ಅನ್ನುವಂತಹ ಆಲೋಚನೆಯನ್ನು ನಿಮ್ಮಲ್ಲಿ ಹುಟ್ಟಿಸಿ ತನ್ನ ಒಂದು ಚಿತ್ತಾನುಸಾರವಾದಂತಹ ಕಾರ್ಯಕ್ರಮಗಳು ಈ ಒಂದು ಪ್ರಾಂತ್ಯದಲ್ಲಿ ಪ್ರಾರಂಭಗೊಳಿಸಿದಂತಹ ತಂದೆಯಾದ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಕೃತಜ್ಞತೆ ವಂದನೆಯನ್ನು ಸಲ್ಲಿಸ್ತಾ, ದೇವರಿಗೆ ಸಮರ್ಪಕವಾದಂತಹ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸ್ತಾ, ದೇವರ ಸಂತೋಷಕ್ಕೆ ನಾವು ಪಾತ್ರರಾಗತ್ತಾ, ದೇವರ ಪರಿಪೂರ್ಣವಾದಂತಹ ಆಶೀರ್ವಾದಗಳಿಗೆ ನಾವು ಪಾತ್ರರಾಗಿ ಈ ಲೋಕದಲ್ಲಿ ಪ್ರವಾಸಿಗಳು ಪ್ರದೇಶಗಳೆಂಬ ಆಲೋಚನೆಯೊಂದಿಗೆ ಈ ಒಂದು ವಿಶೇಷವಾದಂತಹ ಜೀವಿತವನ್ನ ಅತ್ಯಂತ ಯಶಸ್ವಿಯಾಗಿ ಕೊನೆಗಾಣಿಸಿಕೊಳ್ಳಿಕ್ಕಾಗುವಂತ ದೇವರ ತಾನೇ ತನ್ನ ಕೃಪೆಯನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನು ಮುಂದುವರಿಸಲೆಂಬುದಾಗಿ ಕೋರುತ್ತಾ, ಮುಂದಿನ ಭಾಗಗಳಲ್ಲಿ ದೇವರು ತಾನೇ ನಮ್ಮನ್ನು ನಡೆಸಲಿ ಅಂತ ಹೇಳಿ ಈ ವಾಕ್ಯ ಭಾಗವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ಲರೂ ನಮಸ್ಕಾರ.